ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ನಿಮ್ಮ ಅನುಭಾವಿಗಳ ಸಂಘವನೇ ನನಗೆ ಕರುಣಿಸಯ್ಯ. ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು, ಮನಶುದ್ಧವಾಯಿತು, ಭಾವಶುದ್ಧವಾಯಿತು. ನಿಮ್ಮ ಅನುಭಾವಿಗಳೆನ್ನ ಮನೆಗೆ ಬಂದಡೆ ಉಗೇ ಛಾಂಗು ಬಲ ಎಂಬೆ ಅಂತೇಳಿ ಇಂಥ ಅನೇಕ ವಚನಗಳನ್ನು ನಾವು ಬಸವಾದಿ ಪ್ರಮುಖರ ತತ್ವಗಳಲ್ಲಿ ವಚನ ಸಾಹಿತ್ಯದಲ್ಲಿ ನೋಡಿಕೊಂಡು ಬರ್ತೇವೆ. ಒಟ್ಟಾಗಿ ಈ ಅನುಭವ ಅನ್ನುವಂಥದ್ದೇನಿದೆ ಅದು ಮನುಷ್ಯನನ್ನು ಹಿರಿದಾದ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಅನ್ನುವುದಕ್ಕೆ ಶರಣರ ಅನುಭವ ಗೋಷ್ಠಿಗಳೇ ಕಾರಣ. ಅದಕ್ಕಾಗಿ ವಚನಕಾರರು ಬಸವಾದಿ ಪ್ರಮುಖರು ಅದನ್ನು ಅನುಭವ ಮಂಟಪ ಅಂತೇಳಿ ಕರೆದರು ಅಂತ ಅನಿಸ್ತದೆ. ಯಾಕಂದರೆ ಅಲ್ಲಿ ಅನುಭವವೇ ನಡೀತು. ಎಲ್ಲ ಅನುಭವನೂ ಇತ್ತು, ಅಲ್ಲಿ ಲೋಕಾನುಭವನೂ ಇತ್ತು, ಅಲೌಕಿಕ ಅನುಭವನೂ ಇತ್ತು. ಮಾನವ ಜೀವನದ ಸರ್ವಾಂಗೀಣ ಪ್ರಗತಿಯಾಗುವಂಥ ಎಲ್ಲ ಅನುಭವ ಮಂಟಪದಲ್ಲಿ ಇತ್ತು. ಬರೀ ಆಧ್ಯಾತ್ಮಿಕ ಪ್ರಗತಿ ಒಂದೇ ಇತ್ತು ಅಂತಲ್ಲ, ಬರೀ ಧಾರ್ಮಿಕ ಪ್ರಗತಿನೇ ಒಂದೇ ಇತ್ತು ಅಂತಲ್ಲ, ಬರೀ ವೈಚಾರಿಕತೆ ಅನ್ನೋದು ಒಂದೇ ಇತ್ತಂತಲ್ಲ, ಬರೀ ಆರ್ಥಿಕತೆ ಅನ್ನೋದು ಒಂದೇ ಇತ್ತಂತಲ್ಲ, ಬರೀ ಸತ್ಸಂಗ ಅನ್ನೋದು ಒಂದೇ ಇತ್ತಂತಲ್ಲ. ಒಟ್ಟು ಮನುಷ್ಯನ ಈ ಭವಬಂಧನದಿಂದ ಬಿಡುಗಡೆ ಮಾಡಿ ಆತನನ್ನು ಮೂಲ ಸ್ವರೂಪಕ್ಕೆ ಕರ್ಕೊಂಡು ಹೋಗಬೇಕು. ಆತನ ನಿತ್ಯದ ಬದುಕು ಆನಂದವಾಗಿರಬೇಕು. ಸುಖ ದುಃಖಗಳು ಬರಲಿ, ಅದನ್ನು ಅನುಭವಿಸೋಣ. ಆ ದುಃಖದಲ್ಲಿನೂ ಕೂಡ ಆತನ ಆನಂದಕ್ಕೆ ಧಕ್ಕೆ ಆಗಬಾರದು, ಆ ಸುಖದಲ್ಲಿನೂ ಕೂಡ ಆತನ ಆನಂದಕ್ಕೆ ಧಕ್ಕೆ ಆಗಬಾರದು. ಅಂಥ ಒಂದು ಅವಿರಳದ ಆನಂದವನ್ನು ಶರಣರು ಅನುಭವದ ಮೂಲಕ ಕಂಡುಕೊಳ್ಳೋದಕ್ಕೋಸ್ಕರವಾಗಿಯೇ ಅನುಭವ ಮಂಟಪವನ್ನು ಕಟ್ಟಿದ್ರೇನೋ ಅಂತ ತಿಳ್ಕೊಂಡು ನನಗನ್ನಿಸ್ತದೆ ನೋಡಿ. ಕಾರಣ ಆ ಅನುಭವ ಮಂಟಪ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದ ಪ್ರಯೋಗ. ಅದು ಜಗತ್ತಿನಲ್ಲೇ ಒಂದು ವಿಶಿಷ್ಟವಾದ ಪ್ರಯೋಗ, ಯಾರೂ ಮಾಡದೇ ಇರುವಂಥ ಪ್ರಯೋಗ. ಆ ಮಹಾಮನೆಯಾಗಲಿ, ಆ ಅನುಭವ ಮಂಟಪ ಆಗಲಿ. ಅದಕ್ಕಾಗಿ ಚನ್ನ ಬಸವಣ್ಣನೆಂಬ ಪ್ರಸಾದಿಯ ಪಡೆದು ಅನುಭವ ಮಂಟಪವನ್ನು ಅನುಭವ ಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯನು ಅನ್ನುವಂಥ ಮಾತನ್ನು ನೀಲಂನವರು ತಮ್ಮ ವಚನದಲ್ಲಿ ಹೇಳ್ಕೊಂಡು ಬರ್ತಾರೆ ನೋಡಿ. ಅನುಭವ ಮಂಟಪ ಇದು ಎಂಥದ್ದು ಅನುಭವ ಮಂಟಪ ಅಂದರೆ ಅನೇಕ ವಚನಗಳಲ್ಲಿ ಬರ್ತದೆ. ಇದು ನಾರಾಯಣ ಮಾಡಿದಂತಹ ವೈಕುಂಠದ ಮಂಟಪವಲ್ಲ, ಇದು ಇಂದ್ರ ಮಾಡಿದಂತಹ ಇಂದ್ರಭವನವಲ್ಲ, ಇದು ದಕ್ಷ ಮಾಡಿದಂತಹ ದಕ್ಷ ಬ್ರಹ್ಮನ ಮನೆಯಲ್ಲ, ಇದು ಗಂಗೆವಾಹಕರು ಕಟ್ಟಿದಂಥ ಮನೆಯಲ್ಲ, ಇದು ಸಿರಿಯಾಳ ಚಂಗಳೆಯರು ಕಟ್ಟಿದಂಥ ಭವನವಲ್ಲ. ಇದು ಈ ಲೋಕದಲ್ಲಿಯೇ ವಿಶಿಷ್ಟವಾದ ಮಹಾಮನೆ, ಇದು ವಿಶಿಷ್ಟವಾದ ಮಂಟಪ ಅಂತ ಹೇಳಿ ಚನ್ನಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಭಾಳ ಸುದೀರ್ಘವಾದ ವಚನ ಇದೆ, ಅದು ಗಮನಿಸಿರಿ ಅದನ್ನು. ಜಗತ್ತಿನಲ್ಲಿ ಮಹಾಮನೆಗಳು, ಅನುಭವ ಮಂಟಪಗಳು ಎಲ್ಲಿ ಪ್ರಾರಂಭ ಆದವು ಅಂತ ತಿಳ್ಕೊಂಡು ನಾವು ಅವಲೋಕನ ಮಾಡಿ ನೋಡಿದಾಗ ಬಹುಶಃ ಅಂಥ ಒಂದು ವಿಶಿಷ್ಟವಾದ ಕಲ್ಪನೆಯನ್ನು ಕೊಟ್ಟವರು ಬಸವಾದಿ ಪ್ರಮುಖರೇ ಮೊದಲಿಗರು ಅನ್ನುವಂಥ ಮಾತನ್ನು ನಾವು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಈ ಮಟ್ಟದ ಚಿಂತನೆಗಳು, ಈ ಮಟ್ಟದ ವ್ಯವಸ್ಥೆ ಪ್ರಪಂಚದಲ್ಲಿ ನಡೆದಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಆಧ್ಯಾತ್ಮಿಕ ಚಿಂತನೆ ಇದ್ದಿದ್ದಿಲ್ಲ ಏನ್ರಿ ಗುರುಗಳೇ ಅಂತ ನೀವು ಕೇಳಬಹುದು. ಇದ್ದು ಆಶ್ರಮಗಳಲ್ಲಿ, ದೇವಾಲಯಗಳಲ್ಲಿ, ಕುಟೀರಗಳಲ್ಲಿ, ಅರಣ್ಯಗಳಲ್ಲಿ, ಋಷಿಗಳ ಬಿಡಾರಗಳಲ್ಲಿ ಚಿಂತನೆಗಳು ನಡೀತಿತ್ತು, ಇದ್ದು. ಆದರೆ ಅವು ಯಾವೂ ಕೂಡ ಈ ಮಹಾಮನೆಯಷ್ಟು ವಿಕಾಸ ಮತ್ತು ಪರಿಪೂರ್ಣತೆಯನ್ನು ಹೊಂದಿಲ್ಲ ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ಒಂದರ ಬಗ್ಗೆ ನಡೆದ್ರೆ ಅಲ್ಲಿ ಒಂದರ ಬಗ್ಗೆ ನಡೆದಿಲ್ಲ, ಒಂದರ ಬಗ್ಗೆ ಚಿಂತನೆ ನಡೀತು. ಋಷಿಗಳವರ ಆಶ್ರಮದಲ್ಲಿ ಅಥವಾ ಅರಣ್ಯಗಳಲ್ಲಿ, ಅರಣ್ಯಕಗಳಲ್ಲಿ, ಋಷಿಗಳ ಬಿಡಾರಗಳಲ್ಲಿ, ದೇವಾಲಯಗಳಲ್ಲಿ ಬರೀ ಅಧ್ಯಾತ್ಮದ ಚಿಂತನೆಗಳು ಮಾತ್ರ ನಡೆದಾವ.
ಅಧ್ಯಾತ್ಮದ ಚಿಂತನೆಗಳು ನಡೆದಿರಬೇಕು, ಅಲ್ಲಿ ಭಜನೆಗಳು ನಡೆದಿರಬೇಕು, ಅಧ್ಯಾತ್ಮದ ಚಿಂತನೆಗಳು ನಡೆದಿರಬೇಕು, ಇಲ್ಲ ಅಂತ ನಾವು ಅನ್ನಂಗಿಲ್ಲ. ಇಲ್ಲ, ಕೆಲವೊಂದಿಷ್ಟು ಧಾರ್ಮಿಕ ಚಿಂತನೆಗಳು ನಡೆದಿರಬಹುದು, ನಡೆದಾವ. ಆದರೆ ಶರಣರಂಗ ಸಮಗ್ರವಾದ ಅನುಭವ ನಡೆದಂತಹ ಮಹಾಮನೆಗಳು, ಅನುಭವ ಮಂಟಪಗಳು ಭೂಮಂಡಲದಲ್ಲಿ ಎಲ್ಲಿಯೂ ನಮಗೆ ನೋಡಲಿಕ್ಕೆ ಕೇಳಲಿಕ್ಕೆ ಸಿಗೋದಿಲ್ಲ. ಸಿಗೋದಿದ್ರೆ ಅದು ಕಲ್ಯಾಣದಲ್ಲಿ ಮಾತ್ರ, ಅದು ಬಸವ ನಿರ್ಮಿತ ಅನ್ನುವಂಥದ್ದು ಸ್ಪಷ್ಟಗೊಳ್ಳುತ್ತದೆ. ಬಸವಣ್ಣನವರು ಕಟ್ಟಿದ್ದೆ ಆ ಮಹಾಮನೆಯಾಗಲಿ, ಆ ಅನುಭವ ಮಂಟಪವಾಗಲಿ, ಇದು ಒಂದು ವಿಶೇಷವಾದ ಕಾನ್ಸೆಪ್ಟ್. ಇದು ಅದರ ಬಗ್ಗೆ ಅನೇಕ ವಚನಗಳಲ್ಲಿ ಶರಣರು ಬಹಳ ಉತ್ಸಾಹಭರಿತರಾಗಿ ಮಾತಾಡ್ತಾರೆ. ಸಿದ್ದರಾಮರು ಕೂಡ ಕಲ್ಯಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಬಸವಣ್ಣನವರ ಮಹಾಮನೆಯನ್ನು ಕಂಡು ಗಂಗೆ ವಾಳುಕರು ಮನೆಯ ಕಟ್ಟಿ ಲಿಂಗದ ಹೊಲವನರಿಯದೇ ಹೋದರು. ನೋಡ್ರಿ, ಅವ್ರ ಬಾಯಲ್ಲಿ ಬಂದಂಥ ವಚನ ಇದು. ಗಂಗೆ ವಾಳುಕರು ಮನೆಯ ಕಟ್ಟಿ ಲಿಂಗದ ಹೊಲವನರಿಯದೇ ಹೋದರು. ದಾಸಿಮಯ್ಯ ಮನೆಗಟ್ಟಿ ವ್ಯವಹಾರವನಾಡಿ ಹೋದ. ಸಿರಿಯಾಳ ಮನೆಗಟ್ಟಿ ಹೊಲವನರಿಯದೆ ಹೋದ. ಇವರೆಲ್ಲರೂ ಮನೆಯ ಕಟ್ಟಿ ಬಂಧನಕ್ಕೊಳಗಾದರು. ಆದರೆ ನಿಮ್ಮ ಶರಣ ಸಂಗನ ಬಸವಣ್ಣ ಬಂದು ಕಲ್ಯಾಣವೆಂಬ ಪುರದಲ್ಲಿ ಮಹಾಮನೆಯ ಕಟ್ಟಲು ಮರ್ತ್ಯಲೋಕವೆಲ್ಲ ಶಿವಭಕ್ತಿ ಸಾಮ್ರಾಜ್ಯವಾಯಿತಯ್ಯ. ಇದನ್ನ ಯಾರು ಬರೀತಾರೆ ಅಂದ್ರೆ ಸೊನ್ನಲಿಗೆ ಸಿದ್ದರಾಮೇಶ್ವರ ಬರೀತಾರೆ. ಹಂತಪ್ಪ ಮಹಾಮನೆಗೆ ಶಿರವಾಗಿ ಹೊಕ್ಕವರೆಲ್ಲರು. ಅಬ್ಬಬ್ಬ, ಎಂಥ ಮಾತು ನೋಡಿ. ಆ ಮಹಾಮನಿಗೆ, ಬಸವಣ್ಣನವರ ಮಹಾಮನಿಗೆ, ಬಸವಣ್ಣವರು ಕಟ್ಟಿದ ಅನುಭವ ಮಂಟಪಕ್ಕೆ ಶಿರವಾಗಿ ಹೊಕ್ಕವರೆಲ್ಲರೂ ನಿಜಲಿಂಗ ಪದವಿಯ ಪಡೆದರಯ್ಯ. ಎಂಥ ಮಾತು, ಎಂಥ ಪದವಿ ಪಡೆದ್ರು? ನಿಜಲಿಂಗ ಪದವಿ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅನ್ನುವಂಥ ಪದವಿಗಳಲ್ಲ. ಬ್ರಹ್ಮ ಪದವಿ, ವಿಷ್ಣು ಪದವಿ, ರುದ್ರ ಪದವಿ ಅಲ್ಲ. ಬ್ರಹ್ಮ ಪದವಿನೂ ದುಃಖಕ್ಕೆ ಗುರಿ ಮಾಡುತ್ತದೆ, ರುದ್ರ ಪದವಿನೂ ದುಃಖಕ್ಕೆ ಗುರಿ ಮಾಡುತ್ತದೆ, ವಿಷ್ಣು ಪದವಿನೂ ದುಃಖಕ್ಕೆ ಗುರಿ ಮಾಡುತ್ತದೆ. ಇನ್ನು ಉಳಿದ ಎಲ್ಲ ಪದವಿಗಳು ಭವಬಂಧನಕ್ಕೆ ಎಡೆಯಾಡ್ತಾವ್. ಸ್ವಲ್ಪ ದಿನ ಸುಖ ಕೊಟ್ಟು ಕೊನೆಗೆ ಒಂದಿಷ್ಟು ದಿವಸಕ್ಕೂ ದುಃಖ ಕೊಡ್ತಾವ್. ಆದರೆ ಎಂದೆಂದೂ ಸವಿಯಲಾರದ, ದುಃಖವನ್ನು ಕೊಡಲಾರದ, ಶಾಶ್ವತವಾದ ಪರಮ ಸುಖವನ್ನು ಕೊಡುವಂಥ ನಿಶೀಮ ಪದವಿ ಅಂದ್ರೆ ಅದು ನಿಜಲಿಂಗ ಪದವಿ ಅಂತ. ಹಂತಲಿಂಗ ಪದವಿಯನ್ನು ಯಾರು ಪಡ್ಕೊಂಡ್ರಂತ ಆ ಮಹಾಮನೆಗೆ ಶಿರವಾಗಿ ಹೊಕ್ಕವರೆಲ್ಲ ಪಡ್ಕೊಂಡ್ರು. ಕಪಿಲ ಸಿದ್ಧ ಮಲ್ಲಯ್ಯ, ಹಂತಪ್ಪ ಮಹಾಮನೆಯ ನೋಡಬೇಕೆಂದು ನಾ ಅನಂತ ಕಾಲ ಕಾದಿದ್ದೆ. ನಿಮ್ಮ ಶರಣ ಪ್ರಭುದೇವರ ದಯದಿಂದ ಸಂಗನ ಬಸವಣ್ಣನ ಮಹಾಮನೆಯ ಕಂಡು ನಮೋ ನಮೋ ಎನ್ನುತ್ತಿದ್ದೇನಯ್ಯ ಅನ್ನುವಂಥ ಮಾತನ್ನ ಸೊನ್ನಲಿಗೆ ಸಿದ್ದರಾಮೇಶ್ವರರು ಕಲ್ಯಾಣವನ್ನು ಕಂಡಾಗ, ಅನುಭವ ಮಂಟಪವನ್ನು ಕಂಡಾಗ, ಮಹಾಮನೆಯನ್ನು ಕಂಡಾಗ ಅವರ ಬಾಯಲ್ಲಿ ಬರುವಂಥ ಮಾತಿದು ನೋಡಿ. ಹಾಗಾದರೆ ಈ ಲೋಕದಲ್ಲಿ ಭಾಳ ಮಂದಿ ಮನೆ ಕಟ್ಟಿದ್ದಿಲ್ಲನ್ರಿ ಅಂತಂದ್ರೆ, ಕಟ್ಟಿದ್ರು, ಮನೆ ಕಟ್ಟಿದ್ರು, ತಮ್ಮವರಿಗಾಗಿ ಕಟ್ಟಿದ್ರು, ತಮಗೆ ಬೇಕಾದವರಿಗಾಗಿ ಕಟ್ಟಿದ್ರು, ತಮ್ಮ ಸುಖಕ್ಕಾಗಿ ಕಟ್ಟಿದ್ರು, ತಮ್ಮ ಐಹಿಕ ಸುಖಕ್ಕಾಗಿ ಕಟ್ಟಿದ್ರು, ತಮ್ಮ ತಮ್ಮ ವ್ಯವಸ್ಥೆಯ ರಕ್ತ ಸಂಬಂಧದ ಪರಿಧಿಗೆ ಕಟ್ಟಿದ್ರು, ಅಥವಾ ತಮ್ಮ ತಮ್ಮ ಪ್ರೀತಿ ವಿಶ್ವಾಸದ ಸ್ನೇಹದ ಮನೆಗಳನ್ನು ಕಟ್ಟಿಕೊಂಡಿದ್ರು. ಅದರಲ್ಲಿ ಒಂದು ಸುಖ ಇದ್ರೆ ಒಂದು ಇದ್ದಿದ್ದಿಲ್ಲ. ಒಂದರ ಬಗ್ಗೆ ಆನಂದ ಇತ್ತಂದ್ರೆ ಇನ್ನೊಂದರ ಬಗ್ಗೆ ದುಃಖ ಇತ್ತು. ಒಂದರ ಬಗ್ಗೆ ತೃಪ್ತಿ ಇತ್ತಂದ್ರೆ ಇನ್ನೊಂದರ ಬಗ್ಗೆ ಅತೃಪ್ತಿ ಇತ್ತು. ಬಹುಶಃ ಇವತ್ತು ಇಡೀ ಭೂಮಂಡಲದಲ್ಲಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ನೀವು ಸುಖವಾಗಿ ಇದ್ದೀರಾ ಅಂದರೆ ಸುಖವಾಗಿ ಇದ್ದೀವಿ ಅಂತ ಅವ್ರು ಹೇಳ್ಬೋದು. ಆದರೆ ನಿಜವಾಗಿ ತೃಪ್ತಿಯಿಂದ ಆನಂದದಿಂದ ಬದುಕಿವಿ ಅಂತಂತ ಹೇಳುವಂಥ ಮನೆ ಬಹುಶಃ ಒಂದು ಸಿಗಲಿಕ್ಕಿಲ್ಲೇನೋ ಅಂತ ಅನಿಸ್ತದೆ ನೋಡಿ. ನೀವು ಸುಖವಾಗಿದ್ದೀರಾ ಅಂದ್ರೆ ಇರ್ಬೋದು, ಮನೆ ಅದೇ, ಮನೆಯೊಳಗೆ ಬೆಡ್ಡು, ಮಂಚ, ಕಾಟನ್, ಕಲ್ಟನ್, ಅಥವಾ ತಂತ್ರಜ್ಞಾನದ ವಸ್ತುಗಳು, ಅಥವಾ ಬೇಕಾದಂಥ ಸಿರಿ ಸಂಪತ್ತು, ತರೋರು ಕೊಡೋರು ಬರೋರು ಹೋಗೋರು ಅಧಿಕಾರ ಇರ್ಬೋದು. ಸುಖ ಇದೆ ಅಂತ ಹೇಳ್ಬೋದು, ಸುಖ ಇದೆ ನಮಗಂತ ಹೇಳ್ಬೋದು. ಆದರೆ ನಿಜವಾದ ತೃಪ್ತಿ, ನಿಜವಾದ ಆನಂದ ನಿಮಗೆ ಈ ಮನೆಗಳಲ್ಲಿ ಇದೆಯಾ ಅಂತ ಕೇಳಿದರೆ ಬಹುಶಃ ಅಂಥ ಮನೆಗಳು ಸಿಗುತ್ತಾವೋ ಇಲ್ಲೋ. ಇದು ಹೆಂಗಾಕತಿ ಪ್ರಶ್ನೆ ಅಂದ್ರೆ, ಸಾವಿಲ್ಲದ ಮನೆ ಸಾಸಿವೆ ಕಾಳು ತೊಗೊಂಬರೋದು ಎಷ್ಟು ಕಷ್ಟ, ಇದು ಅಷ್ಟ ಕಷ್ಟ ಅಂತ ಹೇಳ್ತಾರಲ್ಲ ಪ್ರಭುಗಳು. ನೋಡಿ ನೋಡಿ, ಸಾವಿಲ್ಲದ ಮನೆ ಸಾಸಿವೆ ಕಾಳು ತರಕ್ಕೆ ಹೋದ್ರೆ ಸಿಗುವುದೇ ಇಲ್ಲ. ಬುದ್ಧ ಕಿಸಾ ಗೌತಮಿಯ ಕಥೆ ನಮಗೆ ನೆನಪಾಗ್ತದೆ. ಮಗ ಸತ್ತ ಅಂತ ತಿಳ್ಕೊಂಡು ಮಗನ ಬದುಕಿಸಿಕೊಡು ಅಂತ ತಿಳ್ಕೊಂಡು ಬುದ್ಧನ ಹಂತಕ್ಕೆ ಕಿಸಾ ಗೌತಮಿ ಬಂದರೆ, ಕಿಸಾ ಗೌತಮಿಯಲ್ಲಿರುವಂಥ ಮಗ ಅನ್ನುವ ಮೋಹದ ಮಮಕಾರವನ್ನು ಕಳಿಬೇಕಾದ್ರೆ ಬುದ್ಧ ಹೇಳಿದ, ಅದಕ್ಕೊಂದು ಔಷಧಿ ಬೇಕಲ್ಲಮ್ಮ ಅಂದೆ. ಏನು ಔಷಧಿ? ಹೋಗು ಒಂದಿಷ್ಟು ಸಾಸಿವೆ ಕಾಳು ತಗೊಂಡು ಬಾ.
ಸಾಸಿವೆ ಕಾಳು ತಗೋ, ತರ್ತೀನಿ ಮಾರಾಯ, ಇದೇನು ದೊಡ್ಡ ಕದ. ಆದರೆ ನೀನು ತರುವಂಥ ಸಾಸಿವೆ ಕಾಳು ಅದು ಸಾವಿಲ್ಲದ ಮನಿದಾಗಿರ್ಬೇಕು ಅಂತ ಹೇಳಿ ನಮ್ಮ ಬುದ್ಧ ನೋಡ್ರಿ. ಅದೇನಾಗಿರ್ಬೇಕು, ಸಾವ ಆಗಿರಬಾರದ ಮನಿ ಒಳಗೆ ಅಂಥದ್ದು. ಬಹುಶಃ ಇರಬಹುದು 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 ಅಂತ ಹೋದ್ಲಕ್ಕಿ, ಇರಬಹುದು 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 ಅಂತ ಹೋದ್. ಎತ್ತಗಾರಾಗಲಿ ಮಗ ಬದುಕಲಿ ಅಂಥೇಳಿ. ಅಮ್ಮ ನನ್ನ ಮಗ ತೀರ್ಕೊಂಡಿದ್ದಾನೆ, ಬುದ್ಧ ಬದುಕಿಸ್ತಾನಂತ, ಒಂದಿಷ್ಟು ಸಾಸಿವೆ ಕಾಳು ಕೊಡ್ರಮ್ಮ ಅಂದರೆ, ಅಯ್ಯೋ ಒಂದಿಷ್ಟು ಯಾಕವ, ಒಂದು ಬಗಿಸಿ ಕೊಡ್ತೇನಂತ ಎಲ್ಲರೂ ತರೋರು. ತಂದು ಒಡೆಯದಾಗ ಹಾಕೋದ್ರೊಳಗೆ ಆಕಿನ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಿದ್ದಾರೆ? ಎಲ್ಲರ ಮನೆಯಾಗ ಇದ ಪ್ರಶ್ನೆ. ವರ್ಷದಿಂದ ತೀರ್ಕೊಂಡ್ರು, 10 ವರ್ಷದಿಂದ ತೀರ್ಕೊಂಡ್ರು, 15 ವರ್ಷದಿಂದ ತೀರ್ಕೊಂಡ್ರು, 20 ವರ್ಷದಿಂದ ತೀರ್ಕೊಂಡ್ರು, ನಿನ್ನೆ ತೀರ್ಕೊಂಡ್ರು, ಮೊನ್ನೆ ತೀರ್ಕೊಂಡ್ರು. ಎಲ್ಲಿ ಕೇಳಿದ್ರು ಸಾವಿಲ್ಲದ ಮನೆ ಆಕೆಗೆ ಸಿಗಲಿಲ್ಲ. ಎಲ್ಲಿ ಕೇಳಿದ್ರು ಪ್ರಶ್ನೆ ಮಾಡ್ಬೋದು ನೀವು. ಹಾಗಾದರೆ ಸತ್ತವ್ರ ಮನೆ ಬಿಟ್ಟು ಒಂದು ಹೊಸ ಮನೆ ಕಟ್ಕೊಂಡಾಗ ಅದು ಕೂಡ ಸಾವಿದ್ದ ಮನೆಯೇ ಆಗ್ತದೆ, ಇಲ್ಲ ಅನ್ನಕ್ಕೆ ಬರೋದಿಲ್ಲ. ಯಾಕಂದ್ರೆ ಆ ಮನೆಯನ್ನು ನೀವು ಅಲ್ಲಿ ಬಂದು ಕಟ್ಟಬೇಕಾದ್ರೆ ಸತ್ತವರ ಮನೆಯಿಂದ ಬಂದನ ನೀವು ಸಾಯುವ ಮನೆಯನ್ನು ಕಟ್ಟಿರ್ತೀರಿ, ಅದು ಕೂಡ ಒಂದು ರೀತಿ ಸಾವಿದ್ದ ಮನೆಯೇ, ಅದನ್ನಿಲ್ಲ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಭಾಳ ಮಂದಿ ತರ್ಕ ಮಾಡ್ಬೋದು, ಇಲ್ಲರಿ ನಾವು ಹೊಸದಾಗಿ ಬಿಲ್ಡಿಂಗ್ ಕಟ್ಕೊಂಡಿನಿ, ಆ ಮನೆಯಾಗ ಇನ್ನೂ ಸಾವು ನೋವುಗಳಾಗಿಲ್ಲ ಅಂದರು. ನೀ ಬಂದಿರೋದು ಎಲ್ಲಿಂದ? ನಿನ್ನ ಮೂಲ ಮನೆಯಲ್ಲಿ ಆ ಮನೆಯಾಗ ಹೋಗ್ಯಾರಿಲ್ಲ, ಆ ಮನೆಯಾಗ ಇದ್ದಾಮ ಇಲ್ಲಿ ಬಂದೇ ಇಲ್ಲ, ನಿಂದು ಸಾವಿಲ್ಲದ ಮನಿನ. ಅದಕ್ಕೆ ಏನು ಪ್ರಶ್ನೆ ಮಾಡೋಂಗಿಲ್ಲ, ಸಾವಿಲ್ಲದ ಮನೆಯೇ ಅದು. ಎಲ್ಲವೂ ಸಾವಿದ್ದ ಮನೆಗಳೇ. ಮತ್ತು ಸಾವಿದ್ದ ಮನೆಗಳೇ ಎಲ್ಲ ಕಡೆ ಸಿಗ್ತಾವೆ, ಎಲ್ಲ ಊರುಗಳಲ್ಲಿ, ಎಲ್ಲ ದೇಶದಲ್ಲಿ ಸಿಗ್ತಾವಂದರೆ ಸಾವು ಅನ್ನುವಂಥದ್ದು ಎಷ್ಟು ಸಹಜವೋ ಈ ಪ್ರಪಂಚದಲ್ಲಿ ಸುಖ ದುಃಖಗಳನ್ನುವಂಥದ್ದು ಅಷ್ಟೇ ಸಹಜ ನೋಡ್ರಿ, ಅಷ್ಟೇ ಸಹಜ. ಹೀಗಾಗಿ ಆಕೆಗೆ ಸಿಗಲಿಲ್ಲ. ಹಂಗಂದ ಮಾತ್ರಕ್ಕೆ ಬುದ್ಧನಿಗೆ ಆ ಹುಡುಗನನ್ನು ಬದುಕಿಸುವಂಥ ಸಾಮರ್ಥ್ಯ ಇದ್ದಿಲ್ಲ ಅಂತ ಅಲ್ಲ, ಬದುಕಿಸ್ಬೋದಾಗಿತ್ತು. ನಮ್ಮಲ್ಲಿ ಭಾಳಷ್ಟು ಅಂಥ ಘಟನೆಗಳು ಬರ್ತಾವೆ, ಜೀವನದಲ್ಲಿ ಅಂಥ ಘಟನೆಗಳು ಬರ್ತಾವೆ. ಮಹಾತ್ಮರ ಜೀವನದಲ್ಲಿ ಕೆಲವು ಘಟನೆಗಳು, ಬದುಕಿಸಿದ ಘಟನೆಗಳು ಬರ್ತಾವೆ. ಸಾಧ್ಯ ಅಂದ್ರೆ ಸಾಧ್ಯ ಇದೆ. ಎಷ್ಟು ಬದುಕಿಸೋರು ನೀವು, ಏನು ಮಾಡೋರು ಅದನ್ನು ಬದುಕಿಸಿ. ನಿಸರ್ಗದ ವಿರುದ್ಧ ಹೋಗಿ ಏನು ಮಾಡೋದೈತಿ? ಏನು ಮಾಡೋದೈತಿ ಹೇಳ್ರಿ? ಐತಿ, ಸಾಮರ್ಥ್ಯ ಐತಿ, ಸಾಧ್ಯ ಐತಿ. ಹಾಗಾದ್ರೆ ಅದನ್ನು ಮಾಡಿ ಏನು ಮಾಡೋದು ಹೇಳೋದನ್ನ? ಹಂಗಾರೆ ಹೋದವರೆಲ್ಲನೂ ಹೊಳ್ಳೊಳ್ಳಿ ಕರ್ಕೊಂಬಂದ್ರೆ ಜಗತ್ತಿನ ವ್ಯವಹಾರಗಳು ನಡೆಯೋದು ಹೆಂಗೆ, ಧರ್ಮ ಕರ್ಮಗಳು ನಡೆಯೋದು ಹೆಂಗೆ, ಸುಖ ದುಃಖಗಳು ನಡೆಯೋದು ಹೆಂಗೆ? ಅದಕ್ಕೊಂದು ಕಡೆ ಹೇಳ್ತಾನೆ ಶಿಶುನಾಳ ಶರೀಫ, ಏನು ದಿಟ್ಟಾನೋ ಜಗದೀಶನೋ ಒಂದ ಕೊಟ್ಟ ಒಂದ ಬಿಟ್ಟಾನೋ. ನೋಡಿ, ಈ ಪ್ರಪಂಚ ಅಂದರೆ ಅತೃಪ್ತಿಯಿಂದ ಕೂಡಿದ್ದಂತಿದು, ಯಾರಿಗೂ ಇಲ್ಲಿ ಪಕ್ಕ ಐತೆ ಅನ್ನಂಗಿಲ್ಲ ಅಂತಿಲ್ಲ. ನೋಡ್ರಿ, ಭಾಳ ಅದ್ಭುತವಾದ ಮಾತನ್ನು ಬರೀತಿರ್ತಾರೆ. ಒಂದ ಕೊಟ್ಟಾನೋ ಒಂದ ಬಿಟ್ಟಾನೋ, ಈ ಜಗವ ಸೃಷ್ಟಿಸಿ ಲೀಲೆಯಾಡ್ಯಾನೋ. ಯಾರೋ? ಶಿಶುನಾಳದೀಶ. ಶಿಶುನಾಳದೀಶ ಅಂದ್ರೆ ಪರಮಾತ್ಮನೇ. ಶರೀಫರವನು ಶಿಶುನಾಳದೀಶ ಅಂತ ಕರೆದ್ರು, ಮಡಿವಾಳಪ್ಪನವರವನು ಗುಡ್ಡದ ಮಹಂತ ಅಂತ ಕರೆದ್ರು, ಬಸವಣ್ಣವರು ಕೂಡಲ ಸಂಗಮ ಅಂತ ಕರೆದ್ರು. ಕೂಡಲ ಸಂಗಮ ದೇವ ಅಂದ್ರು ಓ ಅಂದವ ಅವನ, ಚಣಮಗೇರಿ ಮಹಂತ ಸ್ವಾಮಿ ಅಂದ್ರು ಓ ಅಂದವ ಅವನ, ಶಿಶುನಾಳದೀಶ ಬಸವೇಶ ಅಂದ್ರು ಓ ಅಂದವ ಅವನ. ನಾಮ ಹಲವು, ಇರುವ ಮಹತ್ ಪರಮಾತ್ಮನೊಬ್ಬನೇ, ದೇವನೊಬ್ಬನೇ. ನಾಮ ಹಲವು. ಮತ್ತು ದೇವ ಒಬ್ಬನ, ದೇವತೆಗಳು ಒಬ್ಬರ ಅಲ್ಲ. ಮತ್ತು ವ್ಯತ್ಯಾಸ ಬರ್ತೈತಿ, ಮತ್ತೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ. ದೇವತೆಗಳ ಬೇರೆ, ದೇವರ ಬೇರೆ. ದೇವತೆಗಳಿಗೂ ಸುಖ ದುಃಖಗಳದಾವ, ದೇವತೆಗಳಿಗೂ ನೋವು ನಲಿವುಗಳದಾವ, ದೇವತೆಗಳಿಗೂ ಕಾಮ ಪ್ರೇಮಗಳದಾವ, ದೇವತೆಗಳಿಗೂ ಭವಬಂಧನಗಳದಾವ, ದೇವತೆಗಳಿಗೂ ಒಳಗಾಲ ಐತೆ ಅಂತ. ಅದಕ್ಕೆ ಸುರರು, ಕಿನ್ನರರು, ಕಿಂಪುರುಷರು, ಗಂಗೆ, ಗೌರಿ, ವಲ್ಲಭರು ಅನಂತ ಕೋಟಿ ಪ್ರಳಯಗಳಲ್ಲಿ ಸತ್ತು ಹೋದರು ಅಂತ ಹೇಳ್ತಾರೆ ನೋಡ್ರಿ ವಚನಕಾರರು. ಇವರೆಲ್ಲ ಹೋದವ್ರ. ಗಂಗಾ ವಲ್ಲಭ, ಗೌರಿ ವಲ್ಲಭ ಅಂತ ನೀವೇನು ಪೂಜೆ ಮಾಡ್ತಿರೋ ನೋಡು, ಅವರು ಒಂದು ಕಾಲಕ್ಕೆ ನಮ್ಮಂಗೆ ಹುಟ್ಟಿ ಅವರು ಸತ್ತು ಆದವ್ರು, ಅವ್ರಿಗೂ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ ಶರಣರು. ಕೃತಾಯುಗದಾಗಿದ್ದರು, ಯಾರೋ ಹೇಳಿಬಿಟ್ರು ದೇವತೆಗಳಿಗೆ ಸಾವಿಲ್ಲ ಅಂತ. ಅವ್ರಿಗೂ ಸಾವು ಐತಿ, ಅವ್ರಿಗೂ ಕಾಮಪ್ರೇಮಗಳದಾವು. ಯಾಕೆ ಇಂದ್ರನ ಸ್ಟೋರಿ ಓದ್ಯಾಗ ಏನು ಚಲೋ ಐತೇನು? ಅವನು ಚಾರಿತ್ರಹೀನ ವ್ಯಕ್ತಿನೇ ಇಂದ್ರ ನೋಡ್ರಿ. ಬ್ರಹ್ಮನ ಸ್ಟೋರಿ ಓದಿದ್ರೆ ಬ್ರಹ್ಮನು ಚಾರಿತ್ರಹೀನ ವ್ಯಕ್ತಿನೇ, ಅವನು ಚಾರಿತ್ರಹೀನ ವ್ಯಕ್ತಿನೇ. ಇನ್ನು ಇವೆಲ್ಲ ದೇವಾನುದೇವತೆಗಳು ಕೆಲವೊಂದಿಷ್ಟು ಸ್ಟೋರಿಗಳನ್ನು ಓದಾಕ ಕತ್ಬಿಟ್ರೆ ಅವೆಲ್ಲವೂ ನೀತಿ ಇಲ್ಲದವ್ರು ಅವರೆಲ್ಲ. ಬಹುತೇಕ ಮಂದಿ ದೇವತೆಗಳಿಗೆಲ್ಲ ನೀತಿನೇ ಇಲ್ಲ ನೋಡ್ರಿ, ನೀತಿ ಇಲ್ಲದವ್ರು ಅವರು. ಮತ್ತು ನೀತಿ ಇಲ್ಲದಂಥ ದೇವತೆಗಳನ್ನು ತೊಗೊಂಡು ಆ ನಿಜವಾದ ದೇವರಿಗೆ ಹೋಲಿಸಿದ್ರೆ ಎಷ್ಟು ತಪ್ಪಾಕೈತೆ ನಾವು ಮಾಡೋದು. ಅದಕ್ಕೆ ದೇವನ ಬೇರೆ, ದೇವತೆಗಳ ಬೇರೆ. ದೇವತೆಗಳಿಗೂ ಸುಖ ದುಃಖ ನೋವು ನಲಿವು ಕಾಮ ಪ್ರೇಮ ಬಂಧನ ಭವ ಮರಣ ಅಳು ಎಲ್ಲ ಐತೆ ಅವಕ್ಕೂ ದೇವತೆಗಳಿಗೆ. ಅವ್ರು ವೈಕುಂಠದಾಗರ ಇರಲಿ, ಅವರು ರುದ್ರಲೋಕದಾಗರ ಇರಲಿ, ಅಥವಾ ಈ ಬ್ರಹ್ಮಾಂಡದೊಳಗೆ ಮತ್ತೆ ಇನ್ನೊಂದು ಯಾವುದರ ಗ್ಯಾಲಕ್ಸಿಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ಗ್ರಹಗಳಲ್ಲಿ
ಯಾವುದಾದ್ರೂ ಒಂದು ಸೌರಮಂಡಲದಲ್ಲಿ ಇಂಥದ ಇನ್ನೊಂದು ಭೂಮಿ ಇತ್ತು, ಅಲ್ಲಿ ಏನಾರ ಅವ್ರು ಏಲಿಯನ್ಸ್ಗಳದಾರ ಅಂದ್ರೆ ಅವಕ್ಕೂ ಸಾವೈತೆ ಅಂತ ಹೇಳ್ತಾರೆ ವಚನಕಾರರು. ಒಟ್ಟು ಬ್ರಹ್ಮಾಂಡದಲ್ಲಿ ಎಲ್ಲಿ ಹೋದ್ರೂ ಹುಟ್ಟು ಸಾವು ಇವು ಇಲ್ಲದ್ದು ಎಲ್ಲಿ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಇದರಿಂದ ಹೊರಗಾದ ಒಬ್ಬನೇ, ಇವುಗಳಿಂದ ಹೊರಗಾದ ಒಬ್ಬನೇ, ಯಾರಂದ್ರೆ ಪರಮಾತ್ಮ ಒಬ್ಬನೇ. ಅದಕ್ಕೆ ಅವನು ಏನಂತ ಕರೆದ್ರು, ಸ್ವಾಮಿ ನೀನು ಶಾಶ್ವತ ನೀನು ಅಂತ ಕರೆದ್ರ ಅವನು. ನೋಡಿ, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು. ಈ ಈ ಬಿರುದು ಎತ್ತಿದವ ಯಾರು? ಅವನೇ. ಎತ್ತಿದೆ ಬಿರುದ ಜಗವೆಲ್ಲರಿಯಲು. ಸ್ವರ್ಗ ಇದ್ರ ಒಂದು ವೇಳೆ, ಮರ್ತ್ಯ ಕಾಣುವುದು. ಸ್ವರ್ಗ, ಮರ್ತ್ಯ, ಪಾತಾಳ, ಪಾತಾಳ ಲೋಕ ಅಂತ ಹೇಳ್ತಾರೆ. ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ, ಮಹಿತಳ, ಸುವರ್ಲೋಕ, ಸತ್ಯಲೋಕ, ಭುವರ್ಲೋಕ, ಜನೋಲೋಕ, ತಪೋಲೋಕ ಅಂತ ಚತುರ್ದಶ ಭುವನಗಳದಾವಂತ. ಚತುರ್ದಶ ಭುವನಗಳಂದ್ರೆ ನಮ್ಮದು ಭೂಮಿ ಹೆಂಗೈತಿ, ಇನ್ನೂ ಇಂಥ ಅನಂತ ಭೂಮಿಗಳದಾವ ಅಂತ ಹೇಳ್ತಾರೆ ವಚನಕಾರರು ಹೇಳ್ತಾರೆ. ಇದನ್ನು ಹೆಂಗಪ್ಪ ಅಂದ್ರೆ ಒಂದು ರಸ್ತೆ ಐತಿ ಅಂದ್ರೆ ಇನ್ನೊಂದು ರಸ್ತೆ ಇರಲೇಬೇಕಲ್ಲ, ಪ್ಯಾರಲಲ್ ಅಂತ ಕರೀತಾರೆ ಅದಕ್ಕೆ. ಒಂದು ಊರು ಐತಿ ಅಂದ್ರೆ ಇನ್ನೊಂದು ಊರು ಇರಾಕಬೇಕಲ್ಲ, ಒಂದು ಊರು ಐತಿ ಅಂದ್ರೆ ಇನ್ನೊಂದು ಊರು ಐತಿ, ಹೌದಾ? ಒಂದು ರೋಡ್ ಐತಿ ಅಂದ್ರೆ ಮತ್ತೊಂದು ರೋಡ್ ಇರಾಕಬೇಕು, ಒಂದು ಊರು ಐತಿ ಅಂದ್ರೆ ಇನ್ನೊಂದು ಊರು ಇರಾಕಬೇಕು. ಹಂಗೆ ಒಂದು ಭೂಮಿ ಐತಿ ಅಂದ್ರೆ ಇನ್ನೊಂದು ಭೂಮಿ ಅಲ್ಲ, ಇಂಥ ಅನಂತ ಭೂಮಿಗಳದಾವ. ಒಬ್ಬ ಸೂರ್ಯ ಅಂದ್ರೆ ಇಂಥ ಅನಂತ ಸೂರ್ಯರದಾರ. ಈಗ ಅದು ಸದ್ಯ ವಿಜ್ಞಾನನೂ ಹೇಳ್ತೈತೆ ಅದನ್ನು, ನಮ್ಮ ಕಣ್ಣಿಗೆ ಕಾಣಾಮಿ ಒಬ್ಬನ ಅಲ್ಲ, ಇವನಂತ ಕೋಟಿ ಸೂರ್ಯರದಾರ ಅಂತ ಹೇಳ್ತೈತಿ. ನೋಡ್ರಿ, ಈಗೇನು ಕಾಣಕತ್ತಾನಲ್ಲ, ಈ ಒಬ್ಬ ಸೂರ್ಯ ಅಲ್ಲ, ಇವನಿಗಿಂತಲೂ ಅನಂತ ಕೋಟಿ ಸೂರ್ಯರದಾರಂತ. ನೋಡ್ರಿ, ಒಂದರ ಬೆಳಕು ಒಂದಕ್ಕೆ ಹೋಗ್ಬೇಕಾದ್ರೆ ಎಷ್ಟೋ ಕೋಟಿ ಕೋಟಿ ವರ್ಷ ಬೇಕಂತ. ಅದಕ್ಕೆ ಲೈಟ್ ಇಯರ್ಸ್ ಅಂತ ಕರೀತಾರೆ, ಜ್ಯೋತಿರ್ವರ್ಷ ಅಂತ ಕರೀತಾರೆ. ಮತ್ತು ಸ್ಪೀಡ್ ಹೆಂಗೆ, ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಓಡ್ತೈತಂತದು ಬೆಳಕ. ಎಷ್ಟು? ಒಂದು ಸೆಕೆಂಡಿಗೆ 3 ಲಕ್ಷ ಓಡ್ತೈತಂತ ನೋಡ್ರಿ. ಅಬ್ಬಾಬಾಬಾ, ಜಗತ್ತಿನಲ್ಲಿ ಅತಿಯಾದ ವೇಗ ಅಂದ್ರೆ ಬೆಳಕೆ. ಬೆಳಕಿನಷ್ಟು ವೇಗ ಯಾವುದೂ ಇಲ್ಲ. ಆ ಬೆಳಕಿನಕ್ಕಿಂತ ಹೆಚ್ಚು ವೇಗವಾದದ್ದು ಯಾವುದಾದ್ರೂ ಇದ್ರೆ ಮನಸ್ಸು ಅಂತ ಹೇಳ್ತಾರೆ. ನೋಡ್ರಿ, ಆ ಬೆಳಕಿನಕ್ಕಿಂತ ವೇಗ ಐತೆ ಅಂತ. ಇದಕ್ಕೆ ಒಂದು ಕ್ಷಣದಾಗ ಕಣ್ಣು ಮುಚ್ಚಿದ್ರೆ ಚಂದ್ರಲೋಕಕ್ಕೆ ಹೋಗಿರ್ತೈತೆ ಅಂತಿದು ಮನಸ್ಸು. ಒಂದು ಕ್ಷಣದಾಗ ಕಣ್ಣು ಮುಚ್ಚಿದ್ರೆ ಇಂದ್ರಲೋಕಕ್ಕೂ ಹೋಗಿ ಬರ್ತೈತೆ ಅಂತ ಕಲ್ಪನೆಯಲ್ಲಿ. ಮತ್ತು ಮನಸ್ಸು ಭಾಳ ಸ್ಪೀಡ್ ಐತೆ ಅಂತ ಹೇಳ್ತಾರೆ. ನೋಡಿ, ಅದಕ್ಕೆ ಅನಂತ ಲೋಕಗಳು ಇರಬಹುದು. ಭೂಮಿ ಹೆಂಗೈತಿ ಇರಬಹುದು, ಸೂರ್ಯ ಹೆಂಗದಾನ ಹಂಗೆ ಇರಬಹುದು. ಇದ್ರೆ ಏನು ಅಲ್ಲಿ ಇದ ಹಣೆ ಬಾರಲ್ಲ ಅಂತಾರೆ ಅವ್ರು ವಚನಕಾರರು. ಏನು ವಿಶೇಷ ಇರೋದಿಲ್ಲ ಅಂತ ಹೇಳ್ತಾರೆ ಅವ್ರು. ಇಲ್ಲಿ ಹೆಂಗೈತೆ ಅಲ್ಲಿನೂ ಹಂಗೆ ಅಂತಾರೆ. ಅಲ್ಲಿನೂ ಸೂರ್ಯನ ಬಿಸಿಲು ಬೀಳ್ಬೋದು, ಅಲ್ಲಿನೂ ಭೂಮಿ ಇರ್ಬೋದು, ಅಲ್ಲಿನೂ ಮನುಷ್ಯರಿರ್ಬೋದು, ಅಲ್ಲಿನೂ ಪ್ರಾಣಿ ಪಕ್ಷಿಗಳಿರ್ಬೋದು. ಎಲ್ಲೇ ಇರಲಿ ಹುಟ್ಟು ಸಾವುಗಳ ಮಾತ್ರ ನಿಶ್ಚಿತ ಅಂತ ಹೇಳ್ತಾರೆ. ಆವ ಲೋಕದೊಳಗಿದ್ದಡೆಯೋ ಕರ್ಮ ಬಿಡೋದು, ಬಂಧನ ಬಿಡೋದು, ಮರಣ ಬಿಡೋದು ಅಂತ ಹೇಳ್ತಾರೆ. ಇದು ಸಿದ್ಧ ಅಂತ. ಇದು ಸಿದ್ಧವೇ. ಇದು ಯಾವ ಲೋಕರ ಇರಲಿ, ನೀವು ಈ ಭೂಮಿ ಮ್ಯಾಗ ಕುಂತ್ಕೊಂಡು ರಾಕೆಟಿನಾಗ ಎಷ್ಟೋ ವರ್ಷಗಳ ಕಾಲ ಹಂಗೆ ಪ್ರಯಾಣ ಮಾಡಿ 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 ಭೂಮಿ ಬಿಟ್ಟು ಮತ್ತೊಂದು ಎಲ್ಲರ ಭೂಮಿಗೆ ಹೋದ್ರೂ ಅಲ್ಲಿನೂ ಇದು ಹಣೆ ಬಾರಣ. ಏನು ಫರಕ್ ಇರೋದಿಲ್ಲ. ಭಾಳ ಅಂದ್ರೆ ಸ್ವಲ್ಪ ಬಣ್ಣದಾಗ ವ್ಯತ್ಯಾಸ ಇರ್ಬೋದು ನಿಮಗೂ ಅವ್ರಿಗೂ. ಸ್ವಲ್ಪ ಎತ್ತರದಾಗ, ಬಣ್ಣದಾಗ, ರೂಪದಾಗ ಏನಾರ ಒಂದಿಟ್ಟು ಬದಲಾವಣೆ ಇರ್ಬೋದು. ಹೆಂಗೀಗ ಅಮೇರಿಕಾದವ್ರ ಬಣ್ಣ ಬೇರೆ, ಇಂಡಿಯಾದವ್ರ ಬಣ್ಣ ಬೇರೆ, ಆಫ್ರಿಕಾದವ್ರ ಬಣ್ಣ ಬೇರೆ, ಬಣ್ಣಗಳು ಬೇರೆ ಇರ್ಬೋದು, ಭಾಷೆಗಳು ಬೇರೆ ಇರ್ಬೋದು, ಶಬ್ದಗಳು ಬೇರೆ ಇರ್ಬೋದು. ಸಾವು ಮಾತ್ರ ಒಂದ, ಹುಟ್ಟು ಮಾತ್ರ ಒಂದ, ದುಃಖ ಮಾತ್ರ ಒಂದ. ಈರೇಳು ಭುವನಗಳಲ್ಲಿನೂ ಕೂಡ ಇದಂತ ಇರಬಹುದು. ಇಂಥ ಭೂಮಿ ಅನಂತದವು. ನಮಗೊಂದ ಭೂಮಿ, ನಮ್ಮ ಕಣ್ಣಿಗೆ ಕಂಡದ್ದು. ಇನ್ನೂ ಇಂಥ ಅನಂತ ಭೂಮಿಗಳದಾವ. ವಚನಕಾರರೇ ಹೇಳ್ತಾರೆ ಅವನು. ಬಹುಶಃ ವಚನಕಾರರಷ್ಟು ಶರಣರಷ್ಟು ಖಗೋಳ ಶಾಸ್ತ್ರವನ್ನು ಚಲೋ ಹೇಳಿದವರು ಯಾರೂ ಇಲ್ಲ. ಐನಷ್ಟೇನೋ ಹೇಳೋದಿಲ್ಲ ಶರಣರಷ್ಟು ಈ ಖಗೋಳ ಶಾಸ್ತ್ರವನ್ನು. ಈಗ ವಿಜ್ಞಾನ ಹೇಳ್ತದೆ ಆಕಾಶಗಂಗೆ. ಇಷ್ಟು ದಿವಸ ವಿಜ್ಞಾನ ಏನು ಹೇಳ್ತಿತ್ತು, ಅದಕ್ಕಿಂತ ಮೊದಲ ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತದೆ ಅಂತ ಹೇಳ್ತಿತ್ತು. ಏನು ಹೇಳ್ತಿತ್ತು ಇಷ್ಟು ದಿವಸ ವಿಜ್ಞಾನ? ಈ ಭೂಮಿ ಏನೈತಲ್ಲ ಇದು ಸೂರ್ಯನ ಸುತ್ತಲೂ ಸುತ್ತುತ್ತದೆ ಅಂತ ಹೇಳ್ತಿತ್ತು. ಸೂರ್ಯನ ಸುತ್ತಲೂ ಸುತ್ತಿದಂಗೆ ಕಾಣ್ತತಿ ಕರೆ, ವಾಸ್ತವಿಕವಾಗಿ ಸೂರ್ಯನ ಸುತ್ತಲೂ ಸುತ್ತುದಿಲ್ಲ ಅಂತಿದ್ದು ಭೂಮಿ. ಮತ್ತೇನು ಅಂದ್ರೆ ಈ ಭೂಮಿ, ಈ ಸೂರ್ಯ ಎಲ್ಲವೂ ಕೂಡಿ ತನ್ನ ಮೂಲ ಗ್ಯಾಲಕ್ಸಿ ಆಗಿರ್ತಕ್ಕಂಥ ತನ್ನ ಮೂಲ ಗ್ಯಾಲಕ್ಸಿ ಆಕಾಶಗಂಗೆ ಅಂತ ಏನು ಕನ್ನಡದಲ್ಲಿ ಕರಿತೀರಿ, ಅದರ ಸುತ್ತಲೂ ಸುತ್ತತೆ ಅಂತಂತ. ನೀವಿರುವಂಥ ಗ್ಯಾಲಕ್ಸಿ ಯಾವುದಂದ್ರೆ ಹೆಂಗೆ ಏಷ್ಯಾ ಖಂಡ, ಯುರೋಪ್ ಖಂಡ ಅಂತೀರಿ, ಹಂಗೆ ನೀವಿರೋದು ಯಾವ ಗ್ಯಾಲಕ್ಸಿಯಾಗಿ ಅಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿ ಒಳಗೆ ನಾವು ಅದೀವಿ ಅಂತ. ಮಿಲ್ಕಿ ವೇ ಅಂದ್ರೆ ಹಾಲಿನ ಬಣ್ಣದಾಗ ಐತೆ ಅಂತದ ಗ್ಯಾಲಕ್ಸಿ. ಅದಕ್ಕೆ ಹಾಲಿನ ಬಣ್ಣದ ಗ್ಯಾಲಕ್ಸಿ ಅಂತ ಕರೀತಾರೆ. ಅದಕ್ಕೆ ಮಿಲ್ಕಿ ವೇ ಗ್ಯಾಲಕ್ಸಿ, ಹಾಲಿನ ಹಾದಿ. ಆ ಹಾಲಿನ ಬಣ್ಣದ ಗ್ಯಾಲಕ್ಸಿ ಒಳಗೆ ನಮ್ಮದು ಒಂದು ಈಟ ಕಾಣುತ್ತಂತಿದ್ದು ಭೂಮಿ. ಒಂದು ಈಟು ನೀವು ಟಿಕಳಿ ಇಟ್ಕೊಳ್ಳೋ ಒಟ್ಟು ಭೂಮಿ ಐತೆ ಅಂತಾರೆ. ಅದು ಇದನ್ನು ಹೋಗಿ ನೋಡಿಬಿಟ್ರೆ ಇಟ್ಟ ಕಾಣುತ್ತೆ ನೋಡ್ರಿ.
ಈ ಭೂಮಿಯನ್ನು ಸೂರ್ಯನ ಹೊಟ್ಟೆಗೆ ಹೋಗಿಟ್ರೆ ಸೂರ್ಯನ ಹೊಟ್ಟೆಗೆ ಇಂಥ ಭೂಮಿ ಲಕ್ಷಗಟ್ಟಲೆ ಹಿಡಿತೈತಂತ. ಅಷ್ಟು ದೊಡ್ಡವದಾನಂತ ಸೂರ್ಯ. ನಮಗೇನು ಬೆಳಕು ಕೊಡ್ತಾನಲ್ಲ, ಬೆಳಕು ಕೊಡು ಸೂರ್ಯನ ಹೊಟ್ಟೆಗೆ ಇಂಥ 1,00,000 ಭೂಮಿ ತುರುಕಿದ್ರೆ ಇನ್ನೂ ಸೂರ್ಯಕ್ಕೆ ಜಾಗ ಕುಲ ಉಳಿತೈತಂತ. ಮತ್ತು ಆ ಸೂರ್ಯನಿಗಿಂತ ಮತ್ತೊಬ್ಬ 2 ಪಟ್ಟು ದೊಡ್ಡವದಾನಂತ. ಮತ್ತು ಅವನಕ್ಕಿಂತ 6 ಪಟ್ಟು ದೊಡ್ಡ ಸೂರ್ಯ ಒಬ್ಬ ಅದಾನಂತ. ಮತ್ತು ಅವನಕ್ಕಿಂತ 20 ಪಟ್ಟು ಒಬ್ಬ ಅದಾನಂತ. ಅವನಕ್ಕಿಂತ 1000 ಪಟ್ಟು ಒಬ್ಬ ಅದಾನಂತ. ಇನ್ನು ಮುಂದೆ ಲೆಕ್ಕ ಮಾಡಕ್ಕೆ ಹೋದ್ರೆ ವಿಜ್ಞಾನಿಗಳಿಗೆ ಸಿಗೋಲ್ವಂತ. ಅಂದಾಜು ಲೆಕ್ಕ ಕೊಡ್ತಾರೆ ಅವರು. ಒಂದು ಗ್ಯಾಲಕ್ಸಿ ಒಳಗೆ 10,000 ಸೂರ್ಯರು ಅದಾರ ಅಂತ ಹೇಳ್ತಾರೆ. ಎಷ್ಟು? ಬರೀ ಒಂದೇ ಗ್ಯಾಲಕ್ಸಿಯಾಗನ ಅದಾರ. ಒಂದೇ ಗ್ಯಾಲಕ್ಸಿ ಒಳಗೆ 10,000 ಸೂರ್ಯರು ಅದಾರಂದ್ರೆ ಇನ್ನು ಮತ್ತು ಗ್ರಹಗಳೆಷ್ಟಿರ್ಬೇಕು, ಉಪಗ್ರಹಗಳೆಷ್ಟಿರ್ಬೇಕು, ಭೂಮಿಗಳೆಷ್ಟಿರ್ಬೇಕು. ವಿಚಾರ ಮಾಡಿ ನೋಡಿಬಿಟ್ರೆ ಇದು ಒಂದು ನಮೂನಿ ಕನಸ. ಇದು ಹೆಂಗೆ ಭೂಮಿ ಮೇಲೆ ಜೀವಿಗಳು ಹುಡ್ತಾವ ಸಾಯ್ತಾವ, ಹಂಗೆ ಬ್ರಹ್ಮಾಂಡದಾಗ ಗ್ರಹಗಳು ಹುಡ್ತಾವಂತ, ಗ್ರಹಗಳು ಸಾಯ್ತಾವಂತ ನೋಡಿ. ಸ್ಪೇಸ್ ಅಂತ ಕರೀತಾರೆ ಅದಕ್ಕೆ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು. ಬಯಲು ಸ್ಪೇಸ್. ಭೂಮಿ ದಾಟಿ ಹೋಗ್ರಿ ವಾಯುಮಂಡಲ, ವಾಯುಮಂಡಲ ದಾಟಿ ಹೋಗ್ರಿ ಮೋಡಗಳು, ಮೋಡಗಳನ್ನು ದಾಟಿ ಹೋಗ್ರಿ ಆಕಾಶ, ಆಕಾಶ ದಾಟಿ ಹೆಂಗೆ ಮ್ಯಾಲ್ಕತ್ತ ಹೋಗ್ರಿ ಏನು ಕಾಣ್ತತಿ? ಗಾಳಿಲ್ಲ, ಬೆಳಕಿಲ್ಲ, ಏನಿಲ್ಲ? ಸ್ಪೇಸ್. ಸ್ಪೇಸ್ ಅಂದ್ರೆ ಬಯಲು ಬಯಲು ಬಯಲು. ಆ ಬಯಲಾಗ ಹೆಂಗೆ ಭೂಮಿ ಮ್ಯಾಗ ಇದೊಂದು ಊರ ಅದೊಂದು ಊರ ಅದೊಂದು ಊರ ಅದೊಂದು ಊರು ಅದಾವ ನೋಡ್ರಿ. ಹಿಂಗೆ ಬಿಟ್ಟಿಲ್ಲ 20 ಕಿಲೋಮೀಟ್ರಕ್ಕೆ 30 ಕಿಲೋಮೀಟ್ರಕ್ಕೆ 40 ಕಿಲೋಮೀಟ್ರಕ್ಕೆ ಒಂದೊಂದು ಊರಿಲ್ಲ. ಹಂಗೆ ಬಯಲಾಗ ಹೋಗಿ ಮ್ಯಾಲೆ 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 ಹೋಗಿ ನಿಂತು ನೋಡಿದ್ರೆ ಇದು ಒಂದು ಗ್ರಹ ಅದು ಒಂದು ಗ್ರಹ ಅದು ಒಂದು ಗ್ರಹ ಅಂತ ಕಾಣ್ತಾವೆ. ಇದು ಭೂಮಿ, ಇದು ಮಂಗಳ, ಇದು ಸೂರ್ಯ, ಇದು ಚಂದ್ರ, ಇದು ಪ್ಲೇಟೋ, ಇದು ನೆಪ್ಚೂನ್ ಅಂತ ಕಾಣ್ತಾವೆ. ಎಲ್ಲೇ? ಬಯಲಾಗ. ನಮ್ಮ ಸೌರಮಂಡಲದ ಬಯಲು ದಾಟಿ ಮ್ಯಾಕತ್ತ ಹೋಗಿಬಿಟ್ರೆ ಮತ್ತು ಸೌರಮಂಡಲ ದಾಟಿ ಮ್ಯಾಲೆ 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 ಹೋಗಿಬಿಟ್ರೆ ಮತ್ತೇನು ಕಾಣ್ತತಿ? ಸೂರ್ಯನಂತವ್ರು ಈಟಿಟ್ಟು ಕಾಣಕ್ಕೆ ನಿಂದಿರ್ತಾರಂತ. ಸೌರಮಂಡಲದಾಗ ನಿಂತ್ರೆ ಭೂಮಿ ಈಟಿಟ್ಟು ಕಾಣ್ತತಿ ಅಂತ. ಸೂರ್ಯನ ದಾಟಿ ಮ್ಯಾಲೆ ಹೋದ್ರೆ ಸೂರ್ಯನೇ ಈಟಿಟ್ಟು ಕಾಣ್ತಾನಂತ. ನಮ್ಮ ಭೂಮಿ ಲೆಕ್ಕಕ್ಕೆ ಇಲ್ಲ ಅಂತ. ಅಲ್ಲಿ ನಮ್ಮ ಭೂಮಿ ಲೆಕ್ಕಕ್ಕೆ ಇಲ್ಲ. ಹೆಂಗೆ ಓಣಿ ಬಿಟ್ಟು ಊರಿಗೆ ಬಂದಾಗ ಓಣಿ ಲೆಕ್ಕಕ್ಕಿಲ್ಲ, ಊರು ಬಿಟ್ಟು ತಾಲೂಕಿಗೆ ಬಂದಾಗ ಹಳ್ಳಿ ಲೆಕ್ಕಕ್ಕಿಲ್ಲ, ತಾಲೂಕು ಬಿಟ್ಟು ಜಿಲ್ಲಾಕ್ಕೆ ಬಂದಾಗ ತಾಲೂಕು ಲೆಕ್ಕಕ್ಕಿಲ್ಲ, ಜಿಲ್ಲಾ ಬಿಟ್ಟು ರಾಜ್ಯಕ್ಕೆ ಬಂದಾಗ ಜಿಲ್ಲಾ ಲೆಕ್ಕಕ್ಕಿಲ್ಲ, ರಾಜ್ಯ ಬಿಟ್ಟು ದೇಶಕ್ಕೆ ಬಂದಾಗ ರಾಜ್ಯ ಲೆಕ್ಕದಾಗಿಲ್ಲ, ದೇಶ ಬಿಟ್ಟು ಖಂಡಕ್ಕೆ ಬಂದಾಗ ದೇಶಕ್ಕೆ ಕಿಮ್ಮತ್ತಿಲ್ಲ. ಹಂಗೆ ಭೂಮಿ ಬಿಟ್ಟು ಬೇರೆ ಗ್ರಹಕ್ಕೆ ಹೋದಾಗ ಭೂಮಿಗೆ ಕಿಮ್ಮತ್ತಿಲ್ಲ, ಸೂರ್ಯನ ಬಿಟ್ಟು ಮತ್ತೊಂದು ಸೌರಮಂಡಲಕ್ಕೆ ಹೋದಾಗ ಅಲ್ಲಿ ಸೂರ್ಯಗೂ ಕಿಮ್ಮತ್ತಿಲ್ಲ ಅಂತ ನೋಡಿ. ಎಲ್ಲವೂ ಕಿಮ್ಮತ್ತು ಕಳ್ಕೊಂತಾನೆ ಹೊಕ್ಕವಂತೀವಿ. ಮ್ಯಾಲೆ ಹೋದಂಗೆ ಮ್ಯಾಲೆ ಹೋದಂಗೆ ಮ್ಯಾಲೆ ಹೋದಂಗೆ ನಾವು ಅಸ್ತಿತ್ವನೇ ಇಲ್ಲ ಅಂತೀವಿ. ಸುಮ್ಮನೆ ನಾವು ಈಟು ಭೂಮಿಯಾಗಿ ಇಟ್ಟಾಕೊಂಡ ಮಾಡಾಕತ್ತೀವಿ ಅಂತ ಗದ್ಲನ ನೋಡ್ರಿ. ಇರೋದು ಈಟ ಐತೆ ಅಂತಿದ್ದು. ಏಟು ಐತೆ ಅಂದ್ರೆ ಈಟು ಕಾಣ್ತತೆ ಅಂತ. ಅಡಿಕೆ ಬೆಟ್ಟದಷ್ಟು ಐತೆ ಅಂತಿದ್ದು ಭೂಮಿ. ಅಲ್ಲಿ ಹೋಗಿ ಮ್ಯಾಗ ನಿಂತು ನೋಡ್ರಿದ್ರೆ ಆಟ ಕಾಣ್ತತೆ ಅಂತಿದ್ದು. ಒಂದರ ಬೆಳಕು ಒಂದು ಹೋಗ್ಬೇಕಾದ್ರೆ ಲಕ್ಷಗಟ್ಟಲೆ ವರ್ಷ ಬೇಕಂತ. ಸ್ಪೀಡ್ ಎಷ್ಟು? 3 ಲಕ್ಷ ಕಿಲೋಮೀಟರ್ ಸೆಕೆಂಡಿಗೆ. 3 ಲಕ್ಷ ಕಿಲೋಮೀಟರ್. ಅದಕ್ಕೆ ಜ್ಯೋತಿರ್ವರ್ಷ ಅಂತ ಕರೀತಾರೆ. ಯಾರಾದರೂ ಸೈನ್ಸ್ ಓದಿದವರಿದ್ರು ಗೊತ್ತಾಕಿತ್ತು, ಲೈಟ್ ಇಯರ್ಸ್. ಹಂಗಾರೆ ದಡಗ್ನ ಹೋಗಿ ಬಂದ್ಬಿಡು ನಡ್ರಿ ಅಂತ ಹೇಳಿದ್ರೆ ಹೋಗಿ ಬರೋಕ್ಕಾಗೋದಿಲ್ಲ. ಅಲ್ಲಿ ಎಲ್ಲೇ ಇನ್ನೊಂದು ಭೂಮಿಗೆ ಹೋಗಿ ಬಂದ್ಬಿಡು ನಡ್ರಿ ಅಂದ್ರೆ ಹೋಗೋಕ್ಕಾಗೋದಿಲ್ಲ. ಯಾಕೆ ಹೋಗೋಕ್ಕಾಗೋದಿಲ್ಲ ಅಂದರೆ ನಿಮ್ಮ ಸೌರಮಂಡಲವನ್ನು ದಾಟಿ ಆ ಸೌರಮಂಡಲ ದಾಟಿ ಇನ್ನೊಂದು ಭೂಮಿಗೆ ಪತ್ತೆ ಹಚ್ಚಬೇಕಾದ್ರೆ ನೀವು ಇಲ್ಲಿ ಭೂಮಿ ಮೇಲೆ ಕುಂತು ಅಲ್ಲಿ ಹೋಗಿ ಇಳಿಬೇಕಾದ್ರೆ 1-2 ವರ್ಷ ಅಲ್ಲ, ಸಾವಿರಾರು ವರ್ಷಗಳು ಬೇಕಂತ. ಅಲ್ಲಿ ನೀವು 1000 ವರ್ಷ ಹೋಗಿ ಹೊಳೆ ಬರೋದ್ರಾಗ ಈ ಭೂಮಿಯರ ಇರ್ತೈತಿ ಇಲ್ಲೋ ಅಂತ ಹೇಳ್ತಾರೆ ಅವರು ವಿಜ್ಞಾನಿಗಳು. ಇದು ಲಯ ಆಗಿ ಹೋಗಿತ್ತಂದ್ರೆ ಹೇಳಕ್ಕೆ ಬರೋದಿಲ್ಲ, ಇದ್ರ ಕಥೆನ ಮುಗಿದೋಗಿರ್ತೈತೆ ಅಂತ ಹೇಳ್ತಾರೆ ಅವರು. ಅಂದರೆ ಈ ಭೂಮಿಗೆ ಅಸ್ತಿತ್ವವಿಲ್ಲ. ಶರಣರ ದೃಷ್ಟಿಯಲ್ಲಿ ಈ ಭೂಮಿಗೆ ಅಥವಾ ಬ್ರಹ್ಮಾಂಡಕ್ಕೆ ಅಸ್ತಿತ್ವ ಇಲ್ಲ. ಇದು ಯಾರ ಅಧೀನದಾಗ ಐತೆ ಅಂದ್ರೆ ಪರಮಾತ್ಮನ ಅಧೀನದಾಗ ಐತಿ. ಅದಕ್ಕೆ ಅವ್ರು ಏನಂದ್ರು, ಸ್ವಾಮಿ ನೀನು ಶಾಶ್ವತ ನೀನು ಅಂತ ಕರೆದ್ರು. ನೋಡಿ, ಇಲ್ಲಿಂದ ಅವ 15 ಕೋಟಿ ಕಿಲೋಮೀಟರ್ ದೂರದಾನವ ಸೂರ್ಯ. ಅದಕ್ಕೆ ನಮಗೆ ಬಿಸಿಲು 15 ಕೋಟಿ ಕಿಲೋಮೀಟರ್ ದೂರದಾನ ಅಂತೇಳಿ ನಮಗೆ ಎಟ್ಟರಾಗಿ ಬೀಳ್ತತಿ? 45-50 ಡಿಗ್ರಿ ಬೀಳ್ತತಿ. ಹಂಗಾರ ಅವನಂತೆ ಕಾಟ ಐತೇನು? ಇಲ್ಲ, ಕಂಡಪಟ್ಟಿ ಐತಿ. ನೋಡಿ ಎಂಥದ್ದು ಐತೆ ಅಂದ್ರೆ 2 ಸೆಕೆಂಡ್ ಅವನು ಉಷ್ಟು ಅವನ ಹಂತ್ಯಕ್ಕಿರುವಂಥ ಬಿಸಿಲು ಏನಾರ ಹುಟ್ಟು ಅವನ ಒಳಗೆ ಏನೈತೆ ನೋಡು, ಅವನ ಹಂತ್ಯಕ್ಕಿರುವಂಥ 100ರೊಳಗಿನೂ ಒಂದು ಬಾಗಿ ಏನಾರ ಭೂಮಿ ಮ್ಯಾಗ ಪೂರ ಬಿತ್ತಂದ್ರೆ 2 ಸೆಕೆಂಡ್ ಸಾಕಂತ ಭೂಮಿ ಸುಟ್ಟು ಹೋಗಕ್ಕೆ. ಎಷ್ಟು? 2 ಸೆಕೆಂಡ್. 2 ನಿಮಿಷ ಅಲ್ಲ ಹೇಳೋದು, 2 ಸೆಕೆಂಡ್ನಾಗ ಭೂಮಿನ ಸುಟ್ಟು ಹೋಗತ್ತೆ. ಅಷ್ಟು ಬಿಸಿಲು. ಇನ್ನದು ಭೂಮಿಗೆ ತಾಕಿ ಗೀಕಿದ್ರೆ ಜೀವರಾಶಿಗಳು ಸಾಯ್ತಾವಂತೇಳಿ ಎಷ್ಟು ದೂರ ಇಟ್ಟಾನ ಪರಮಾತ್ಮದನ? 15 ಕೋಟಿ ಕಿಲೋಮೀಟರ್ ದೂರ ಇಟ್ಟಾನ. ಅವನೊಳಗೆ ಬಿಸಿಲು ಬಂದು ಭೂಮಿಗೆ ಬಿಡಿಬೇಕಾದ್ರೆ 8 ನಿಮಿಷ ಬೇಕು ನಮಗೆ. 8 ನಿಮಿಷ. ಹಂಗಾರೆ 8 ನಿಮಿಷ 15 ಕೋಟಿ ಕಿಲೋಮೀಟರ್ ದೂರದಾಗಿರುವಂಥ ಸೂರ್ಯನಿಂದ ಭೂಮಿಗೆ 8 ನಿಮಿಷ 20 ಸೆಕೆಂಡ್ದಾಗ ಬಿಸಿಲು ಬರ್ತೈತೆ ಅಂದ್ರೆ ಅದೇನು ನಿಮ್ಮ ಸ್ಕಾರ್ಪಿಯೋ ಏನೋ ಅದು ಸ್ಪೀಡಿನಾಗ ಬರ್ತೈತೆ ಅಂತ ತಿಳ್ಕೊಂಡ್ರಿ ನೀವು? ಇಲ್ಲ.
ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ದಲ್ಲಿ ಬರ್ತೈತೆ. ಅದು 3 ಲಕ್ಷ ಕಿಲೋಮೀಟರ್ದಲ್ಲಿ ಬಿಸಿಲು ಬರ್ತೈತೆ ಅಂತೇಳಿ ನಿಮ್ಮ ಭೂಮಿಗೆ ಸೂರ್ಯನಿಂದ 8 ನಿಮಿಷದಾಗ ಬಂದು ಮುಟ್ಟಿಬಿಡ್ತೈತೆ ನೋಡ್ರಿ. ಹಂಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ನ್ಯಾಗ ನಿಮ್ಮನ್ನು ಕರ್ಕೊಂಡು ಬೇರೆ ಕಡೆ ಹೋಗುವಂಥವು ಯಾವದಾವ ಭೂಮಿ ಮ್ಯಾಗ ಯಂತ್ರ? ಇಲ್ಲ. ರಾಕೆಟಿನಂತ ರಾಕೆಟ್ ಸೆಕೆಂಡಿಗೆ 17 ಕಿಲೋಮೀಟರ್ ಹೋಗ್ಬೇಕಾರೆ ಭಾಳ. ಇನ್ನೂ ಚಲೋ ರಾಕೆಟ್ ಕಂಡು ಹಿಡಿದಿರಿ ಅಂದ್ರು ನೀವು 100 ಕಿಲೋಮೀಟರ್ ಹೋಗೋ ರಾಕೆಟ್ ಕಂಡು ಹಿಡಿವಲ್ರಕ್ಕೆ ನೀವು. ಅದಕ್ಕೆ ನಿಮ್ಮ ಆಯುಷ್ಯ ಅಲ್ಲ, ನಿಮ್ಮ ಅಜ್ಜ ಮುತ್ತಜ್ಜ ಅವ್ರ ಅಜ್ಜ ನಿಮ್ಮ ವಂಶಾವಳಿ ಎಂದು ಹುಟ್ಟೈತಿ ಎಲ್ಲ ಅಜ್ಜಗಳ ಆಯುಷ್ಯ ತಗೊಂಡ್ರು ನಿಮಗೆ ಸೂರ್ಯನ ದಾಟಿ ಹೋಗಕ್ಕನ ಟೈಮ್ ಸಾಲೋದಿಲ್ಲ. ಇನ್ಯಾವಾಗ ಇನ್ನೊಂದು ಲೋಕಕ್ಕೆ ನೀವು ಹೋಗಿ ಬರೋರು ಇಲ್ಲ. ಇಲ್ಲೇ ಹುಟ್ಟಿವಿ, ಇಲ್ಲೇ ಗಪ್. ಎಷ್ಟು ವಿಚಿತ್ರ ಇಟ್ಟ ನೋಡ್ರಿ ಅದ ನಾವು ಪರಮಾತ್ಮ. ಕಂಡಿಹರೆಂದು ಕಂಗಳಿಗೆ ಮರೆ ಮಾಡಿದ, ಇನ್ನೊಂದು ಲೋಕ ನೋಡಿಗಿಡ್ಯಾವ ಅಂತೇಳಿ ಮರೆ ಮಾಡಿಬಿಟ್ನಂತವ. ಮತ್ತಿದನ್ನ ಕಂಡುಕೊಂಡ್ರೆ ಹೆಂಗ್ರಿ ಶರಣರು? ಇವತ್ತೇನೋ ವಿಜ್ಞಾನಿಗಳು ರಾಕೆಟ್ಗಳನ್ನು ಬಿಡ್ತಾರ, ಅದು ಸ್ಪೇಸ್ಗಳಲ್ಲಿ ರಾಕೆಟ್ಗಳನ್ನು ನಾಸಾದವರು ಇವ್ರು ಬಿಟ್ಟು ಇವರೆಲ್ಲ ಇಲ್ಲಿ ಕುತ್ಕೊಂಡು ನೋಡ್ತಾರ. ಅವರು ಈ ಕಡೆ ಆ ಗ್ಯಾಲಕ್ಸಿ ಐತಿ, ಈ ಗ್ಯಾಲಕ್ಸಿ ಐತಿ, ಅದು ಭೂಮಿಯಿಂದ ಇಷ್ಟು ಜ್ಯೋತಿರ್ವರ್ಷ ದೂರ ಐತಿ, ಇಷ್ಟು ಜ್ಯೋತಿರ್ವರ್ಷ ದೂರ ಐತಿ, ಅಲ್ಲಿ ಭೂಮಿಯಿಂದ ನಾವು ಹೋಗಿ ಬರ್ಬೇಕಾದ್ರೆ ಎಷ್ಟೋ ಕೋಟಿ ವರ್ಷ ಬೇಕು ಅಂತೇಳಿ ವಿಜ್ಞಾನಿಗಳು ಇಲ್ಲಿ ಕುಂತ್ಕೊಂಡು ಹೇಳ್ತಾರೆ ದುರ್ಬಿನ ಹಚ್ಚಿ. ಅಥವಾ ರಾಕೆಟ್ಗಳನ್ನು ಬಿಟ್ಟಾರೀಗ 40 ವರ್ಷ ಆಗೈತಿ ಒಂದು ರಾಕೆಟ್ ಬಿಟ್ಟಾರ ನಾಸಾದವರು. ಎಲ್ಲಿಗೆ ಬಿಟ್ಟಾರಂದ್ರೆ ಆಕಾಶವನ್ನು ಸೂರ್ಯ ಚಂದ್ರರನ್ನು ದಾಟಿ ಏನೈತಿ ನೋಡಕ್ಕೆ. ಅದು ಸೂರ್ಯನ ದಾಟಿ ಹೋಗೈತಿ. ಈಗ ಎಷ್ಟು ಕಿಲೋಮೀಟರ್ ದೂರ ಐತೆ ಅಂದ್ರೆ ಈಗ ಭೂಮಿಗೆ 600 ಕೋಟಿ ಕಿಲೋಮೀಟರ್ ದೂರ ಐತದೆ. ಎಷ್ಟೈತಿ? 600 ಕೋಟಿ. 600 ಕೋಟಿ ಕಿಲೋಮೀಟರ್ ದೂರ ಹೋಗೈತಿ ಅದು. ಯಾವುದು? ಆ ರಾಕೆಟ್ ಹೋಗೈತಿ ಅದು. ಯಾರಾದರೂ ಖಗೋಳದ ಬಗ್ಗೆ ಅಧ್ಯಯನ ಮಾಡಿದ್ರು ನಿಮ್ಮ ಯೂಟ್ಯೂಬ್ನಾಗೆಲ್ಲ ನೋಡ್ರಿ, ಅದ್ರ ಬಗ್ಗೆ ಸ್ಪೇಸ್ ಬಗ್ಗೆ ಕೊಟ್ಟಿರ್ತಾನೆ. ಹೋಗಿಬಿಟ್ಟತ್ತೀಗ ಅದು 600 ಕೋಟಿ ಕಿಲೋಮೀಟರ್ ದೂರ. 600 ಕೋಟಿ ಕಿಲೋಮೀಟರ್ ದೂರ ಹೋಗಿ 600 ಕೋಟಿ ಹೋಗ್ಬೇಕಾದ್ರೆ ಎಷ್ಟು ವರ್ಷ ತೊಗೊಂಡೈತಿ ಅದು? 45 ವರ್ಷ ತೊಗೊಂಡೈತಿ. ಯಾವುದು? ಆ ರಾಕೆಟ್ 600 ಕೋಟಿ ಹೋಗ್ಬೇಕಾದ್ರೆ ಅಲ್ಲಿಂದ ಫೋಟೋ ಹೊಡೆದತ್ತೆ ಅದು. ಅಲ್ಲಿಂದ ಫೋಟೋ ಹೊಡೆದೈತಿ. ಆ ಫೋಟೋದಾಗ ಹೆಂಗೆ ಕಾಣ್ತತಿ ಅಂದ್ರೆ, ಈ ನಿಮ್ಮ ಮನೆ ಒಳಗೆ ರಾತ್ರಿ ಈ ಕರೆಂಟ್ ಹೋದಾಗ ಅಲ್ಲಿ ಟಿ ವಿ ಒಳಗೆ ಇದು ಕಾಣ್ತಿರ್ತಿತ್ತು ನೋಡ್ರಿ, ಒಂಥರ ಏನು ಚಿತ್ರಗಳು ಕಾಣಲಾರ್ದಂಗೆ ಚಿಕ್ಕಿ ಕಾಣ್ತಿತ್ತು ನೋಡ್ರಿ. ಹಿಂದೆ ಸಣ್ಣವರಿದ್ದಾಗ ನೋಡ್ತಿದ್ವಿ ನಾವು ಟಿವ್ಯಾಗ. ಅಲ್ಲಿ ಸ್ಟೇಷನ್ಯಾಗ ಕರೆಂಟ್ ಹೋತಂದ್ರೆ ಒಂದು ನಮೂನಿ ಇಲ್ಲೇ ಏನಾಗ್ಬಿಡ್ತಿತ್ತು, ಚಿಕ್ಕ ಕಾಣ್ತಿತ್ತು. ಹಂಗೆ ಬರೀ ಚಿಕ್ಕಿ ಕಾಣಕತ್ತೈತಿ. ಏನು ಕಾಣವಲ್ಲು, ಬರೀ ಚಿಕ್ಕಿ ಇಟಿಟ್ಟು ಕಾಣಕತ್ತಾವ. ಆ ಇಟಿಟ್ರಾಗ ಭೂಮಿ ಎಲ್ಲಿ ಹುಡುಕಾಡ್ಬೇಕಂದ್ರೆ ಚೇ ಆ ಭೂಮಿನ ಸಿಗೋಲ್ದು. ಆ ಭೂಮಿ ಅಂದ್ರೆ ಈಗ ಅಲ್ಲೇನು ಆ ಟಿಕಡಿ ಆ ಗಾಡಿಗೆ ತೂತದ ನೋಡ್ರಿ, ಅಟ್ಟು ಸಹಿತ ಕಾಣವಲ್ದಲ್ಲಿ ಅದು ಈಟು ಕಾಣಕತ್ತೈತಿ ಅದು ಭೂಮಿ. ಅದ್ರಾಗ ಹಗರ್ಕ ಮಾರ್ಕ್ ಮಾಡಿ ತೋರಿಸ್ತಾನೆ, ನಾವಿರುವುದು ಇಲ್ಲೇ ಅಂತ ನೋಡ್ರಿ ತೋರ್ಸಾನ. ಎಲ್ಲೇ? ಈಟು ಭೂಮ್ಯಾಗ ಅಮೇರಿಕಾ, ಇಂಗ್ಲೆಂಡು, ರಷ್ಯಾ, ಭಾರತ ಎಲ್ಲ ಐತಿದು ಈಟ ಅಂತಿದು. ಸುಮ್ಮನೆ ಭೂಮಿಗೆ ದೊಡ್ಡ ಸ್ಥಾನ ಮಾಡಕತ್ತೀವಿ ನಾವು. ಭೂಮಿಗೂ ಅಸ್ತಿತ್ವವಿಲ್ಲ, ಭೂಮಿನೂ ಕೂಡ ಇಂದಿಲ್ಲ ನಾಳೆ ಸಂಪೂರ್ಣವಾಗಿ 100% ನಾಶ ಆಗುತ್ತದೆ. 100ಕ್ಕೆ 100 ನಾಶ ಆಕತಿ. ಅಸ್ತಿತ್ವವಿಲ್ಲ ಇದಕ್ಕೆ. ಇದು ಕೂಡ ಒಂದು ಗ್ಯಾಲಕ್ಸಿ ಒಳಗೆ ತಿರ್ಗಾಕತ್ತೈತಿ. ದಿಕ್ಕಿಲ್ಲದ ಗ್ರಹಗಳು ಹೆಂಗೆ ಅದಾವ ನೋಡಿ, ಹಂಗಿದು ತಿರ್ಗಾಕತ್ತೈತಿ. ಇದಕ್ಕೂ ತಿರ್ಗಾಕತ್ತೈತಿ. ಆ ಗ್ರಹಗಳು ಆ ನಕ್ಷತ್ರಗಳು ಹೆಂಗೆ ಹುಟ್ಟಿ ಸಾಯ್ತಾವ, ಈ ಭೂಮಿಗೂ ಒಂದು ದಿನ ಸಾವೈತೆ ಅಂತ ಸ್ಪಷ್ಟ ಹೇಳ್ತಾರ ಅವರು. ಐತೆ ಹೆಂಗೈತ್ರಿ ಅಂದ್ರೆ 100ಕ್ಕೆ 100 ಐತಿ. ಮತ್ತು ಭೂಮಿಗೆ ಅಳುವೈತೆ ಅಂದ್ರೆ ಭೂಮಿ ಒಳಗಿದ್ದಂಥವ್ರಿಗೆ ಎಲ್ಲರಿಗೂ ಅಳುವಿರೋದೇನು ದೊಡ್ಡಾಗ ನಾ ಹೇಳೋದಿಲ್ಲ. ಇದನ್ನ ಹೋಗ್ಲಿ, ಭೂಮಿ ಸುದ್ದಿ ಬಿಡ್ರಿ ನೀವು. ನಮಗೇನು ಬಿಸಿಲು ಕೊಡ್ತಾನಲ್ಲ ಸೂರ್ಯ, ಈ ಭೂಮಿಯ ಮೇಲೆ ಜೀವರಾಶಿಗಳು ಹುಟ್ಟಾಕ ಕಾರಣ ಯಾರು? ಸೂರ್ಯ ಕಾರಣ. ಸೂರ್ಯನ ಬಿಸಿಲು ಭೂಮಿಗೆ ಬೀಳಕತ್ತ ಮೇಲೆ ಸಸ್ಯಗಳು ಹುಟ್ಟಿದವು, ನೀರು ಆವಿ ಆಯಿತು, ಮೋಡಗಳಾದವು, ಮಳೆ ಸುರಿತು, ಅಲ್ಲೆಲ್ಲೆಲ್ಲೆಲ್ಲಿ ಹಸಿರು ಬೆಳೀತು, ಅಲ್ಲೆಲ್ಲೆಲ್ಲೆಲ್ಲಿ ಸಸ್ತನಿಗಳು ಹುಟ್ಟಿದವು, ಜೀವರಾಶಿಗಳು ಹುಟ್ಟಿದವು ಅಂತೇಳಿ ಸೈನ್ಸ್ ಹೇಳ್ತತಿ. ನೀವು ಸೈನ್ಸ್ ಏನು ಹೇಳ್ತತಿ? ಜೀವ ವಿಕಾಸಕ್ಕೊಂತ ಮನುಷ್ಯ ಆದ ಅಂತ ಹೇಳ್ತತಿ. ಇದೆಲ್ಲ ಎದರಿಂದ ಆತು? ಸೂರ್ಯನ ಬಿಸಿಲು ಭೂಮಿಗೆ ಒಂದು ಲೆವೆಲಿನೊಳಗೆ ಬಿದ್ದದಕ್ಕೆ ಇದೆಲ್ಲ ಆತು. ಅವಾಗ ಸಮುದ್ರಗಳು ಉತ್ಪತ್ತಿ ಆದವು, ಸಮುದ್ರಗಳಿಂದ ಮೋಡಗಳು ಆವಿಯಾಗಿ ಅಲ್ಲೆಲ್ಲೆಲ್ಲಿ ಬಿದ್ದು ಸಸ್ಯ ಸಂಕುಲ, ಜೀವ ಸಂಕುಲ ಹುಟ್ಟಿತು ಅಂತೇಳಿ ಸೈನ್ಸ್ ಹೇಳ್ತತಿ. ಅಂತ ಸೂರ್ಯಾಗೂ ಸಹಿತ ಒಂದು ದಿನ ಸಾವೈತಂತ ನೋಡ್ರಿ. ಮತ್ತಿನ್ನು ಮುಂದೆ ಏನು ಮಾಡೋದು? ಸೂರ್ಯಾಗೂ ಸಾವೈತಂತ. ಆ ಸೂರ್ಯನು ಉರಿದು ಒಂದು ದಿನ ಅವನೊಳಗೂ ಡಿಸೈಲ್ ಖಾಲಿಯಾಗಿ ಅವನು ಬ್ಲಾಸ್ಟ್ ಆಗಿ ಹೋಗಿಬಿಡ್ತಾನಂತ, ಅವನಿಗೂ ಸಾವೈತಂತ ನೋಡ್ರಿ. ಹಾಗಾದರೆ ಈ ಬ್ರಹ್ಮಾಂಡದೊಳಗೆ ಪ್ರತಿಯೊಂದಕ್ಕೂ ಹುಟ್ಟೈತಂದ್ರೆ ಅಂತ್ಯ ಅನ್ನೋದು ಐತೆ ಪಕ್ಕ. ಹುಟ್ಟೆಷ್ಟು ಸಹಜವೋ ಪ್ರತಿಯೊಂದು ಈ ಬ್ರಹ್ಮಾಂಡದೊಳಗೆ ಹುಟ್ಟಿದ್ದೆಟ್ಟು ಕರೆ, ಅದು ಒಂದು ದಿನ ಇಲ್ಲದಂಗಾಗೋದು ಅಟ್ಟ ಕರೆ. ಸೂರ್ಯನಂತ ಸೂರ್ಯ ಸವಿತಾನಂತ, ಚಂದ್ರನಂತ ಚಂದ್ರ ಸವಿತಾನಂತ. ನೀವಿಲ್ಲೇನು ಪ್ರತಿಜ್ಞೆ ಮಾಡ್ತೀರಿ?
ಸೂರ್ಯ ಚಂದ್ರ ಇರುವವರೆಗೂ ಅವರ ಹೆಸರು ಶಾಶ್ವತ ಅಂತ ನೀವು ಹೇಳ್ತೀರಿ. ಸೂರ್ಯನ ಒಂದಿನ ಶಟದ ಹೊಕ್ಕಾನ ಅಂದ್ರೆ ಇನ್ನು ಹೆಸರು ಯಾರದು ಶಾಶ್ವತ ಇಲ್ಲ. ಸೂರ್ಯನ ಹೊಕ್ಕಾನಂತ ಒಂದಿನ ಅವನದು ಮುಗಿತಂತೀಗ. 15 ಬಿಲಿಯನ್ ವರ್ಷಗಳಾದವು ಅಂತ ಹೇಳ್ತಾರೆ. 15 ಕೋಟಿ ವರ್ಷ ಸೂರ್ಯ ಹುಟ್ಟಿಗೆ, ಭೂಮಿ ಹುಟ್ಟಿ 400 ಕೋಟಿ ವರ್ಷ, ಸೂರ್ಯ ಹುಟ್ಟಿ 1500 ಕೋಟಿ ವರ್ಷಗಳಿಂದ ಸೂರ್ಯ ಉತ್ಪತ್ತಿ ಆದ ಅಂತ ಹೇಳ್ತಾರೆ. ಹಂಗಾರೆ ಸೂರ್ಯನಿಗಂತಕ್ಕೂ ಡೀಸೆಲ್ ಖಾಲಿ ಆಗೋದ ಒಂದಿನ ಅದು ಆಕೈತೆ ಅದು ಒಂದು ದಿನ ಅವನು ಬ್ಲಸ್ಟ್ ಅಕ್ಕಾನ. ಹಂಗಾರೆ ಅವನ ನಂತರ ಮತ್ತೊಬ್ಬ ಸೂರ್ಯ ಅವನು ಹೊಕ್ಕಾನ. ನಕ್ಷತ್ರಗಳು ಹೊಕ್ಕಾವ್, ಬ್ರಹ್ಮಾಂಡಗಳು ಹೊಕ್ಕಾವ್, ಹುಟ್ಟತಾವಂತ ಸಾಯ್ತಾವಂತ. ಇದಕ್ಕೆ ಮೊದಲು ಅನ್ನೋದ ಗೊತ್ತಿಲ್ಲಂತ, ಮಧ್ಯ ಅನ್ನೋದು ಇಲ್ಲಂತ, ಕೊನೆ ಅನ್ನೋದು ಇಲ್ಲಂತ. ನೋಡ್ರಿ ಅದಕ್ಕೆ ನಾವಿರುವಂತಹ ಬ್ರಹ್ಮಾಂಡಕ್ಕೆ, ಬ್ರಹ್ಮಾಂಡದೊಳಗಿನ ಒಂದು ಮನಿ ನಮ್ಮದು. ಕಲಬುರಗಿಯಾಗ ನಿಮ್ಮದೊಂದು ಹೆಂಗೆ ಮನಿ ಐತಿ ಹಂಗೆ ಬ್ರಹ್ಮಾಂಡದೊಳಗೆ ಭೂಮಿ ಅನ್ನೋದ ಒಂದು ಮನಿ. ಇದಕ್ಕೆ ಸ್ವತಂತ್ರ ಅಸ್ತಿತ್ವವಿಲ್ಲ. ಒಂದು ಕಡೆ ಚಂದ್ರ ತನ್ನ ಗುರುತ್ವಾಕರ್ಷಣೆಯಿಂದ ಜಗ್ ಹಿಡ್ದಾನ, ಒಂದು ಕಡೆ ಗುರುಗ್ರಹ ತನ್ನ ಗುರುತ್ವಾಕರ್ಷಣೆಯಿಂದ ಜಗ್ ಹಿಡ್ದತಿ, ಒಂದು ಕಡೆ ಸೂರ್ಯನನ್ನ ಸುತ್ತು ಹೊಡ್ಯಾಕತ್ತಂಗೆ ಕಾಣ್ತತಿ. ಚಂದ್ರ ನಮ್ಮನ್ನು ಜಗ್ ಹಿಡ್ದಾನ, ಚಂದ್ರ ಅದಕ್ಕೆ ಭೂಮಿ ಲೆವೆಲ್ನಾಗ ಐತಿ. ಆ ಕಡೆ ಗುರು ನಮ್ಮನ್ನು ಜಗ್ ಹಿಡ್ದಾನ. ಗುರುಗ್ರಹ ಚಂದ್ರಗ್ರಹ ಎರಡೂ ನಮ್ಮಿಂದ ದೂರ ಹೋಗಿಬಿಟ್ಟು ಅಂದ್ರೆ ಆ ಕಡೆ ಗುರುಗ್ರಹ ಅತಿ ದೂರ ಹೋಗಿ ಈ ಕಡೆ ಚಂದ್ರ ದೂರ ಹೋದಂದ್ರೆ ಭೂಮಿ ಏನಾಗಿ ಬಿಡ್ತತಿ ಅಂದ್ರೆ ನಿಯಂತ್ರಣ ತಪ್ಪಿ ಎಲ್ಲಿ ಹೋಗತ್ತೆ ಹೇಳಕ್ಕೆ ಬರೋದಿಲ್ಲ. ಶಿವಾಯ ನಮ್ಮ ಹೋಗಕ್ಕೆ ಬರೋದಿಲ್ಲ. ನಾವು ತಿಳ್ಕೊಂಡಿವಿ ಆ ಕಡೆ ಚಂದ್ರ ಸಮೀಪಕ್ಕೆ ಬರ್ತಾನೆ ನೋಡ್ರಿ. ಹೆಂಗೆ ಚಂದ್ರ ಹತ್ರ ಬಂದಾಗ ಸಮುದ್ರ ಏರ್ಕೊಂತ ಬರ್ತೈತೆ. ಹಂಗೆ ನೋಡ್ರಿ ಸಮುದ್ರ ಏರ್ಕೊಂತ ಬರ್ತೈತಿ. ಚಂದ್ರ ದೂರ ಹೋದ ಸಮುದ್ರ ಇಳ್ಕೊಂತ ಬರ್ತೈತಿ. ಚಂದ್ರನ ಮೇಲೆ 15 ದಿನಕ್ಕೊಮ್ಮೆ ಅಮಾವಾಸ್ಯಕ್ಕವ, 15 ದಿವಸಕ್ಕೊಮ್ಮೆ ಹುಣ್ಣಿಮಕ್ಕವ. ಅದನ್ನೇ ಬಸವಣ್ಣವ್ರು ಬರೀತಾರೆ ನೋಡ್ರಿ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದಿದಡೆ ಕುಂದುವುದಯ್ಯ. ಚಂದ್ರನಿಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೇನಯ್ಯ. ಅಂಬುದಿಯ ಮುನಿ ಅಪೌಷನವ ಕೊಂಬಲ್ಲಿ ಚಂದ್ರಮಾನ್ ಅಡ್ಡ ಬಂದನೇನಯ್ಯ. ಯಾರಿಗೆ ಯಾರೂ ಇಲ್ಲವಯ್ಯ, ಕೆಟ್ಟವಂಗೆ ಕಳೆ ಇಲ್ಲವಯ್ಯ. ಜಗದ ಜೀವಿಗಳ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ. ಅಬ್ಬ ಎಂಥ ಫಿಲಾಸಫಿ ನೋಡಿ, ಆತ್ಯಂತಿಕ ಫಿಲಾಸಫಿ ನೋಡಿ. ಚಂದ್ರೋದಯಕ್ಕೆ ಅಂಬುದಿ ಹೆಸ್ತತಿ. ಚಂದ್ರ ಅಮಾವಾಸ್ಯೆಯಿಂದ ಹುಣ್ಣಿಮೆ ಕಡೆ ಬಂದ ಅಂದ್ರೆ ಸಮುದ್ರ ಏರ್ಕೊಂತ ಬರ್ತತಿ. ಒಳ್ಳೆ ಖುಷಿ ಅದಕ್ಕೆ. ಚಂದ್ರ ಹೆಂಗೆ ಭೂಮಿ ಕಡೆ ಬರ್ತಾನೆ ಹಂಗೆ ಸಮುದ್ರ ಕೊಳೆ ಹುರುಪು ಏರ್ಕೊಂತ ಉಕ್ಕಿ ಇರ್ತೈತಿ. ಸಮುದ್ರ ಉಕ್ಕಿ ಇರ್ತೈತಿ. ಚಂದ್ರ ಹುಣ್ಣಿಮೆಯಿಂದ ಮತ್ತೆ ಅಮಾಸಿ ಕಡೆ ಹೊಂಟ, ಕತ್ತಲದ ಕಡೆ ದೂರ ಹೊಂಟ ಅಂದ್ರೆ ಸಮುದ್ರ ಮತ್ತೆ ತಿಳ್ಕೊಂತ ಹೊಕ್ಕತಿ. ಗೆಳೆಯ ಹತ್ರ ಬಂದ್ರೆ ಸಮುದ್ರ ಉಕ್ಕಿ ಇರ್ತೈತಿ, ಗೆಳೆಯ ದೂರ ಹೋದ್ರೆ ಸಮುದ್ರ ಇಳಿದು ಬಿಡ್ತೈತಿ. ಸಮುದ್ರಕ್ಕೂ ಚಂದ್ರನಿಗೂ ಒಂದು ಅಟ್ಯಾಚ್ಮೆಂಟ್ ಅಂತ, ಒಂದು ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ಬಸವಣ್ಣವ್ರು. ಏನಂತಾರ, ಒಂದು ಗೆಳತನ ಐತಂತ. ಬಯಲೊಳಗಿರುವ ಚಂದ್ರ ಭೂಮಿ ಮ್ಯಾಗಿರುವ ಸಮುದ್ರಕ್ಕೂ ಒಂದು ಗೆಳತನ ಐತಂತ. ಅವ ಹತ್ರ ಬಂದಾಗ ಸಮುದ್ರ ಏರ್ತೈತಂತ, ಅವ ದೂರ ಹೋದಾಗ ಸಮುದ್ರ ಇಳಿತೈತಿ ಅಂತ. ಅವ ಬಂದಾಗ ಮೆರಗತೈತಿ, ಅವ ಹೋದಾಗ ಸೊರಗತೈತಿ. ಒಮ್ಮೆ ಚಂದ್ರನಿಗೂ ಗ್ರಹಣ ಹಿಡಿತೈತಂತ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ, ಏನು ಬಂದಲ್ಲಿ, ಅಡ್ಡ ಬಂದಲ್ಲಿ. ಚಂದ್ರನಿಗೆ ಒಮ್ಮೊಮ್ಮೆ ಚಂದ್ರಗ್ರಹಣ ಅಂತ ಯಾರಿಗಾರ ಗೊತ್ತಿರಬೇಕು. ಚಂದ್ರಗ್ರಹಣ ಸೂರ್ಯಗ್ರಹಣ ಅಂತ ಆಗೋದಿಲ್ಲ. ಆ ಚಂದ್ರನಿಗೆ ಒಮ್ಮೊಮ್ಮೆ ಗ್ರಹ ನುಂಗಾಕ ಬರ್ತೈತೆ ಅಂತ. ಅವನು ರಾಹು ಬಂದು ಚಂದ್ರನಿಗೆ ಗ್ರಹಣ ಬಂದು ಹಿಡಿತೈತೆ ಅಂತ. ಆವಾಗ ಅವನು ನುಂಗುವಾಗ ಒಂದು ಸ್ವಲ್ಪ ಹೊತ್ತು ಹಿಡಿದಿರ್ತೈತೆ ನೋಡು. ಅವನು ಚಂದ್ರಗ್ರಹಣ 2 ತಾಸು ಹಿಡಿತು, 3 ತಾಸು ಹಿಡಿತು, 4 ತಾಸು ಹಿಡಿತು ಅಂತೀವಿ ನಾವು. ಆ ಚಂದ್ರನಿಗೆ ಆ ಗ್ರಹಣ ಹಿಡಿದಾಗ ಸಮುದ್ರ ಏನಾರ, ಅವ ನನ್ನ ದೋಸ್ತ ಅದಾನ, ನೀ ಅವನು ಹಿಡಿಬೇಡ, ಅವನು ತೊಂದರೆ ಕೊಡಬೇಡ, ಅವ ನಾನು ಫ್ರೆಂಡ್ ಅದೀವಿ, ಅವನೇನು ಮಾಡಬೇಡ, ಬಿಟ್ಟು ಬಿಡವನ್ನ ಅಂತೇಳಿ ಸಮುದ್ರ ಏನಾರ ಹೋಗಿ ವಕಾಲತ್ತು ಮಾಡ್ತೈತೇನ ಅಲ್ಲಿ? ಸುಮ್ಮನೆ ಬಿದ್ದಿರ್ತೈತೆ ಸಮುದ್ರ ಭೂಮಿ ಮೇಲೆ. ರಾಹು ಚಂದ್ರನಿಗೆ ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೇನಯ್ಯ. ಅಯ್ಯೋ ಚಂದ್ರನ ಯಾರೋ ನುಂಗಾಕತ್ತಾರ, ಚಂದ್ರನ ಯಾರೋ ನುಂಗಾಕತ್ತಂತ ಸಮುದ್ರ ಏನಾರು ಹೊಯ್ಕೊಂತನು ಅಂತ ಕೇಳ್ತಾರೆ ಬಸವಣ್ಣವ್ರು. ಬೊಬ್ಬಿಟ್ಟಿತ್ತೆ ಅಂದ್ರೆ ಹೊಯ್ಕೊಂಡಿತ್ತೇನಯ್ಯ ಅಂತ ಅರ್ಥದ. ಎಂಥ ಜ್ಞಾನ ರೀ ಅವ್ರದ್ದು. ಬಹುಶಃ ಈ ಭೂಮಿ ಮ್ಯಾಗಲ್ಲ, ಬ್ರಹ್ಮಾಂಡದಾಗ ಬಸವಣ್ಣವ್ರಂಥ ಜ್ಞಾನಿ ಹುಟ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಏನೋ ಅಂತ ಅನಿಸ್ಬಿಡ್ತದೆ ಒಮ್ಮೆ. ನೋಡ್ರಿ ಉದಾಹರಣೆ ಹೆಂಗೆ ಕೊಡ್ತಾರೆ ನೋಡ್ರಿ ಅವ್ರು. ಸಮುದ್ರ ಏನಾರು ಹೋಗಿ ಬಾಯಿ ಬಿಡ್ಕೊಂತೈತೇನು? ಏನಂತ, ನುಂಗಬೇಡ ಅವನ್ನ, ಚಂದ್ರನ ನುಂಗಬೇಡ ಅಂತ ಹೇಳ್ತೈತೇನೋ? ಎಲ್ಲ ನುಂಗಿದ್ರು ನುಂಗೋದಕ್ಕೆ ಬಿಡ ಅಂತೇಳಿ ಸುಮ್ಮನೆ ತೆಪ್ಪಗ ಬಿದ್ದಿರ್ತೈತಂತ ಇಲ್ಲಿ ಭೂಮಿ ಮೇಲೆ ನೋಡ್ರಿ. ಒಮ್ಮೊಮ್ಮೆ ಅಂಥ ಸಮುದ್ರನು ಮುನಿ ಅನ್ನವ, ಅಗಸ್ತ್ಯ ಮುನಿ ಅನ್ನವ, ತನ್ನ ಪೂಜಾದ ಪರಿಕರಗಳನ್ನು ಅದು ನುಂಗಿದ್ದಕ್ಕೆ ಶೆಟ್ಟಿಗೆ ಅದನ್ನು 3 ಬಗಸಿಲೆ ಕುಡ್ಯಾಕ ಹೋದಂತ ಕತೆ ಕೇಳ್ತೀವಿ ನಾವು. ಇದು ಒಂದು ಪೌರಾಣಿಕ ಕತೆ. ಏನಂತ, ಸಮುದ್ರವನ್ನು ಮುನಿ ಹಿಂಗೆ 3 ನನ್ನ ಪೂಜಾದ ಪರಿಕರಗಳನ್ನು ನುಂಗಿಬಿಟ್ಯಾನಿ ಅಂಥೇಳಿ ಹೆಂಗೆ 3 ಬಗಸಿ ಮಾಡಿ ಹಿಂಗೆ ಕುಡ್ಯಾಕ ಹೋದಂತ. ಕುಡ್ಯಾಕ ಹೋಗುವಾಗ ಇನ್ನೇನು ಸಮುದ್ರ ಗಪ್ಪಕತ್ತಿನ 3 ಬಗಸಿ ಮಾಡಿ ಕುಡಿದು ಬಿಡ್ತಾನೆ, ಗಪಿತ್ ಗಾಯ ಮಾಡ್ತಾನೆ. ಅಂದಾಗ ಚಂದ್ರ ಏನಾರ, ಯೋ ಕುಡಿಬೇಡೋ ಯಪ್ಪ, ಕುಡಿಬೇಡೋ ನನ್ನ ದೋಸ್ತ ಅದಾನವ ಅಂತೇಳಿ ಚಂದ್ರ ಏನಾರ ಬಂದು ಮುನಿಗೆ ಏನಾರ ಹೇಳಿದನು ಅಂತ ಕೇಳ್ತಾರೆ ಬಸವಣ್ಣವ್ರು. ಏನಂತ,
ಬಿಟ್ಟು ಬಿಡ ಅವನು ಕುಡಿಬೇಡಪ್ಪ ಬಿಟ್ಟು ಬಿಡು ಅಂತನೋ ಇಲ್ಲ. ತಣ್ಣಗೆ ನಿಂತಿತ್ತದು. ಇದು ಹ್ಯಾಂಗೆ ಇಲ್ಲಿತ್ತು ಅವನು ಹಂಗೆ ಸುಮ್ಮನೆ ತಾನು ಜಗದಾಗ ತಾಗಿದ್ದವ, ಏನು ಹೇಳಿಲ್ಲ ಕೇಳಿಲ್ಲ. ಅದಕ್ಕೆ ಬಸವಣ್ಣವ್ರು ಏನಂತಾರ, ಚಂದ್ರನಿಗೆ ರಾಹು ಅಡ್ಡ ಬಂದಲ್ಲಿ ಸಮುದ್ರಕ್ಕೆ ಏನು ಮಾಡಿ ಬಿಡಿಸಿಕೊಳ್ಳಕ್ಕಾಗಲಿಲ್ಲ, ಸಮುದ್ರವನ್ನು ಮುನಿ ಬಂದು ಕುಡಿಯುವಾಗ ಚಂದ್ರ ಬಂದು ಅದನ್ನು ಬಿಡಿಸಿಕೊಳ್ಳಕ್ಕಾಗೋದಿಲ್ಲ. ಈ ಲೋಕದಾಗ ಸುಳ್ಳ ನೆಪ ಅಂತೀವಿ, ಅವ್ರಿಗೆ ನಾವದೀವಿ ನಮಗೆ ಅವ್ರದಾರ ಅನ್ನೋದು ನೆಪ. ಇದು ದೊಡ್ಡ ಸ್ಥಾನ ಅಂತ ಹೇಳ್ತಾರೆ ಅವ್ರು. ನೆಪ, ನಮಗೆ ಅವ್ರದಾರ ಅವ್ರಿಗೆ ನಾವದೀವಿ, ನಮಗೆ ಅವ್ರದಾರ ಅವ್ರಿಗೆ ನಾವದೀವಿ. ಸುಮ್ಮನೆ ಇದೊಂದು ಭ್ರಮೆ. ಮಿಕ್ಕಿ ಬಂತಂದ್ರೆ ಯಾರಿಗೆ ಯಾರೂ ಇಲ್ಲ ಅಂತ ಹೇಳ್ತಾರೆ ಅವ್ರು. ನೋಡ್ರಿ, ಮಿಕ್ಕಿ ಬಂತು ಯಾರಿಗೆ ಯಾರೂ ಇಲ್ಲ. ಖರೆ ಅನ್ರಿ ಅಂದ್ರೆ ಖರೇನ ಇದು. ನೋಡಿ ಹೆಂಗದು, ಮಿಕ್ಕಿ ಬಂತಂದ್ರೆ ತ್ರಾಸ ಬಂದಾಗ ತೋರಿಸ್ಬೋದು, ಮಾಡ್ಬೋದು, ಎಲ್ಲ ಆಗ್ಬೋದು. ಜಡ್ಡು ಜಾಪತ್ರಿ ಹೆಚ್ಚಾದಾಗ ಸಾಲ ಸೋಲ ಮಾಡಿ ತೋರಿಸ್ಬೋದು, ಅಥವಾ ನಮ್ಮ ಕೂಡ ಅವರು ಒಂದಿಷ್ಟು ದಿವಸ ಇದ್ದು ಬಳಲ್ಬೋದು, ಆರಾಮಾಗಲಿ ಅಂತ ಬೇಡ್ಕೋಬೋದು. ಆದರೆ ಸಂಪೂರ್ಣವಾಗಿ ನಮ್ಮನ್ನು ಆ ರೋಗದಿಂದ, ಆ ಮರಣದಿಂದ ಬಿಡಿಸಿಕೊಳ್ಳುವಂಥ ಸಾಮರ್ಥ್ಯ ಈ ಸಂಬಂಧಿಕರಿಗೆ ಅನ್ನೋರಿಗೆ ಐತೇನೋ ಅಂತ ಕೇಳ್ತಾರೆ ಬಸವಣ್ಣವ್ರು. ಅಬ್ಬ ಐತೇನು? ಉದಾಹರಣೆ ಎಲ್ಲಿದ್ದು ಕೊಟ್ಟರವರು, ಅಲ್ಲಿಗೆ ಇಲ್ಲಿಗೆ ಅಟ್ಯಾಚ್ಮೆಂಟ್ ಕೊಟ್ಟರು. ಐತೇನೋ? ಇಲ್ಲ. ಭಾಳ ಅಂದ್ರೆ ಅಷ್ಟು ರೊಕ್ಕ ಖರ್ಚು ಮಾಡ್ಬೋದು, ಮಿನ್ನ ದವಾಖಾನೆ ಕರ್ಕೊಂಡು ಹೋಗ್ಬೋದು, ತೋರಿಸ್ಬೋದು, ಏನು ಮಾಡ್ಬೋದು. ಕೊನೆಗೆ ಏನಂತಾರೆ, ಎಟ್ಟು ಮಾಡೋದು ಬಿಡಪ್ಪ ಮುಗ್ದ ಬಂದತ್ತೆ ಅಂತಾರೆ. ಅಂದರೆ ಇಲ್ಲಿ ನಮ್ಮದು ಬದುಕು ಕ್ಷಣಿಕ. ನೀ ಬೇಕಾದಂಥ ವಿಜ್ಞಾನ ತಂತ್ರಜ್ಞಾನ ಕಂಡು ಹಿಡಿದಿ ಅಂದ್ರೂ ಬದುಕು ಕ್ಷಣಿಕ. ಕ್ಷಣಿಕವೇ. ನೀನು ಹೇಳಿದ್ನಲ್ಲ, ಆಕಾಶದಾಗಿನ ಕಾಮಿಲ ಬಿಲ್ ಇದ್ದಂಗಿದು ನೋಡ್ರಿ. ಬಂಧುಗಳು ಎಂಬುವರು ಬಂದುಂಡು ಹೋಗುವರು. ಎಂಥ ಅದ್ಭುತ ಮಾತು ಬರೀತಾರ್ರಿ. ಬಂಧುಗಳು ಎಂಬುವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು. ಅಬ್ಬಬ್ಬ, ಎಂಥ ಅದ್ಭುತ ಮಾತು ಬರೀತಾನ್ರಿ ಸರ್ವಜ್ಞ. ಬಂಧುಗಳನ್ನವ್ರು ಬಂದು ಉಂಡು ಹೊಕ್ಕಾರಂತ, ಸತ್ತ ಮೇಲೆ ಕೂಡಿ ಕುಂತು ಉಣ್ಣಾಕ್ ಬರ್ತಾರಂತ ನೋಡ್ರಿ. ಬಂಧುಗಳು ಎಂಬುವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು. ನಮ್ಮ ಕಷ್ಟ ಕಳೆಯಕ್ಕೆ ಬರೋದಿಲ್ಲ ಅವರು, ಕಷ್ಟ ಹೇಳಕ್ಕತ್ರ ಬರೋದು ಬಿಟ್ಟು ಬಿಡ್ತಾರಂತ. ಕಷ್ಟ ಹೇಳಕ್ಕತ್ರ ಬರೋದು ಬಿಡ್ತಾರೆ. ಎಲ್ಲೋ 1000 ಸಂಬಂಧಗಳಲ್ಲಿ ಎಲ್ಲೋ ಒಂದು 20-30 ಬಾಂಧವರು ಚಲೋ ಇರ್ಬೋದು. ಎಲ್ಲರೂ ಹಂಗಾದಾರ. ಜಗತ್ತಿನಲ್ಲಿ ಭಾಳಷ್ಟು ದುಃಖ ನಮಗೆ ಯಾರಿಂದ ಆಕತಿ ಅಂತ, ಬಂಧು ಬಾಂಧವರಿಂದ ಆಕತಿ ಅಂತ ನೋಡ್ರಿ. ಯಾರಿಂದ ಆಕತಿ? ಬಂಧು ಬಾಂಧವರಿಂದ. ಅದಕ್ಕೆ ಯಾರನ್ನಾರ ಕೇಳ್ರಿ ನೀವು, ನಿಮ್ಮ ಬಂಧು ಬಾಂಧವ್ರು ಹೆಂಗದಾರ ಅಂದ್ರೆ ಉಪಯೋಗ ಇಲ್ರಿ ಅಂತಾನೆ ಹೇಳ್ತಾರೆ. ಭಾಳ ಮಂದಿ ಸರಿ ಇಲ್ಲ ಅಂತಾನೆ ಹೇಳ್ತಾರೆ. ಸರಿ ಐತಿ ಅಂತ ಹೇಳಿದವ್ರು ಯಾರಂತಾರೆ ಬಸವಣ್ಣವ್ರು ನೋಡ್ರಿ. ಎಷ್ಟು ದೂರದೃಷ್ಟಿ ಅವರು. ಬಂಧುಗಳು ಎಂಬುವರು ಬಂದುಂಡು ಹೋಗುವರು. ನಮ್ಮ ಸಂಬಂಧಿಕರು ಉಪಯೋಗ ಇಲ್ರಿ, ನಾ ಅದಕ್ಕೆ ಒಂಟಿಯಾಗಿರ್ತೀನಿ ನೋಡ್ರಿ, ಯಾರಂತಕ್ಕೂ ಹೋಗೋದಿಲ್ಲ ಬರೋದಿಲ್ಲ, ಒಟ್ಟ ಉಪಯೋಗ ಇಲ್ಲ ಅಂತ ಹೇಳ್ತಿರ್ತಾರೆ ಅವರು. ಇಂಥ ಘಟನೆಗಳು ಒಂದಲ್ಲ 1000 ಗಟ್ಟಲೆ ಅದಾವ. ಇಲ್ಲಿದ್ದ ಇನ್ನೊಂದು ಊರಾಗ, ಇನ್ನೊಂದು ಊರಾಗಿದ್ದದ ಮತ್ತೊಂದು ರಾಜ್ಯದಾಗ, ಮತ್ತೊಂದು ರಾಜ್ಯದಾಗಿದ್ದದ್ದು ಮತ್ತೊಂದು ದೇಶದಾಗ, ಮತ್ತೊಂದು ದೇಶದಾಗಿದ್ದದ್ದು ಇನ್ನೊಂದು ದೇಶದಾಗ. ಈ ಭೂಮಿ ಮೇಲಿದ್ದ ಹಣೆ ಬಾರ ಇನ್ನೊಂದು ಭೂಮಿ ಮ್ಯಾಗ, ಅಲ್ಲಿನೂ ಅದ ಹಣೆ ಬಾರ ಇಲ್ಲಿನೂ ಅದ ಹಣೆ ಬಾರ ಅಂತಾರೆ ಅವ್ರು. ಈ ಭೂಮಿ ಬಿಟ್ಟು ಇನ್ನೊಂದು ಭೂಮಿಗೆ ಹೋದ್ರೂ ಅಲ್ಲಿನೂ ಸುಖ ಐತೆ ಅಂತ ತಿಳ್ಕೊಬೇಡ್ರಿ, ಅಲ್ಲಿನೂ ಇದಾಗತ್ತಿನ. ಇಲ್ಲಿ ಹೆಂಗದೀವಿ ನೋಡ, ಅಲ್ಲಿನೂ ಹಂಗೆ. ಭಾಳ ಅಂದ್ರೆ ಒಟ್ಟು ಆರಾಮಿರ್ಬೋದು ಎಲ್ಲ ಅವರಿಗೆ, ನಮಗೊಂದಿಟ್ಟು ಕಷ್ಟ ಇರ್ಬೋದು. ಆದರೆ ಕೊನೆಗೆ ದುಃಖ ಸಾವು ಮಾತ್ರ ಕಟ್ಟಿಟ್ಟ ಬುತ್ತಿ. ಅದು ಎಲ್ಲಿ ಹೋದರೂ, ಆಕಾಶದ ಯಾವ ಮೂಲೆಯಾಗ ಹೋದ್ರು, ಯಾವ ದಿಕ್ಕಿಗೆ ಹೋದ್ರೂ ನಮಗೆ ಬೆಳಕೀವ ಸೂರ್ಯ ಚಂದ್ರರೇ ಒಂದು ದಿನ ಕರಿಗೆ ಹೊಕ್ಕಾರಂದ್ರೆ, ನಮಗೆ ಬೆಳಕು ಕೊಡುವಂಥ ಸೂರ್ಯ ಚಂದ್ರರೇ ಒಂದು ದಿನ ಕೊಲ್ಯಾಪ್ಸ್ ಆಗ್ತಾರಂದ್ರೆ, ಈ ಭೂಮಿ ಯಾವ ಲೆಕ್ಕ? ಮತ್ತು ಭೂಮಿನ ಯಾವ ಲೆಕ್ಕ ಅಂದ್ರೆ, ಭೂಮಿ ಮೇಲೆ ನಮ್ಮ ನಿಮ್ಮ ಸ್ಥಾನ ಮಾನ ಅಧಿಕಾರ ಎಷ್ಟು ದಿನದ್ದು ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಇದನ್ನು ಸನಾತನರ ಅನ್ರಿ, ಪುರಾತನರ ಅನ್ರಿ, ಅನಾಥರ ಅನ್ರಿ, ಏನರ ಅನ್ರಿ, ಒಟ್ಟು ಇದು ಕ್ಷಣಿಕ. ಅದಕ್ಕೆ ಬಸವಣ್ಣವ್ರು ಅಂತಾರೆ, ಯಾರಿಗ್ಯಾರೂ ಇಲ್ಲ, ಯಾರಿಗ್ಯಾರೂ ಇಲ್ಲ. ಅದಕ್ಕೆ ತೊಂದರೆ ಬಂದಾಗ ಇದು ಸುಮ್ಮನೆ ಕುಂದಿರ್ತೈತಿ, ಇದಕ್ಕೆ ತೊಂದರೆ ಬಂದಾಗ ಅದು ಸುಮ್ಮನೆ ಕುಂದಿರ್ತೈತಿ. ಕೆಟ್ಟವಂಗೆ ಕಳೆಯೇ ಇಲ್ಲ, ಚೈತನ್ಯನೇ ಇಲ್ಲ ಅವನ ಮುಖದಲ್ಲಿ. ಒಳ್ಳೆಯವ್ರ ಮುಖ ನೋಡಿದ್ರೆ ಅಲ್ಲಿರೋ ಆನಂದನ ಬೇರೆ, ದುಷ್ಟನ ಮುಖ ನೋಡಿದ್ರೆ ಅಲ್ಲಿರೋ ಆ ದುಃಖನ ಬೇರೆ. ಕೆಟ್ಟವಂಗೆ ಕಳೆ ಇಲ್ಲ. ಜಗದ ಜೀವಿಗಳ ನೆಂಟ. ಈ ಜಗತ್ತಿಗೆ ನೆಂಟ ಯಾರು ಅಂತ ಕೇಳ್ತಾರೆ ಅವರು. ಇದನ್ನು ಮಾಡಿದ್ಯಾವ ಯಾರು? ಗಾಡ್ ಫಾದರ್ ಯಾರಾದರೂ ಒಬ್ರು ಇರ್ಬೇಕಲ್ಲ, ಯಾರಾದರೂ ಒಬ್ರು ಇರ್ಬೇಕಲ್ಲ. ನೆಂಟ ಯಾವನಾರು ಇರ್ಬೇಕಲ್ಲ. ನೆಂಟ ಅಂದ್ರೆ ಬಂಧು ಅಥವಾ ಸಂಬಂಧಿ ಅಥವಾ ನಮಗೆ ಬೇಕಾದವ ಅಂತ ಕರಿತೀವಿ ನಾವು. ಹಂಗಾರೆ ಜಗದ ಜೀವಿಗಳ ನೆಂಟ ಯಾರು? ಒಬ್ಬರಿಗೆ ಅಲ್ಲಂತವ, ಒಬ್ಬರಿಗೆ ನೆಂಟಲ್ಲ. ನಿಮಗೆ ಬೇಕಾದವ್ರು ಭಾಳ ಅಂದ್ರೆ 4 ಮಂದಿಗೆ ನೆಂಟರು ಇರ್ತಾರೆ. ಆದ್ರೆ ಅವ ಹಂಗಲ್ಲಂತವ, ಜಗದ ಜೀವಿಗಳ ನೆಂಟಂತವ. ಜಗದ ಜೀವಿಗಳಂದ್ರೆ 84 ಲಕ್ಷ ಜೀವರಾಶಿಗಳೇನದಾವ ನೋಡು, ಇವಕ್ಕೆ ಎಲ್ಲರದ್ರ ನೆಂಟ ಯಾರಂತ? ಪರಮಾತ್ಮ ಅಂತ. ಜಗದ ಜೀವಿಗಳ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ, ನೀನೊಬ್ಬನೇ ಅಂತ ಹೇಳ್ತಾರೆ. ನೀವೊಬ್ಬನಪ್ಪ, ನೀವೊಬ್ಬನ. ಮಿಕ್ಕಿ ಬಂತಂದ್ರೆ ನಮ್ಗೆ ಯಾರು ಆಗೋದಿಲ್ಲ. ಕೊನೆಗೆ ಯಾರಾಗವ್ರಂತ? ದೇವ್ರ ಇಚ್ಛೆ ಇದ್ದಂಗೆ ಆಗಲಿ ಅಂತೀವಿ, ಶಿವನ ಇಚ್ಛೆ ಇದ್ದಂಗೆ ಆಗಲಿ ಅಂತೀವಿ.
ಗಾಡ್ ಅಂತೀವಿ, ಜೀಸಸ್ ಅಂತೀವಿ, ಸುಪ್ರೀಂ ಗಾಡ್ ಅಂತೀವಿ, ಅಲ್ಲಾಹ ಅಂತೀವಿ, ಯವೋಹ ಅಂತೀವಿ, ಶಿವ ಅಂತೀವಿ, ಹರ ಅಂತೀವಿ, ತಂದೆ ಅಂತೀವಿ. ಏನಂದ್ರು ಅವನೇ, ದೇವನೊಬ್ಬನೇ. ದೇವನನ ಬೇರೆ, ದೇವತೆಗಳ ಬೇರೆ. ದೇವರ ಬೇರೆ, ದೇವತೆಗಳ ಬೇರೆ. ದೇವರಿಗೂ ದೇವತೆಗಳಿಗೂ ವ್ಯತ್ಯಾಸ ಭಾಳ ಅದಾವ. ದೇವರು ಹುಟ್ಟಿಲ್ಲ, ಸತ್ತಿಲ್ಲ, ಹುಟ್ಟು ಸಾವುಗಳಿಗೆ ಒಳಗಾಗಿಲ್ಲ. ಅವನಿಗೆ ತಂದೆ ತಾಯಿ ಬಂಧು ಬಳಗ ಇಲ್ಲ. ಅವ ಶಾಶ್ವತ. ಸ್ವಾಮಿ ನೀನು, ಶಾಶ್ವತ ನೀನು. ಎತ್ತಿದ ಬಿರುದ ಜಗವೆಲ್ಲರಿಯಲು. ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ, ಇಬ್ಬರಿಲ್ಲ ಅಂತ ಹೇಳ್ತಾರ. ಒಬ್ಬನೇ ದೇವ. ಪಶುಪತಿ ಜಗಕ್ಕೆ, ಈ ಜಗತ್ತಿಗೆ ಏಕೈಕ ದೇವ. ನಾವೆಲ್ಲ ಪಶುಗಳಂತ. ಈ ಪಶುಗಳನ್ನು ಪತಿಯಾಗಿ ಗಂಡನಾಗಿ ಆಳವ ಯಾರಂತ? ಪಶುಪತಿ ಅಂತ. ಪಶುಪತಿ ಈ ಜಗಕ್ಕೆ ಏಕೈಕ ದೇವ, ಒಬ್ಬನೇ ದೇವ. ಅವ ಯಾರು? ಕೂಡಲ ಸಂಗಮ ದೇವ, ಪರಮಾತ್ಮನೊಬ್ಬನೇ. ಒಬ್ಬನೇ. ಆ ಒಬ್ಬನಿಂದ ಆದದ್ದಿದೆಲ್ಲ. ಅವ ಶಾಶ್ವತ, ಉಳಿದದ್ದು ಅಶಾಶ್ವತ. ಅವ ಶ್ರೇಷ್ಠ, ಉಳಿದದ್ದೆಲ್ಲವೂ ಅವನ ಕೆಳಗೆ ಕನಿಷ್ಠವೇ. ಅವನಷ್ಟು ಪರಿಪೂರ್ಣ ಯಾವ ಇಲ್ಲಿಲ್ಲ. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮನೊಬ್ಬನೇ, ಪರಮಾತ್ಮನೊಬ್ಬನೇ. ಉಳಿದದ್ದೆಲ್ಲ ಅಪೂರ್ಣವೇ. ಅದಕ್ಕೆ ಆ ಅಪೂರ್ಣವಾದ ಪರಮಾತ್ಮ ಪೂರ್ಣ. ಆ ಪೂರ್ಣನಾದ ಪರಮಾತ್ಮನಿಂದ ಈ ಜಗತ್ತು ಸೃಷ್ಟಿ ಆಗೈತೆ ಅಂದ್ರೂ ಕೂಡ, ಈ ಬ್ರಹ್ಮಾಂಡ ಸೃಷ್ಟಿ ಆಗೈತೆ ಅಂದ್ರೂ ಕೂಡ, ಇದು ಯಾರಿಗೆ ಅಧೀನೈತಂತ? ಪರಮಾತ್ಮನಿಗೆ ಮಾತ್ರ ಅಧೀನೈತಂತ. ಅದಕ್ಕೆ ಅವ ಶಾಶ್ವತ ಅಂತ. ಅವ ಸೃಷ್ಟಿ ಮಾಡ್ಯಾನಂತಿದನ, ಬೇಕಂದ್ರೆ ಇಟ್ಕೊಂತಾನಂತ, ಬ್ಯಾಡ ಅಂದ್ರೆ ಗಪ್ ಮಾಡ್ತಾನಂತ. ಇಲ್ಲಿ ಯಾರು ಹೇಳಿದ್ರು ಅವ ಬಿಡುದಿಲ್ಲ ಅಂತ, ಕೇಳಿದ್ರು ಅವ ಬಿಡುದಿಲ್ಲ ಅಂತ. ನೋಡಿ, ಅವನ ಇಚ್ಛಾ ಬಂದೈತಿ, ಅವ ಆಡಕತ್ತಾನ. ಇದನ್ನು ಲೀಲೆಯಾದಡೆ ಉಮಾಪತಿ. ಈಗ ಸದ್ಯ ಶಕ್ತಿಗೆ ಗಂಡ ಆಗ್ಯದ ನಾವು. ಲೀಲೆ ನಿಂದೊಡೆ ಸ್ವಯಂಭು ಗುಹೇಶ್ವರ. ಲೀಲಾ ಮಾಡಾಕತ್ತಾನವ. ಅವನಿಗೆ ಆಡ್ಬೇಕು ಅನ್ಸಕತ್ತೈತಿ, ಈಗ ಆಡಾಕತ್ತಾನವ. ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡ್ಯಾನ, ಹಗಲು ರಾತ್ರಿಗಳನ್ನು ಮಾಡ್ಯಾನ, ಜೀವರಾಶಿಗಳನ್ನು ಸೃಷ್ಟಿ ಮಾಡ್ಯಾನ, ಏರು ಇಳಿತಗಳನ್ನು ಮಾಡ್ಯಾನ. ಏನೇನು ಮಾಡ್ಯಾನವ? ಅವ ಮಾಡಿದ್ದ ನೋಡ್ರಿ ಇದೆಲ್ಲ. ಎಲ್ಲರನ್ನೂ ಒಂದು ಥರ ಇಟ್ಟಾನ ನಾವು? ಇಲ್ಲ. ಮತ್ತು ಪರಮಾತ್ಮ ಒಬ್ಬನ ಅಂದ ಬಳಿಕ, ಒಬ್ಬನೇ ಪರಮಾತ್ಮ ಅಂದ ಬಳಿಕ, ಒಬ್ಬನೇ ಪರಮಾತ್ಮನಿಂದ ಇದೆಲ್ಲ ಆಗೈತೆ ಅಂದ ಬಳಿಕ, ಮತ್ತೆ ಎಲ್ಲರೂ ಪರಮಾತ್ಮನ ಯಾಕೆ ಹೋಲುದಿಲ್ರಿ? ಮತ್ತು ನಾವ್ಯಾಕೆ ಬೇರೆ ಬೇರೆ ಅದೀವಂತ ಪ್ರಶ್ನೆ ಮಾಡಿದ್ರೆ ಅದು ವೈವಿಧ್ಯತೆ. ಅದೇನು? ವೈವಿಧ್ಯತೆ. ಭೂಮಂಡಲದಲ್ಲಿ ವೈವಿಧ್ಯತೆ. ಭೂಮಿ ಹಂಗೆ ಮಂಗಳ ಗ್ರಹ ಇಲ್ಲ, ಮಂಗಳ ಗ್ರಹದಂಗೆ ಬುಧ ಗ್ರಹ ಇಲ್ಲ, ಬುಧ ಗ್ರಹದಿಂದಂಗೆ ಪ್ಲೇಟೋ ಇಲ್ಲ, ನೆಪ್ಚೂನ್ ಇಲ್ಲ. ಮತ್ತು ಭೂಮಿ ಒಳಗೆ ಬಂದ ಮೇಲೆ ಆ ದೇಶದಂಗೆ ಈ ದೇಶ ಇಲ್ಲ, ಈ ದೇಶದಂಗೆ ಆ ದೇಶ ಇಲ್ಲ. ಅಲ್ಲಿ ಪೆಟ್ರೋಲ್ ಹೆಚ್ಚಿದ್ರೆ ಇಲ್ಲಿ ಮತ್ತೊಂದು ಹೆಚ್ಚೈತಿ, ಇಲ್ಲಿ ಮತ್ತೊಂದು ಹೆಚ್ಚಿದ್ರೆ ಅಲ್ಲಿ ಮಗದೊಂದು ಹೆಚ್ಚೈತಿ. ಇಲ್ಲಿ ಬೆಟ್ಟ ಗುಡ್ಡಗಳು ಹೆಚ್ಚಿದ್ರೆ ಅಲ್ಲಿ ಸಪಾಯಿ ನೆಲ ಐತಿ. ಇಲ್ಲಿ ಕಲ್ಲು ಭೂಮಿ ಇದ್ರೆ ಆ ಕಡೆ ಎರಿ ಭೂಮಿ ಐತಿ, ಒಂದು ಕಡೆ ಮಸಾರಿ ಭೂಮಿ ಐತಿ, ಒಂದು ಕಡೆ ಮಡ್ಡಿ ಭೂಮಿ ಐತಿ. ಇದೆಲ್ಲವೂ ಪರಮಾತ್ಮನ ವೈಶಿಷ್ಟ್ಯ. ಏನಿದು? ವೈಶಿಷ್ಟ್ಯ. ಯಾಕೆ ವೈಶಿಷ್ಟ್ಯ ಅಂದ್ರೆ ಭಿನ್ನತೆ ಇರ್ಬೇಕಂತ. ಈಗ ನೀವು ಹೆಂಗೆ ಪರದೆದ ಮ್ಯಾಗ ಒಂದ ಚಿತ್ರ ಬಂದು ನಿಂತಂತ ತಿಳ್ಕೊಂಬಿಡ್ರಿ. ಈ ಪರದೆದ ಮ್ಯಾಗ ಒಂದ ಚಿತ್ರ ಬಂತು, ಇತ್ತಾಗೂ ಸರಿಲಿಲ್ಲ, ಇತ್ತಾಗೂ ಸರಿಲಿಲ್ಲ, ನೋಡಕ್ಕೆ ಖುಷಿ ಆಕೈತೆ ನಿಮಗೆ? ಇಲ್ಲ. ಇತ್ತಾಗಾರ ಹೋಗ್ಬೇಕು ಒಂದು, ಅತ್ತಾಗಾರ ಹೋಗ್ಬೇಕು ಒಂದು. ಆ ಚಿತ್ರ ಹೋಗಿ ಮತ್ತೊಂದು ಚಿತ್ರ ಬರ್ತಿರ್ಬೇಕು, ಈ ಚಿತ್ರ ಹೋಗ್ತಿರ್ಬೇಕು, ಮತ್ತೊಂದು ಚಿತ್ರ ಬರ್ತಿರ್ಬೇಕು, ಚಿತ್ರ ಹೋಗ್ತಿರ್ಬೇಕು, ಚಿತ್ರಗಳು ಓಡ್ತಿರ್ಬೇಕು, ಅದ್ರ ಹಿಂದೆ ಮತ್ತೊಂದು ಚಿತ್ರ ಬರ್ತಿರ್ಬೇಕು. ಅಂದಾಗ ನೋಡೋರಿಗೆ ಖುಷಿ ಆಕೈತಿ. ಬರೀ ಒಂದ ಚಿತ್ರ ಬಂದು ನಿಂತು ಬಿಟ್ರೆ ಅದ್ರ ಇಂಟ್ರೆಸ್ಟ್ ಹೋಗಿಬಿಡ್ತೈತಿ. ರೀಲ್ ಓಡ್ತಿರ್ಬೇಕದು ಹಂಗೆ. ರೀಲ್ ಓಡಿದಾಗನ ಆ ರಿಯಾಲಿಟಿ ಗೊತ್ತಾಕೈತಿ ನಿಮಗೆ. ಹಂಗೆ ಕಾಲ ಚಕ್ರ ಓಡ್ತಿರ್ತೈತಿ. ಅದ್ರಾಗ ಬರೀ ಒಂದೇ ಥರದ ಬದುಕು ಎಲ್ಲರದು ಇರೋದಿಲ್ಲ. ಒಬ್ರದ್ದು ಆನಂದ ಐತಿ, ಒಬ್ರದ್ದು ಸುಖ ಐತಿ, ಒಬ್ರದ್ದು ದುಃಖ ಐತಿ, ಒಬ್ರದ್ದು ನೋವು ಐತಿ, ಒಬ್ರದ್ದು ನಲಿವು ಐತಿ, ಒಬ್ರದ್ದು ಸಂಘರ್ಷ ಐತಿ, ಒಬ್ರದ್ದು ಹೋರಾಟ ಐತಿ, ಒಬ್ರದ್ದು ಆರಾಮ ಐತಿ, ಒಬ್ರದ್ದು ಆರಾಮ್ ತಪ್ಪೈತಿ. ಎಲ್ಲವೂ ಅವನ ವಿಚಿತ್ರ ಲೀಲೆಗಳಂತ ಕರೀತಾರೆ ಅವರು. ನೋಡಿ, ವಿಚಿತ್ರ ಲೀಲೆಗಳು. ಇದ್ಯಾಕೆ ಹಿಂಗ ಅಂತ ಕೇಳಂಗಿಲ್ಲ ಅಂತ, ಅದು ಹಂಗ ಅಂತ. ಅದನ್ನು ಪ್ರಶ್ನೆ ಉತ್ತರ ಇಲ್ಲ ಅಂತ. ಅದಕ್ಕೆ ಎರಡು ಕೂಡಿದ್ರೆ 4, ಎಂದು 5 ಆಗೋದಿಲ್ಲ, 7 ಆಗೋದಿಲ್ಲ. ಇದು ಯಾಕೆ ಹಿಂಗ್ರಿ ಅಂದ್ರೆ ಅದು ಹಂಗ ಅಂತ ನೋಡ್ರಿ. ಇದು ಯಾಕೆ ಹಿಂಗಂದ್ರೆ ಅದು ಹಂಗ ಅಂದ್ಬಿಡ್ಬೇಕಂತ. ಅದನ್ನು ಮತ್ತೆ ವಿಸ್ತರಿಸಕ್ಕೆ ಉತ್ತರನೇ ಇಲ್ಲ ಅಂತ. ಅದು ಅವ ಮಾಡಿದ್ದಂತ. ಯಾರು? ಜಗದೀಶನ ಆಡುವ ನಾಟಕ ರಂಗ. ನಮ್ಮನ್ನು ಹಿಂಗಿಟ್ಟಾನ, ಅವ್ರನ್ನ ಯಾಕೆ ಹಂಗಿಟ್ಟಾನಂದ್ರೆ ಅವನು ಇಚ್ಛಾ. ಅದು ಬೇಕಾದ ಮಾಡ್ತಾನವ. ಬರದಾವ ನಾಟಕಕಾರ ಹೆಂಗೆ ಬರ್ದಾನ ಹಂಗೆ ಪಾತ್ರ ಮಾಡಿ ನಿಂದ ಮಾಡಕ್ಕೂ ಅದೇ ನಾಟಕ ಕೆಟ್ಟ ಹೋಕತಿ. ನೋಡಿ, ಬರ್ದಾನವ ಏನು ಬರ್ದಾನ? ನೀ ಹಿಂಗ ಮಾಡು, ನೀ ಹಿಂಗ ಮಾಡು ಅಂತ ಬರ್ದಾನ. ನಿನ್ನ ಪಾತ್ರ ಏನೈತೆ ಅದು ನೆಟ್ಟಗ ಮಾಡು. ನೀ ಪಾತ್ರ ಬಿಟ್ಟು ಎದ್ವಾ ಪಾತ್ರದಲ್ಲಿ ನಾಟಕಕಾರ ಬರೋದು ಮಾತು ಬಿಟ್ಟು ನಿನ್ನ ಮಾತು ನೀ ಏನಾರು ಸೃಷ್ಟಿ ಮಾಡ್ಕೊಂಡು ನಾಟಕ ಫೇಲ್. ಏನಾಗಿಬಿಡ್ತೈತಿ? ಫೇಲ್ ಆಕತಿ. ಹಂಗ ಅವ ಏನು ಬರ್ದಾನ ಆ ಪ್ರಕಾರ ನೀ ಮಾಡಿದಿ ಚಲೋ. ನಿಂದ ನೀ ಏನಾರ ಅಹಂಕಾರದಿಂದ ಮಾಡಕ್ಕೆ ಹೋದಿ, ನಿನ್ನ ಜೀವನ ಫೇಲ್. ಅದಕ್ಕಾಗಿ ಹೇಳ್ತಾರೆ ನೋಡು ಏನಂತ,
ಕಾಷ್ಟದಲ್ಲಿ ಬೊಂಬೆಯ ಮಾಡಿ ಪಟ್ಟ ನೂಲ ಸೂತ್ರವ ಹೂಡಿ ತೆರೆಯ ಮರೆಯಲ್ಲಿ ನಿಂತು ಸೂತ್ರಿಕನು ಕುಣಿಸಿದಡೆ ಅಚೇತನ ಬೊಂಬೆ ಕುಣಿಯುತ್ತಿಪ್ಪುವುದಲ್ಲದೆ ತನ್ನ ತಾನೇ ಕುಣಿಯುವುದೇ ಹೇಳ. ನಾಳೆ ಚಂದ ಬರೀತಾರೆ. ಇಲ್ಲೇ ನಿಮ್ಮ ಜೀವರಿಗೆ ಷಣ್ಮುಖ ಸ್ವಾಮಿ ಬರೋದು ವಚನ ಇದೆ ನೋಡ್ರಿ. ಎನ್ನತನುವೆಂಬ ಅಚೇತನ ಬೊಂಬೆಗೆ ಪ್ರಾಣವಾಯುವೆಂಬ ಮೂಲ ಸೂತ್ರವ ಹೂಡಿ ಮನದ ಮರೆಯಲ್ಲಿ ನಿಂತು ನೀನಾಡಿಸಿದಡೆ ನಾನಾಡಿದೆನಲ್ಲದೆ ಎನಗೆ ಬೇರೆ ಸ್ವತಂತ್ರವೇ ಹೇಳ. ಅಖಂಡೇಶ್ವರ ಎನಗೆ ಬೇರೆ ಸ್ವತಂತ್ರವೇ ಹೇಳ. ಕಾಷ್ಟದಲ್ಲಿ ಬೊಂಬೆಯ ಮಾಡಿ, ಕಾಷ್ಟದಲ್ಲಿ ಬೊಂಬೆ ಅಂದ್ರೆ ಕಟಗಿಲೆ ಗೊಂಬೆ ಮಾಡಿವಿ ಅಥವಾ ತೊಗಲಿನ ಗೊಂಬೆ. ನಿಮ್ಮ ಶಾಣ ಬಸಪ್ಪನ ಜಾತ್ರೆಗೆ ತೊಗಲಿನ ಗೊಂಬೆ ಅಂತ ಇರ್ತಿದ್ವು ನೋಡ್ರಿ, ಹಿಂದೆ ಕುಣಿತಿದ್ವು ಕಲಬುರಗಿ ಜಾತ್ರೆ. ನಾವೆಲ್ಲ ಸಣ್ಣವರಿದ್ದಾಗ ಕಲಬುರಗಿ ಜಾತ್ರೆಗೆ ಬಂದಾಗ ಆ ಗೊಂಬೆ ತೊಗೊಂಡು ಹೋಗಿದ್ವಿ. 2 ಗೊಂಬೆ ಇರ್ತಿದ್ವು, ಅದಕ್ಕೆ ಹಿಂಗೆ ನೂಲು ಹಚ್ಚಿ ಜಗ್ಗ ಕತ್ಬಿಟ್ರೆ ಅವು ಕುಣಿತಿದ್ವು, ಗೊಂಬೆ ಕುಣಿತಿದ್ವು. ಈಗೂ ಸಿಗ್ತಾವಂತ ಕಾಣುತ್ತೋ. ವಿಶೇಷವಾಗಿ ಅವು ಯಾವ ಜಾತ್ರೆಗೆ ಸಿಗ್ತಿದ್ವು ಅಂದ್ರೆ ಶರಣ ಬಸವೇಶ್ವರ ಜಾತ್ರೆಗೆ ಸಿಗ್ತಿದ್ವು. ಆ ಗೊಂಬೆ ಕುಣಿತಿದ್ವು ನೋಡಿ ಗೊಂಬೆ. ಅವನ್ನೆಲ್ಲ ಹಳ್ಳಿ ಕಡೆ ಬಂದು ಅವಾಗ ಕಲಬುರಗಿ ಜಾತ್ರೆ ಗೊಂಬೆ ತಂದೀವಿ ನೋಡ್ಬರ್ರಿ ಅಂತ ಓಣ್ಯನವ್ರು ಕರಿತಿದ್ರು, ಕುಣಿಸ್ತಿದ್ರು ಅವ್ನು ನೋಡಿ. ಆದ್ರೆ ಆ ಗೊಂಬೆ ಕುಣಿತಿದ್ವು. ಕುಣಿಬೇಕಾದ್ರೆ ಒಂದು ಏನಿರ್ತಿತ್ತು, ಸೂತ್ರ ಇರ್ತಿತ್ತು. ಅದನ್ನ ಒಬ್ಬ ಹಿಡ್ಕೊಂಡಿರ್ತಿದ್ದ ಗೊಂಬೆ ಕುಣಿಸವ. ಅದು ಹಿಂಗೆ ಮಾಡಿದ್ರೆ ಅವು ಹಿಂಗೆ ಕುಣಿತಿದ್ವು ನೋಡ್ರಿ. ಇವ ಸೂತ್ರ ಹಿಡ್ಕೊಂಡು ಅವು ಸುಮ್ಮನೆ ಕುಂತಂದ್ರೆ ಅವು ಸುಮ್ಮನೆ ನಿಂತು ಬಿಡ್ತಿದ್ವು ನೋಡ್ರಿ. ಈ ಸಲ ಎಲ್ಲರ ಅಕಸ್ಮಾತ್ ಈ ಸಲ ಕಲಬುರಗಿ ಜಾತ್ರೆ ಬಂತಂದ್ರೆ ಶರಣಪ್ಪನವ್ರ ಜಾತ್ರೆ ಬಂದಾಗ ಅವ್ನು ತಗೋರಿ ಆ ಗೊಂಬಿನ. ಅದರಲ್ಲಿ ಒಂದು ಅರ್ಥ ಸಂದೇಶ ಐತಿ, ಬದುಕಿಗೆ ಒಂದು ಸಂದೇಶ ಐತಿ ಅದ್ರ. ಅವು ಕುಣಿತಾವ, 2 ಗೊಂಬೆ ಇರ್ತಾವೆ. ಈಗ ಸಿಗ್ತಾವ ಇಲ್ಲ ಗೊತ್ತಿಲ್ಲ. ನಾವು 25 ವರ್ಷದಿಂದ ಜಾತ್ರೆಗೆ ಬರ್ತಿದ್ವಿ ನಾವು ಸಣ್ಣವರಿದ್ದಾಗಿದೆ. ಶರಣಬಸಪ್ಪನವ್ರ ಜಾತ್ರೆಗೆ ಬಂದಾಗ ಈ ಗೊಂಬೆ ತೊಗೊಂಡು ಹೋಗಿತ್ತು. ನಮ್ಮ ಹಿರಿಯರೆಲ್ಲ ಬಂದವರು ಕಲಬುರಗಿಯಿಂದ ಏನು ತಂದಿ ಅಂದ್ರೆ ಗೊಂಬೆನ ತಂದಿವಿ ಅಂತಿದ್ರು. ಯಾವ ಗೊಂಬೆ ಅಂದ್ರೆ ಇವಾಗ ಗೊಂಬೆ ನೋಡ್ರಿ. ಅವು ಅದಾವ ಇಲ್ಲೋ ಬಿಟ್ಟವು ಗೊತ್ತಿಲ್ಲ. ಯಾಕಂದ್ರೆ ನಾವು ಈಗ ಜಾತ್ರೆಗೆ ಬರೋದು ಬಿಟ್ಟ 20 ವರ್ಷ ಆಯ್ತು. ಅಂದರೆ ಅಲ್ಲಿ ಏನು ಬರೀತಾರ ಅವರು ಶಿವಯೋಗಿಗಳಂದ್ರೆ ಕಾಷ್ಟದಲ್ಲಿ ಬೊಂಬೆ ಮಾಡಿರಿ. ಆ ಬೊಂಬಿಗೆ ಏನು ಹುಡಿರಿ? ಪಟ್ಟನೂಲ ಸೂತ್ರವ ಹೂಡಿ. ಒಂದು ಸೂತ್ರ, ಪಟ್ಟ ಅಂದ್ರೆ ಒಂದು ನೂಲು, ಒಂದು ಹಗ್ಗ ಅಥವಾ ಒಂದು ಎಳಿ, ಅದನ್ನು ಹುಡಿವಿ. ಹೂಡಿ ಏನು ಮಾಡಕತ್ತೀರಿ? ತೆರೆಯ ಮರೆಯಲ್ಲಿ ನಿಂತು ಸೂತ್ರಿಕನು ಕುಣಿಸಿದಳೆ. ಒಂದು ಪರದೆ ಮ್ಯಾಗ ಆ ಗೊಂಬೆ ಕಳಿಸ್ಯಾನಂತ. ಆ ಗೊಂಬೆ ಬಂತಂತ, ಅವ ಹಿಂದೆ ನಿಂತು ಜಗ್ಗಾಕತಾನಂತ. ಅವ ಹೆಂಗೆ ಜಗತಾನ ಅದು ಹಂಗೆ ಗೊಂಬೆ ಕುಣಿಯಾಕ ಚಲೋ ಮಾಡ್ತೈತಂತ ನೋಡ್ರಿ. ಚಲೋ ಮಾಡ್ತೈತಿ. ಗೊಂಬೆ ಕುಣಿದು ನಮಗೆ ಕಾಣ್ತೈತಿ, ಕುಣಸಾವ ನಮಗೆ ಕಾಣೋದಿಲ್ಲ. ಅವ ಪರದೆ ಹಿಂದೆ ಕುಂತಾನ ನೋಡ್ರಿ. ಪರದೆ ಹಿಂದೆ ಅವ ಕುಂತಾನ. ಗೊಂಬೆ ಕುಣಿದು ಮಾಡ್ತೈತಿ, ಚಂದ ಕುಣಿತೈತಿ ಗೊಂಬೆ. ಆ ಗೊಂಬೆ ಕುಣಿಬೇಕಾದ್ರೆ ಕುಣಸಾವ ಯಾರು? ಹಿಂದೆ ಸೂತ್ರಧಾರಿಯಲ್ಲಿ ಕುಂತಾನ, ಪಾತ್ರಧಾರಿ ಪಾತ್ರ ಮಾಡಕತ್ತಾನ. ಹಂಗ ಇದು ಒಂದು ಅಚೇತನ ಗೊಂಬೆ ಅಂತ. ಯಾವುದು? ಶರೀರ ಅಚೇತನ ಬೊಂಬೆ. ಇದು ಅಚೇತನ. ಇದಕ್ಕೆಲ್ಲಿ ಚೇತನ ಐತಿ? ಈ ದೇಹಕ್ಕೆ ಅಚೇತನ. ಈ ಅಚೇತನವಾದ ಬೊಂಬೆ ಅಂದ್ರೆ ಶರೀರ. ಈ ಶರೀರಕ್ಕೆ ಪ್ರಾಣವಾಯು ಅನ್ನುವಂಥ ಸೂತ್ರವನ್ನು ಹೊಡ್ಯಾನವ. ಏನು? ಪ್ರಾಣವಾಯು. ಪ್ರಾಣ ಅಂದರೆ ಹೊರಗಿನ ಗಾಳಿ ಒಳಗೆ ಹೋಗಿ 10 ವಿಧದಲ್ಲಿ ಚಲಿಸ್ತೈತಂತ. ಪ್ರಾಣ, ಅಫಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ. 10 ವಾಯುಗಳದಾವಂತ ನಮ್ಮ ಶರೀರದಾಗ. ಈ 10 ವಾಯುಗಳು ಇರೋ ಮಟ್ಟ ದೇಹದೊಳಗೆ ಆತ್ಮ ಇರ್ತಾನೆ. 10 ವಾಯುಗಳಲ್ಲಿ ಒಂದೊಂದು ಜಾಗ ಬಿಟ್ಟು ಅಂದ್ರೆ ಆತ್ಮ ಹೋಗಿಬಿಡ್ತಾನೆ. ಆತ್ಮನ ಕೈಯಾಗಿ ವಾಯುಗಳದಾವಂತ. ಪ್ರಾಣವಾಯು ಏನು ಮಾಡ್ತೈತಿಪ್ಪ? ಶರೀರದ ತುಂಬೆಲ್ಲ ಹರಿದಾಡ್ತೈತಿ ಪ್ರಾಣ. ಅಪಾನ ವಾಯು ಏನು ಮಾಡ್ತೈತಿ? ಅನ್ನ ರಸಗಳನ್ನು ಬಲಿದು ಜೀರ್ಣ ಮಾಡಿ ಬೇಕಾದದ್ದನ್ನು ರಸರಕ್ತ ಮಾಡಿ ಬ್ಯಾಡಾದದ್ದನ್ನು ಹೊರಗೆ ಒಗಿತೈತಿ ಅಪಾನವಾಯು. ವ್ಯಾನವಾಯು ಏನು ಮಾಡ್ತೈತಿ? ಕೈಗಳಲ್ಲಿ, ಸಂದುಗಳಲ್ಲಿ, ಮೊಣಕಾಲುಗಳಲ್ಲಿ ಇದ್ದು ಮಡಚುವುದು, ನಿಗಿಸುವುದು, ಕುಣಿಸುವುದು, ಏಳಿಸೋದು ಮಾಡ್ತೈತಿ. ಯಾವುದು? ವ್ಯಾನವಾಯು. ಉದಾನವಾಯು ಏನು ಮಾಡ್ತೈತಿ? ಕಾಂಠದಾಗಿರ್ತೈತಿ. ಕಾಂಠದಾಗಿದ್ರೆ ಕೆಮ್ಮಿಸ್ತೈತಿ, ಸೀನಿಸ್ತೈತಿ, ಕನಸು ಕಾಣ್ತೈತಿ, ಏಳಿಸ್ತೈತಿ, ಹಾಡಿಸ್ತೈತಿ, ನಗಸ್ತೈತಿ. ಯಾವುದು? ಉದಾನವಾಯು ಕಾಂಠದಾಗಿರ್ತೈತಿ. ಉದಾನವಾಯು ಇತ್ತು ಅಂದ್ರೆ ಮನುಷ್ಯ ತಾನಾಗಲೇ ಹೇಳ್ತಾನ, ತಾನಾಗಲೇ ಕುಂದಿರ್ತಾನ, ಅಂಗಾತ ಮಕ್ಕೊಂತಾನ, ಅಂಗಾತ ಹೇಳ್ತಾನ. ಉದಾನವಾಯು ಡ್ಯಾಮೇಜ್ ಆತು ಅಂದ್ರೆ ಮನುಷ್ಯನಿಗೆ ಸ್ವತಂತ್ರವಾಗಿ ಹೇಳಾಕ ಕುಂದ್ರಾಕ ಬರೋದಿಲ್ಲ. ಹಿಂದೆ ಕೈ ಹಾಕಬೇಕು, ಎಬಸ್ಬೇಕು, ಕುಂದ್ರಿಸ್ಬೇಕು. ಅದಕ್ಕೆ ಕೇಳ್ತಾರ ನೋಡು, ಯಾರನ್ನಾರ ಮಾತಾಡ್ಸಕ್ಕೆ ಹೋದಾಗ ಹೆಂಗೆ ಅದಾನಂದ್ರೆ ನೆಲ ಹಿಡ್ದಾನಂದ್ರೇನು? ಉದಾನವಾಯು ಹೋಗೈತೆ ಅಂತ ಅರ್ಥ. ಉದಾನವಾಯು ಡ್ಯಾಮೇಜ್. ಉದಾನವಾಯು ಹೋಗೈತೆ ಅಂದ್ರೆ ಇನ್ನು ಅವನಿಗೆ ಮರಣ ಕಾಲ ಸಮೀಪ ಐತೆ ಅಂತ ತಿಳ್ಕೊ. ಮರಣ ಕಾಲ ಇಲ್ರಿ. ಮತ್ತು ಉದಾನವಾಯು ಆದ ಮೇಲೂ ಕೆಲವರು ಎಷ್ಟೋ ವರ್ಷ ಬದುಕಿರ್ತಾರೆ ಅಂತಂದ್ರೆ ಅದು ಆಯುಷ್ಯದ ಮೇಲೆ ಹೋಗತಿ. ಆದರೂ ಉದಾನವಾಯು ಇರೋ ಮಠ
ನಾವಾಗಲೇ ಹೇಳ್ತೀವಿ ಅಂತ ಕುಂದಿರ್ತೀವಿ ಅಂತ. ಆ ಉದಾನ ವಾಯು ಯಾರಲ್ಲಿ ಜಾಗೃತಿ ಇರ್ತತಿ ಅವರಲ್ಲಿ ಸಂಗೀತದ ನಾದ ಬರ್ತತೆ ಅಂತ, ಸುಮಧುರ ಧ್ವನಿ ಬರ್ತತೆ ಅಂತ, ಉತ್ತಮವಾದ ಧ್ವನಿ ಇರ್ತತೆ ಅಂತ ಅವ್ರದ್ದು. ಯಾವರಲ್ಲಿ ಉದಾನ ವಾಯು. ಕೆಮ್ಮೋದು, ಸೀನೋದು, ಅಂಗಾತ ಮನಗೋದು, ಅಂಗಾತ ಹೇಳೋದು, ಕನಸು ಕಾಣೋದು, ನಗೋದು, ಅಳೋದು ಯಾವುದು ಮಾಡಿಸ್ತತಿ? ಉದಾನವಾಯು ಕಂಠದಲ್ಲಿದ್ದು ಮಾಡಿಸ್ತತಿ. ವ್ಯಾನವಾಯುವು ಸಂದುಗಳಲ್ಲಿ ಇರ್ತತಿ. ಅಪಾನವಾಯುವು ಜಠರಾಗ್ನಿಯಲ್ಲಿದ್ದು ಅನ್ನರಸವನ್ನು ಜೀರ್ಣ ಮಾಡ್ತತಿ. ಸಮಾನವಾಯು ತಲೆಯಾಗಿನ ಕೂದಲದಿಂದ ಹಿಡ್ಕೊಂಡು ಮೈ ತುಂಬ ಹರಿದಾಡ್ತಿರ್ತತಿ. ಅನ್ನರಸಗಳಿಗೆ, ಜೀವಕೋಶಗಳಿಗೆ ರಕ್ತವನ್ನು ಕೊಡ್ತಿರ್ತತಿ. ಇವು 5 ಮುಖ್ಯವಾಯು. ಇನ್ನು 5 ಅದಾವು: ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅಂತೇಳಿ. ಆ 5 ವಾಯು. ಇದನ್ನು ಕರ್ಣ ಹಸಿಗೆ ಓದಿ ತಿಳ್ಕೊರಿ, ಇದ್ರಾಗೆಲ್ಲ ಬರ್ತತಿ. ಚನ್ನಬಸವಣ್ಣವರ ಕರ್ಣ ಹಸಿಗೆ ಅಂತ ಬರ್ತದೆ, ದೇಹಾತ್ಮ ವಿಜ್ಞಾನ ಅಂತ ಬರ್ತತಿ, ಅದ್ರಾಗೆ ಇವೆಲ್ಲ ಬರ್ತಾವೆ. ಅದರಾಗಿ ಈ 5 ವಾಯುಗಳು ಇವು ಮುಖ್ಯ ವಾಯುಗಳು. ಇನ್ನು 5 ಉಪವಾಯುಗಳು. ಈ 10 ವಾಯುಗಳು ಎಲ್ಲಿವರೆಗೂ ದೇಹದಾಗ ಕೆಲಸ ಮಾಡ್ತಾವ ಅಲ್ಲಿ ತನಕ ನಿನ್ನ ಶರೀರದ ಕ್ರಿಯೆಗಳು ಚಂದ ನಡೆದಿರ್ತಾವೆ. ಇದರಾಗ ಯಾವರ ಹೆಚ್ಚು ಕಡಿಮೆ ಆದವು ನೀ ಬೆಕ್ಕದಷ್ಟು ಹೊರಗೆ ಗಳಿಸಿರು, ನಿನಗೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ಅವ್ರೇನು ಹೇಳ್ತಾರೆ? ಎನ್ನ ತನುವೆಂಬ ಅಚೇತನ ಬೊಂಬೆ. ಈ ಶರೀರ ಅನ್ನೋದು ಅಚೇತನ ಬೊಂಬೆ. ಇದಕ್ಕೆ ಪ್ರಾಣವಾಯುವೆಂಬ ಮೂಲ ಸೂತ್ರವ ಹೂಡಿ. ಯಾವುದು? ಅಲ್ಲಿ ದಾರಿ ಹೆಂಗೆ ಸೂತ್ರ ಐತಿ ಹಂಗೆ ಇದ್ರಾಗ ಯಾವುದು ಸೂತ್ರ? ಪ್ರಾಣವಾಯು ಅನ್ನೋದು ಮೂಲ ಸೂತ್ರ. ಇದ್ರಾಗ ಯಾವುದು? ಪ್ರಾಣವಾಯು. ವಾಯು ಅನ್ನೋದು ಮೂಲ ಸೂತ್ರ. ಅದು ವಾಯು ಹೊರಗಿರ್ತತಿ, ಹೊರಗೆ ಹೋಗಿ ಬರ್ತಿರ್ತತಿ. ಆ ವಾಯು ಅನ್ನೋದು ಒಳಗೆ ಬಂತಂದ್ರೆ ಅದು 10 ಥರದಲ್ಲಿ ವರ್ತಿಸ್ತೈತಿ. ಅದಕ್ಕೆ ಮೂಲ ಯಾವುದು ಬೇಕು? ಗಾಳಿ ಬೇಕು. ಅದಕ್ಕೆ ಯಾವುದು? ಆಮ್ಲಜನಕ. ಅದು ಹೊರಗೆ ಹೋಗಿ ಒಳಗೆ ಬರ್ಬೇಕಂತ, ಒಳಗೆ ಹೋಗಿ ಹೊರಗೆ ಬರ್ಬೇಕಂತ, ಒಳಗೂ ಹೊರಗೂ ಸುಳಿದಾಡ್ಬೇಕಂತದು. ಅದು ಹೊರಗೆ ಹೋಗಿ ಒಳಗೆ ಬರಲಿಲ್ಲ, ಒಳಗೆ ಹೋಗಿ ಹೊರಗೆ ಬರಲಿಲ್ಲ ಅಂದ್ರೆ ಪ್ರಾಣಿ ಇಲ್ಲ ಅಂತ ತಿಳ್ಕೊಬೇಕಂತ. ನೋಡ್ರಿ ಎಷ್ಟು ಸೂಕ್ಷ್ಮ ಹೇಳ್ತಾರೆ. ಪ್ರಾಣಿ ಇಲ್ಲ, ಅಲ್ಲಿ ಜೀವಿ ಇಲ್ಲ ಅಂತ ತಿಳ್ಕೊಬೇಕು. ಜಡ. ಆ ವಾಯು ಒಳಗೆ ಹೋದಾಗ ಒಳಗಿರ್ತತಿ ಪ್ರಾಣ, ಹೊರಗೆ ಹೋದಾಗ ಅದ್ರ ಕೂಡ ಹೊರಗೆ ಹೋಗಿರ್ತೈತಿ. ಆ ಹೊರಗೂ ಒಳಗು ಉಶ್ವಾಸ ನಿಶ್ವಾಸ, ಉಶ್ವಾಸ ನಿಶ್ವಾಸ, ಉಸಿರಾಟ, ಒಳಗೆ ತಗೊಳ್ಳೋದು ಹೊರಗೆ ಬಿಡೋದು. ಹೊರಗೂ ಒಳಗೂ ಸುಳಿದಾಡ್ಕೊಂತ ಇತ್ತು ಪ್ರಾಣವಾಯುಗಳು ವರ್ತಿಸ್ತಾವೆ. ಹೊರಗೋದ ವಾಯು ಹೊಳ್ಳಿ ನಾಸಿಕದ ಮೂಲಕ ಒಳಗೆ ಬರಲಿಲ್ಲ ಅಂದ್ರೆ 21 ಸೆಕೆಂಡೋ ಅಥವಾ 52 ಸೆಕೆಂಡೋ ಅಥವಾ 1 ನಿಮಿಷ ಯಾರಾದರೂ ಒಂದಿಷ್ಟು ಪ್ರಾಣಾಯಾಮ, ಉಸಿರಾಟದ ಇಂಥವೆಲ್ಲ ಮಾಡಿದ್ರೆ 1 2 ರಿಂದ 3 ನಿಮಿಷ ತಡ್ಕೊಳ್ಳೋ ಕೆಪಾಸಿಟಿ ಇರ್ತೈತಿ. ಅದು ಹೊಳ್ಳಿ ಬರದ ಹೋತಂದ್ರೆ ಮನುಷ್ಯ ಸತ್ವದ ಮುಗೀತು. ಎಷ್ಟು ಸೂಕ್ಷ್ಮ ಇಟ್ಟ ನೋಡ್ರಿ ಅದು. ನಾವು ನೋಡ್ರಿ. ಮತ್ತು ಒಳಗಿಂದು ಹೊರಗೆ ಹೋಗಲಿಲ್ಲ ಅಂದ್ರೆ ಅಲ್ಲಿ ಗಪ್ಪ ನೋಡ್ರಿ. ಅದಕ್ಕೆ ಹೇಳ್ತಾರೆ ಅವರು, ಪ್ರಾಣವಾಯುವೆಂಬ ಮೂಲ ಸೂತ್ರವ ಹೂಡಿ. ಅವ ಸೂತ್ರ ಅಂತ ನೋಡ್ರಿ ನಮಗೆ. ಆ ಸೂತ್ರ ಹೂಡಿ ತೆರೆಯ ಮರೆಯಲ್ಲಿ, ಅಲ್ಲಿ ತೆರೆಯ ಮರೆಯ ಹಿಂದಗಡೆ ಅವ ಕುಂತಾನ. ಯಾರು? ಗೊಂಬಿ ಕುಣಸಾವ. ಇಲ್ಲಿ ಯಾರದಾರಂತ? ಮನದ ಮರೆಯಲ್ಲಿ ನಿಂತು. ಮನದ ಮರೆಯಲ್ಲಿ ನಿಂತು ಯಾರವ? ಈ ಶರೀರ ಐತಂತ, ಈ ಶರೀರಗಳಿಗೆ ಪ್ರಾಣವಾಯು ಐತಂತ. ಆ ಪ್ರಾಣವಾಯುಗಳನ್ನು ಸೂತ್ರವನ್ನು ಹೂಡಿ ಮನಸ್ಸಿನ ಮರೆಯಲ್ಲಿ ನಿಂತುಕೊಂಡು ನೀ ಆಡಿಸಿದಡೆ ನಾ ಆಡಿದೆನಲ್ಲದೆ. ಯಾರವ? ನೀ ಆಡಿಸಿದಡೆ ನಾನು ಆಡಿದೆನಲ್ಲದೆ. ಪರಮಾತ್ಮವ, ಭಗವಂತ ಪರಮಾತ್ಮ ಶಿವ ಒಳಗೆ ಕುಂತಾನಂತ. ಶಿವ ಆದ ಮೇಲೆ ಇದ್ದದ್ದು ಶಿವ ಮಾಡ್ರಿ. ಶವ ಮುಗ್ದ ಹೋತು. ಅಲ್ಲಿ ಹಿಂಗೆ ಮಾಡಿದಾಗ ಇದ್ದ ಮ್ಯಾಗಿಂದ ತೆಗೆದು ಕ್ವಾಂಬ್ ಹಿಂಗೆ ಮಾಡಿದ್ರೆ ಶವ ಆತು, ಹಿಂಗೆ ಮಾಡಿದ್ರೆ ಶಿವ ಆತು. ನೋಡಿ, ಶಿವ ಒಳಗಿರೋ ಮಟನು ಹರ ಹರ ಶಿವ ಶಿವ ಏನೆಲ್ಲ ಜಾತ್ರೆ ಅಕ್ಕವ ನಮ್ಮ. ಶಿವ ಒಳಗಿದ್ದ ಅಂದ್ರೆ ಕೊಡೋದು, ತಗೊಳ್ಳೋದು, ನೋಡೋದು, ನಗುವುದು, ಮಾತಾಡೋದು, ಮತ್ತೊಂದು ಮುಗಿದೊಂದು ಎಲ್ಲವೂ ಪ್ರೇಮ, ನಗು, ಸುಖ, ದುಃಖ, ದ್ವೇಷ ಎಲ್ಲ ಶಿವ ಒಳಗಿದ್ದಾಗನ. ಶಿವ ಎದ್ದು ಹೊರಗೆ ಹಾದ ಏನೂ ಇಲ್ಲ ನೋಡು, ಎಲ್ಲ ಶವ. ಇದು ಜಗತ್ತಿನ ಎಲ್ಲ ಜೀವಿಗಳಿಗೂ ಕಾಮನ್ ಅಂತ. ಅಲೆಕ್ಸಾಂಡರ್ ಸತ್ತಾಗ ಅವನು ಹಿಂದೆ ಇಟ್ಟು ಕಳಿಸಿದ್ರು ಇಲ್ಲ, ಅವನಿಗೂ ಕಾಮನ್ನ. ಇಂಗ್ಲೆಂಡಿನ ರಾಣಿ ಡಯಾನ ಸತ್ತಾಗ ಆಕಿನ ಹಿಂದೆ ಇಂಗ್ಲೆಂಡನ್ನು ಇಟ್ಟು ಕಳಿಸಿದ್ರು ಇಲ್ಲ. ದೇಶದಾಗ ನೀರು ಸತ್ತಾಗ ನೀರು ನಿಂದು ಭಾರತ ದೇಶ ಇಟ್ಟು ಕಳಿಸಿದ್ರು ನಥಿಂಗ್. ನೀ ಹ್ಯಾಂಗೆ ಬಂದು ಹಂಗೆ ಹೋಗ್ಬೇಕು, ಹ್ಯಾಂಗೆ ಬಂದು ಹಂಗಲ್ಲ. ಹುಟ್ಟುತ್ತಲೇ ದೇಹ ತೊಗೊಂಡು ಬಂದು ಪ್ರಾಣ ಆಟ ಹೊಕ್ಕತಿ, ಆತ್ಮ ಆಟ ಹೊಕ್ಕತಿ, ಬುದ್ಧಿ ಮನ ಚಿತ್ತಗಳು ಹೊಕ್ಕವು. ದೇಹ ಒಂದ ಜಡವಾಗಿ ಭೂಮಿಗೆ ಬೀಳ್ತತಿ. ಅಬ್ಬಾಬಾಬ, ದೇಹನ ತೊಗೊಂಡೋಗಿ ಕೆಪಾಸಿಟಿ ಇರೋದಿಲ್ಲ. ಬರೋದು ಹೆಂಗೆ ಬಂದತಿದು? ಜನನಿಯ ಜಠರದಲ್ಲಿ ಬಾರದ ಭವದಲ್ಲಿ ಬರಿಸಿದೆ ಲಿಂಗವೇ. ಬರೋದು ನೋಡಿದ್ರೆ ಜನನೀಯ ಜಠರದೊಳಗೆ ಬಂದತಿ ಅಂತಿದ್ದು. ದೇಹ ಆತ್ಮ ಎರಡೂ ಕೂಡ ಬಂದಾವಂತ ಹೊರಗೆ ಬರ್ಬೇಕಾದ್ರೆ. ಇದು ದೇಹ ಆತ್ಮ, ಅದ್ರ ಕೂಡ ಇಂದ್ರಿಯಗಳು, ಪ್ರಾಣವಾಯುಗಳು, ಬುದ್ಧಿ ಮನ ಚಿತ್ತಗಳು ಎಲ್ಲ ಕೂಡ ಹೊರಗೆ ಬಂದಾವಂತ. ವಿಚಿತ್ರ ಅಂದ್ರೆ ದೇಹ ಒಂದ ಇಲ್ಲಿ ಉಳಿತೈತೆ ಅಂತ, ಪ್ರಾಣ ಹೋಗಿಬಿಡ್ತದಂತ.
ನೀ ಬರುವಾಗ ಜತಿಯಾಗಿ ಬಂದಿ, ಹೋಗುವಾಗ ನಿನ್ನ ಕೂಡ ಜತಿಯಾಗಿ ಬಂದ ದೇಹನ ನಿನಗೆ ತಗೊಂಡು ಹೋಗೋಕ್ಕಾಗಲಿಲ್ಲ ಅಂದ್ರೆ ಇನ್ನು ಈ ದೇಹದಿಂದ ಕಷ್ಟಪಟ್ಟು ದುಡಿದು ಗಳಿಸಿದ್ದು ಸಂಪತ್ತೇನು ಒಯ್ತೀಯೋ ಹುಚ್ಚ, ಅದು ಇಲ್ಲೇ ಇರ್ತತಿ, ನಿನ್ನ ಪ್ರಾಣ ಒಂದ ಹೋಗತಿ. ದಾಸೋಹ ರೂಪದಲ್ಲಿ ಹಂಚು. ದಾಸೋಹಿ, ದಾಸೋಹ, ದಾಸೋಹ, ದಾಸೋಹ. ನೋಡ್ರಿ, ದಾಸೋಹ, ದಾಸೋಹ, ಬದುಕ ದಾಸೋಹ. ಎಂಥ ದಾಸೋಹ? ದಾಸೋಹವೇ. ಅದಕ್ಕೆ ಶರಣಬಸಪ್ಪನವರು 200 ವರ್ಷ ಆದರೂ ಉಳ್ಕೊಂಡ್ರು. ಏನು? ದಾಸೋಹ, ದಾಸೋಹ. ಏನು ಮಾಡವಪ್ಪ ನೀನು? ಇರಿಬಿ ಹಂಗೆ ತಂದು ಮೇದ ತಂದು ಇಟ್ಟು ಇರಿಬಿ ಇಟ್ಟಿರ್ತತಿ. ಅದಕ್ಕೆ 6 ತಿಂಗಳು ಚಿಂತೆ ಅಂತ, ಮುಂದೆ ಹೆಂಗೆ ಮಾಡೋಣ ಅಂತೇಳಿ ಬಾಯಿಲೆ ತಂದು ಒಂದು ಕಡೆ ಇಡ್ತತಿ ಅಂತದ್ದು. ಎಲ್ಲಿ? ಗುದ್ನ್ಯಾಗ ಇಟ್ಟು ಕೊನೆಗೆ ಮತ್ತೊಮ್ಮೆ ತರಕ್ಕೆ ಹೋದಾಗ ಯಾರದೋ ಕಾಲಿಗೆ ಹೋಗಿ ಸಿಕ್ಕ ಸತ್ತು ಹೋಗಿಬಿಡ್ತತಿ ಅಂತೀರಿ. ಅದು ಇಟ್ಟದ್ದಲ್ಲೇ, ಅದು ಇಟ್ಟದ್ದಲ್ಲೇ. ಎಲ್ಲಿ ತಂದು ತುಗ್ಗಿನಾಗ ಇಟ್ಟಿರ್ತೈತೆ ನೋಡು, ಅದನ್ನು ಮತ್ತೆ ಯಾವ್ದಾರ ಇನ್ನೊಂದು ಇರಿವಿ ಬಂದು ಅವು ಬಡ್ಕೊಂಡು ತಿಂತಾವ ಇಷ್ಟ. ಹಂಗೆ ಮನುಷ್ಯ ಅನ್ನೋನು ಒಂದು ಇರಿವಿದ್ದಂಗೆ ತಂದು ಗಳಿಸಿ ಇಡ್ತಾನೋ. ರೋಗೋ ಅಪಘಾತೋ ಸಾವೋ ಏನೋ ಬಂದು ಕಾಲು ತುಳಿದು ಬಂದ್ರೆ ಶಿವಾಯನ ಮಾಯಿಗೆ ಹೋಗಿಬಿಡ್ತಾನ. ಇದು ಇಲ್ಲೇ ಉಳಿತೈತಿ, ಅದು ಅಲ್ಲೇ ಹೋಗಿಬಿಡ್ತೈತಿ. ಇಲ್ಲಿ ಯಾವುದೂ ನೀನು ಕೂಡ ಬರೋದಿಲ್ಲ, ಎಲ್ಲವೂ ಅಪರಿಪೂರ್ಣ. ಸುಮ್ಮನೆ ಅದು ನೋಡಾಕಟ್ಟು ಚಂದ ಕಾಣ್ತೈತಿ. ಇರು, ಪ್ರೇಮದಿಂದ ಇರು, ನಿನ್ನ ಬೇಡ ಅಂದಿಲ್ಲ. ಗಂಡನ ಕೂಡ ಹೆಂಡತಿ ಪ್ರೇಮ ಇರಲಿ, ಹೆಂಡತಿ ಕೂಡ ಗಂಡ ಪ್ರೇಮ ಇರಲಿ, ಮಕ್ಕಳು ಪ್ರೇಮ ಇರಲಿ, ಸಂಬಂಧಗಳು ಚಲೋ ಇರಲಿ, ಎಲ್ಲ ಇರಲಿ, ಪ್ರೇಮ ಇರಲಿ. ಆ ಪ್ರೇಮದೊಳಗೆ ಸ್ವಾರ್ಥ ಬರದಂಗಿರಲಿ. ನನಗೊಬ್ಬವಾಗಲಿ ಅನ್ನೋ ಭಾವ ಬೇಡ, ನನ್ನವ್ರಿಗೆ ಆಗಲಿ ಅನ್ನೋ ಭಾವ ಬೇಡ. ಎಲ್ಲವೂ ಪರಮಾತ್ಮ ದಾಸೋ ರೂಪದಲ್ಲಿ ಕೊಟ್ಟಾನ. ಅದನ್ನು ನೀನು ದಾನ ಮಾಡಬೇಡ. ದಾನ ಮಾಡಿದರೆ ನಿನಗೆ ಅಹಂಕಾರ ಬರ್ತೈತಿ. ತಗೊಳವ ಬಡವಕ್ಕನ, ಕೊಡವ ಶ್ರೀಮಂತಕ್ಕನ. ಅಲ್ಲಿ ದಾನದಲ್ಲಿ ಅಹಂಕಾರ ಐತಿ. ಪರಮಾತ್ಮ ಕೊಟ್ಟಾನಪ್ಪ, ಅವ ದೊಡ್ಡವ, ಅದು ನನ್ನ ಕಡೆ ಐತಿ, ಇದನ್ನು ನಾನು ಸಮಾಜಕ್ಕೆ ಕೊಟ್ಟು ನಾನು ವಿನಯದಿಂದ ಬದುಕ್ತೀನಿ ಅನ್ನೋದ ದಾಸೋಹ. ಪರಮಾತ್ಮ ಕೊಟ್ಟಾನ, ಅದನ್ನು ಎಲ್ಲರೂ ಹಂಚಿಕೊಂಡು ತಿನ್ರಿಪ್ಪ ಅನ್ನೋದ ದಾಸೋಹ. ಇದನ್ನು ಶರಣರು ಈ ನಾಡಿಗೆ ಕೊಟ್ಟರು, ದಾಸೋಹ ಸೂತ್ರವನ್ನು. ಇದು ಬಸವಾದಿ ಪ್ರಮುಖರ ಕೊಡುಗೆ. ಇದು ಬಸವಾದಿ ಪ್ರಮುಖರು ಅಂದ್ರೇನು? ಬಸವಣ್ಣನ ಕೊಡುಗೆನೇ ಇದು. ಬಸವಣ್ಣವ್ರು ಕೊಟ್ಟದ್ದನ್ನು ಶರಣರೆಲ್ಲ ಕೂಡಿ ಪಾಲಿಸಿದ್ರು, ಅದನ್ನು ಮುಂದೆ ಬಂದವರು ಅಳವಡಿಸಿಕೊಂಡ್ರು. ನೋಡ್ರಿ ಎಷ್ಟು ಚಂದ ಐತಿ ಈ ಘಟನೆಗಳು, ಎಷ್ಟು ಚಂದ ಅದಾವ. ಹಂಗೆ ಮನದ ಮರೆಯಲ್ಲಿ ನಿಂತು, ಈ ಮನದ ಮರೆಯಲ್ಲಿ ನಿಂತು ನೀನು ಆಡಿಸಿದಡೆ ನಾನು ಆಡಿದೆನಲ್ಲದೆ. ನೀ ನನ್ನ ನಿಂತು ಕುಣ್ಸಾಕತ್ತೀಯೋ ಮರಾಯ. ನೀ ಆಡಿಸಿದಡೆ ನಾ ಆಡಾಕತ್ತೀನಿ, ನೀ ಆಡಿಸಿದ್ರೆ ನಾ ಆಡಾಕತ್ತೀನಿ, ನೀ ಆಡಿಸಿದರೆ ನಾ ಆಡಿದೆನಲ್ಲದೆ. ನನಗೆ ಬೇರೆ ಸ್ವತಂತ್ರವೇ ಹೇಳ? ನನಗೇನಾರ ಸ್ವತಂತ್ರ ಐತೇನು? ಇಲ್ಲ. ಅಖಂಡೇಶ್ವರ, ನೀ ನನ್ನೊಳಗದೀಯೋ ಯಪ್ಪ. ನಾ ಎದ್ರದಿದಿ, ಕುಂತ್ರದಿದಿ, ಮಲಗಿದ್ರದಿದಿ, ಮಾತಾಡಿದ್ರದಿದಿ, ಕಣ್ಣೊಳಗೆ ಕಣ್ಣಾಗಿ ನೀ ಇದ್ದೆಯಯ್ಯ, ಕಿವಿಯೊಳಗೆ ಕಿವಿಯಾಗಿ ನೀನು ಇದ್ದೆಯೊಳಗೆ, ನಾಲಿಗೆ ಒಳಗೆ ನಾಲಿಗೆಯಾಗಿ ಇದ್ದೆಯಯ್ಯ, ಚರ್ಮದೊಳಗೆ ಚರ್ಮವಾಗಿದ್ದೆಯಯ್ಯ. ನನ್ನ ನಡೆವಲ್ಲಿ, ನನ್ನ ನುಡಿವಲ್ಲಿ, ನನ್ನ ಸರ್ವಾಂಗದಲ್ಲಿ ನೀನಿದ್ದೆಯಯ್ಯ. ಶಿವಶಿವ ಅಖಂಡೇಶ್ವರ, ನೀ ಅದಿ ಅಂತ ನಾ ಅದಿನೋಯಪ್ಪ. ನೀನು ಇಷ್ಟೆಲ್ಲ ಮಾಡಿ ಯಾರಿಗೂ ಕಾಣದಂಗೆ ಅದಿದಿ. ಮನುಷ್ಯ ನೋಡಿದ್ರೆ ಇಟ್ಟು ಮಾಡಿ ನಾ ಮಾಡೇನಂತ ತೋರ್ಸಕ್ಕೆ ಹೊಕ್ಕನ. ದೇವರಿಗೂ ಮನುಷ್ಯನಿಗಿರೋ ವ್ಯತ್ಯಾಸ ಏನು? ದೇವ ಮಾಡದಂಗೆ ಕುಂತಾನ, ಮನುಷ್ಯ ಎಲ್ಲ ಮಾಡಿ ನಾ ಮಾಡಿನಂದಾನ. ಅದಕ್ಕೆ ಮನುಷ್ಯ ಎಂದು ದೇವರಾಗಲಿಲ್ಲ. ಆ ಮನುಷ್ಯ ತನ್ನೊಳಗಿನ ಅಹಂಭಾವವನ್ನು ಅಳೆದು, ಸೋಹಂ ಅಳೆದು, ದಾಸೋಹಂಭಾವದಿಂದ ಹೋದಾಗ ಅವ ಶಿವನೇ ಆಗುತ್ತಾನೆ. ಇದುವೇ ದಾಸೋಹ ಸೂತ್ರ. ನೋಡಿ, ಇದನ್ನು ಶರಣರು ಕೊಟ್ಟರು ನಮಗೆ. ನೋಡಿ, ಇದು ದಾಸೋಹ ಸೂತ್ರ. ಇದು ವಿಶೇಷವಾದದ್ದು, ಅದ್ಭುತವಾದದ್ದು. ಇದು ಎಲ್ಲಿಂದ ಬಂತು? ಜಗತ್ತಿನ ಎಲ್ಲಿ ಹೋದ್ರೂ ಮೃತ್ಯುವಿಂದ ಕೂಡೈತಿ. ಬ್ರಹ್ಮಾಂಡ ಮೃತ್ಯುವಿನಿಂದ ಕೂಡೈತಿ. ಬೆಳಕೀವ ಸೂರ್ಯಚಂದ್ರರೇ ಒಂದು ದಿನ ಕರಿ ಹೊಕ್ಕಾರ. ನಕ್ಷತ್ರಗಳು ಸತ್ತು ಹೊಕ್ಕಾವು, ಗ್ಯಾಲಕ್ಸಿಗಳು ಸತ್ತು ಹೊಕ್ಕಾವು. ನಮ್ಮನ್ನು ಬಿಟ್ಟು ಕೋಟಿ ಕೋಟಿ ವರ್ಷ ದೂರದಲ್ಲಿರುವಂಥ ಬೇರೆ ಬೇರೆ ಗ್ರಹ ನಕ್ಷತ್ರಗಳು ಅವು ಒಂದಿನ ಇಲ್ಲಕ್ಕವ. ಇಲ್ಲಿ ಬಯಲು ಅನ್ನೋದು ಒಂದು ಐತಿ. ಆ ಬಯಲಿನೊಳಗೆ ನಾವು ಬಂದೀವಿ, ಸ್ವಲ್ಪ ದಿನ ಇದ್ದು ಹೋಗ್ತೀವಿ. ಆದರೆ ಇಲ್ಲಿ ಎಂದೆಂದು ಸವಿಯಲಾರದ ಸಂಪತ್ತು ಗಳಿಸ್ಬೇಕಾದ್ರೆ, ಎಂದೆಂದು ಹಾಳಾಗಲಾರದ ಸಂಪತ್ತು ಗಳಿಸ್ಬೇಕಂದ್ರೆ ಅದು ಎಂಥದ್ದಂದ್ರೆ ಧನವ ಗಳಿಸಬೇಕಿಂತಹದ್ದು. ಅದು ಯಾರಿಗೂ ತಿಳಿಯದಂತಹದ್ದು. ಧನವ ಗಳಿಸಬೇಕಿಂತಹದ್ದು, ಅದು ಯಾರಿಗೂ ತಿಳಿಯದಂತಹದ್ದು. ಅಜ ಹರಿ ಸುರ ಮನು ಮುನಿಗಳು ಹೌದನ್ನುವಂತಹದ್ದು, ಬಯಲೊಳಗಿಟ್ಟರ ಕದಿಯಲು ಬಾರದಂತಹದ್ದು, ಯಾರೋ ಅಣ್ಣತಮ್ಮರು ಪಾಲು ಕೇಳಾಕಬಾರದಂತಹದ್ದು, ಧನವ ಗಳಿಸಬೇಕಿಂತಹದ್ದು, ಅದು ಯಾರಿಗೂ ತಿಳಿಯದಂತಹದ್ದು ಅಂತ ಕಡ್ಕೊಳ್ಳೋದು ಮಡಿವಾಳಪ್ಪ ಹೇಳಿದ. ಅದನ್ನ ನಮ್ಮ ಶರಣರು ಶೂನ್ಯ ಸಂಪಾದನೆ ಅಂತ ಕರೆದ್ರು. ಏನು ಕರೆದ್ರು? ಶೂನ್ಯ ಸಂಪಾದನೆ. ಶೂನ್ಯ ಸಂಪಾದನೆ. ಯಾಕಂದ್ರೆ ಈ ಜಗವೆಲ್ಲವೂ ಶೂನ್ಯವೇ. ಆ ಶೂನ್ಯವನ್ನು ಮಾಡಿದವನು ನಿಶೂನ್ಯನಾದ ಪರಮಾತ್ಮನೇ. ತನ್ನ ಲೀಲೆಗಾಗಿ ಇದನ್ನೆಲ್ಲ ಮಾಡ್ಯಾನ. ಇಲ್ಲಿ ಬಂದೀವಿ, ಒಂದು ದಿವಸ ನಾವು ಇದ್ದು ಹೋಗೋರದೀವಿ. ಬಂದು ಕರೆಯದ ಊರಿಂದ ಬಂದವರು ನಾವೆಲ್ಲ. ಎಂಥ ಮಾತು! ಎಲ್ಲಿಂದ ಬಂದೀವಿ? ಕರೆಯದ ಊರಿಂದ ಬಂದವರು ನಾವೆಲ್ಲ. ಕರಿಲಾರದ ಊರಿಂದ ಬಂದೀವಿ ಅಂತ ಹೇಳದೆ ಒಂದು ದಿನ ಹೋಗೋವರು ನಾವೆಲ್ಲ. ಹೇಳಾರ್ದ ಹೊಕ್ಕಿವಿ ಅಂತ ನಾವು. ಹೇಳಾರ್ದ ಹೊಕ್ಕಿವಿ. ಮಹಾತ್ಮರಾಟ ಹೇಳಿ ಹೋಗ್ಯಾರ.
ನಂದು ಮುಗೀತಪ್ಪ, ನಂದು ಮುಗೀತಿನ್ನ, ನಂದು ಮುಗೀತಪ್ಪ ಅಂತೇಳಿ ಅವ್ರಿಗೆ ಯಾಕೆ ಹೇಳೋಗ್ಯಾರಂದ್ರೆ ಗೊತ್ತಿತ್ತು ಅವ್ರಿಗೆ, ಮಹಾತ್ಮರಾಗಿದ್ರು ಅವ್ರಿಗೆ, ಇಂಥ ದಿವಸ ನಾ ಹೊಕ್ಕೇನೆ ಅಂಥೇಳಿ. ಉಳ್ದವ್ರು ಹೇಳ್ತಾರನ್, ಹೇಳಕ್ಕಾರ ಬರ್ತೈತೇನು? ಇಲ್ಲ. ಹಾದದ್ದು ಕಳೆದದ್ದು ಎಷ್ಟು ದಿವಸ ಅದಾವ ಅನ್ನೋದು ಗೊತ್ತದಾವ ನಮಗೆ. 30 ಹೋಗಿರ್ಬೋದು, 40 ಹೋಗಿರ್ಬೋದು, 60 ಹೋಗಿರ್ಬೋದು, 70 ಹೋಗಿರ್ಬೋದು. ಉಳ್ದದ್ದು ಎಷ್ಟು ಅದಾವ ಅಂತ ಕೇಳಿದ್ರೆ ಇಲ್ಲ. ಎಷ್ಟು ಹೋಗ್ಯಾವ ಅನ್ನೋದು ನಮಗೆ ದಿವಸ ಗೊತ್ತದಾವ. 70 ಆದ ನೋಡ್ರಿ ನಾನು ಈಗ ಅನ್ಬೋದು. ಇನ್ನು ಉಳ್ದದ್ದು ಎಷ್ಟು ಅದಾವ ಅಂದ್ರೆ 30 ಅದಾವ ಅನ್ನಕ್ಕೆ ಬರ್ತೈತೇನು? ಇಲ್ಲ. 20 ಅನ್ನಕ್ಕೆ ಬರ್ತೈತೇನು? ಇಲ್ಲ. 20 ವರ್ಷನೂ ಆಗ್ಬೋದು, 20 ತಿಂಗಳು ಆಗ್ಬೋದು, 20 ನಿಮಿಷನೂ ಆಗ್ಬೋದು, 20 ಸೆಕೆಂಡು ಆಗ್ಬೋದು. ಹೋಗಿ ಹಿಂಗ ಅಂತ ತಿಳ್ಕೊಂಡು ನಿಖರವಾಗಿ ಹೇಳಕ್ಕ ಬರೋದಿಲ್ಲ. ಯಾಕೆ? ಯೋಗಿ ಹೇಳಬಲ್ಲ, ಶರಣನ ಹೇಳಬಲ್ಲ, ಶಿವಯೋಗಿ ಹೇಳಬಲ್ಲ. ಅವ ಇಚ್ಛಾಮರಣಿ, ಅವನಿಗೆ ಆತ್ಮ ಪರಮಾತ್ಮನ ಕೀಲು ಗೊತ್ತೈತಿ. ಜೀವ ದೇಹದ ಭಾವವನ್ನು ಅಳಿದು ಶರೀರ ಆತ್ಮದ ಆ ತೊಡಕನ್ನ ಬಿಚ್ಚಾನಂದ ಬಳಿಕ ಅವನಿಗೆ ಗೊತ್ತೈತಿ ಇದು ಎಲ್ಲಿಗೆ ಬಂದೈತಿ, ಎಲ್ಲಿಗೆ ಹೋಗತಿ, ಯಾವಾಗ ಹೋಗತಿ, ಇದ್ರ ಟೈಮ್ ಏನು ಹೇಳಿ ಕೇಳಿ ಹೋಗ್ಯಾರ ಅವ್ರ ಮಹಾತ್ಮರು. ಯಾಕಂದ್ರೆ ಅವ್ರಿಗೆ ದುಃಖನ ಇಲ್ಲ, ಗೆದ್ದ ಹೋಗ್ಯಾರ. ಇದ್ರರ ಏನು ಹಾದ್ರರ ಏನು, ಅವ್ರು ಗೆದ್ದ ಹೋಗ್ಯಾರ. ನಮ್ಮ ಹೋಗಾಕ ಬಂದ್ರೂ ಮನಸ್ಸಿರೋದಿಲ್ಲ. ಕಾರಣ ಮೋಹ, ದುಃಖ. ಹೋಗೋದು ಬಂತು, ಅದಕ್ಕಂತನ ಪರಮಾತ್ಮ ಎಲ್ಲಾನು ಗೊತ್ತಾಗೋಂಗಿಟ್ನಂತ. ಕೇಳಿದ್ರಂತವ್ನು, ಎಲ್ಲವನ್ನ ಮಾಡಿಟ್ಟಿ ಶಿಶುನಾಳದೀಶ, ಎಲ್ಲವನ್ನ ಮಾಡಿಟ್ಟಿ, ಕೊನೆಗೆ ಮರಣವನ್ನು ಬರುವುದನ್ನು ತಿಳಿಸದೆ ಏಕೆ ಬಿಟ್ಟೆ ಅಂತ ಕೇಳಿದ್ರೆ, ಅದನ್ನು ತಿಳಿಸಿದ್ರೆ ನನಗೆ ಉರುಳೈತೆ ಅಂತೇಳಿ ಅದನ್ನು ಗೌಪ್ಪಿಟ್ಟುಬಿಟ್ನಂತ. ನೋಡ್ರಿ, ಯಾರೋ ಪರಮಾತ್ಮ ಗೌಪ್ಪಿಟ್ಟುಬಿಟ್ನಂತಂದ್ರೆ ಅದನ್ನು ತಿಳಿಸೋದಿಲ್ಲ ಅಂದಂತವ. ಅದನ್ನು ತಿಳಿಸೋದಿಲ್ಲ. ಮತ್ತು ತಿಳ್ಕೊಂಡವ್ರು ಯಾರದಾರ? ನಿನಗೆ ತಿಳ್ಕೊಬೇಕನ್ನೋ ಇಚ್ಛೆ ಐತೆ ಹೋದಲ್ಲ, ನೀವು ಒಬ್ಬ ಸಾಧಸು, ನೀವು ಒಬ್ಬ ಸಾಧಸು. ಎಲ್ಲಾರದು ತಿಳಿಯುವಂಗೆ ನಾ ಯಾಕೆ ಇಡಕ್ಕೆ ಹೋಗ್ಲಿ? ಹಂಗೇನಾರ ಇಟ್ಟಿಗಿಟ್ರೆ ಅನಾಹುತ ಆಗಿಬಿಡ್ತತಿ. ಪ್ರಯತ್ನ ನಡಿಲೆ, ಹೋರಾಟ ನಡಿಲೆ, ಸಂಘರ್ಷಗಳ ನಡಿಲೆ, ಸಾಧನೆ ನಡಿಲೆ, ಪೂರ್ಣ ಆಗಲಿ, ಬೇಡ್ಲಿ. ಆದರೆ ಸಾವು ಮಾತ್ರ ಹಿಂಗ ಬರ್ತೈತೆ ಅನ್ನುವಂಥದ್ದು ಮನುಷ್ಯರಿಗೆ ಅದನ್ನ ಆತ ಕಲ್ಪಿತವಾಗಿ ಕಾಣದಂಗಿಟ್ಟ, ಪ್ರಶ್ನಾರ್ಥಕವಾಗಿಟ್ಟ. ಇದು ಪರಮಾತ್ಮ ಮಾಡಿದ ರಹಸ್ಯ. ಶಿಶುನಾಳದೀಶ ಒಂದ ಕೊಟ್ಟಾನು, ಒಂದ ಬಿಟ್ಟಾನು, ಜೀವಿಗಳ ಸೃಷ್ಟಿಸಿ ಲೀಲೆಯಾಡ್ಯಾನು, ಉಣಲುಡಲು ಎಲ್ಲ ಇಟ್ಟಾನು. ನೋಡಿ, ಶರೀಫರು ಹೇಳ್ತಾರೆ ಈ ಮಾತನ್ನು. ಉಣಲು ಉಡಲು ಶ್ರೀಮಂತಿಕೆ ಕೊಟ್ಟಾನು ಶಿಶುನಾಳದೀಶ. ಶಿಶುನಾಳದೀಶ ದೇಹದೊಳಗ ಸ್ವಾಸ್ಥ್ಯವಿಲ್ಲದಂತೆ ಮಾಡಿಬಿಟ್ಟಾನು. ಅಬಾಬ, ಉಣ್ಣಾ ಕೊಡಾಕೆಲ್ಲ ಕೊಟ್ಟಿರ್ತಾನಂತ, ಮೈತುಂಬ ರೋಗ ಇಟ್ಟುಬಿಟ್ಟಿರ್ತಾನಂತ. ಏನು ಮಾಡೋದಪ್ಪ ತಗೊಂಡಿದ್ದಾನೆ? ಶಿಶುನಾಳದೀಶ ಸಂಬಂಧಗಳ ಗಟ್ಟಿ ಕೊಟ್ಟಾನು. ಶಿಶುನಾಳದೀಶ ಅದನ್ನು ಅನುಭವಿಸಲಾರದ ಆಯುಷ್ಯ ಇಟ್ಟಾನು. ಅಬಾಬ, ಸಂಬಂಧರ ಜಗ್ಗದವು, ಸಂಬಂಧಿಕರು ಜಗ್ಗದಾರ. ಏನು ಮಾಡೋದು? ಆ ಸಂಬಂಧಿಕರು ಕೂಡ ಸಂತೋಷದ ಕ್ಷಣ ಕಳಿಬೇಕಾದ್ರೆ ಆಯುಷ್ಯನೇ ಇಲ್ಲಂತ ನಮಗೆ. ನೋಡಿ, ಎಂಥ ಬದುಕಿ ಕೊಟ್ಟಾನ ಶಿಶುನಾಳದೀಶ. ಒಂದ ಕೊಟ್ಟ, ಒಂದ ಬಿಟ್ಟಾನು. ಶಿಶುನಾಳದೀಶ ಏನು ದಿಟ್ಟ, ನೇನು ದಿಟ್ಟಾನು. ಶಿಶುನಾಳದೀಶ ಎಲ್ಲವನ್ನೆಲ್ಲ ಮಾಡ್ಯಾನು. ಶಿಶುನಾಳದೀಶ ಎಲ್ಲರಿಗೂ ಎಲ್ಲವನ್ನ ಕೊಡದಂಗ ಬಿಟ್ಟಾನು. ಯಾಕೆ? ಇಟ್ಟು ಕೊಟ್ರ ಇಟ್ಟು ಅಹಂಕಾರ ಬಂತು ಇವ್ರಿಗೆ. ಇನ್ನು ಎಲ್ಲ ಕೊಟ್ರಿ ಇನ್ನೇನಾಕತಿ ಅಂತೇಳಿ ಕೆಲವು ಕೊಟ್ಟು ಕೆಲವು ಅತೃಪ್ತಿ ಇಟ್ಟಾನಂತ. ನೋಡ್ರಿ, ವೈವಿಧ್ಯಗಳು ಎಲ್ಲರನ್ನು ಒಂದ ನಮೂನಿ ಯಾಕೆ ಇಟ್ಟಿಲ್ಲ ಅಂದ್ರೆ, ವೈವಿಧ್ಯಗಳು ಒಂದ ನಮೂನಿ ಇಟ್ಟು ಬಿಟ್ರಿ ಏನಕ್ಕಿತ್ತು? ಶರಣಬಸಪ್ಪನವ್ರ ಪುರಾಣದಾಗ ಬರ್ತೈತಿಲ್ಲ, ಮಕ್ತಂಪುರದ ಒಬ್ಬ ಹಡಪದ ಕ್ಷೌರಿಕ ಬರೇ ತನ್ನ ಹೆಂಡತಿಯನ್ನು ಮೂಗ ಕೊಯ್ಬೇಕು. ಆಕೆಯ ಸೌಂದರ್ಯವನ್ನು ನೋಡಿ ಆಕೆ ಮೂಗು ಕೊಯ್ಬೇಕು, ಆಕೆ ಮೂಗು ಕೊಯ್ಬೇಕು. ಎಲ್ಲಿ ಆಕಿನ ಕಾಯ್ಕುಂತ ಕುಂದಿರ್ಲಿ ಅಂತ ಸಂಶಯ ಮಾಡ್ತಿದ್ದೀವ. ಯಾರು? ಮಕ್ತಂಪುರದ, ಇಲ್ಲೇ ಕಲಬುರಗಿಯಲ್ಲಿ ಬರುವಂಥ ಮಕ್ತಂಪುರದ ಒಬ್ಬ ಹಡಪಿಗ. ತಲೆ ಕೆಟ್ಟು ಹೋತು. ದಿವಸ ಉದ್ಯೋಗ ಬಿಟ್ಟು ಎಲ್ಲ ಬಿಟ್ಟು ಬರೀ ಹೆಂಡತಿ ಕಾವಲು ಮಾಡ್ಕೊಂತ ಕುಂತ. ಕೊನೆಗೆ 8 ದಿವಸ ಕಾಯೋದು ಬರ್ತೈತಿ. ಆಕೆಯ ಸೌಂದರ್ಯಕ್ಕೆ ಮಾರಕವಾದದ್ದು ಯಾವುದು? ಮೂಗಲ್ಲ. ಆ ಮೂಗಕ್ಕೆ ಓದ್ಬಿಟ್ರೆ ಚಿಂತೆ ಬಿಟ್ಟು ಹೋಗತ್ತಲ್ಲ ಅಂತ ಮೂಗು ಕೊಯ್ಯಾಕೆ ಹೊಕ್ಕಾನ. ತಪ್ಪಿಸ್ಕೊಂಡು ಹೋಗ್ತಾಳೆ ಆಕೆ ದಾಸೋಹದ ಕಡೆ, ಶರಣಬಸವೇಶ್ವರರ ದಾಸೋಹದ ಕಡೆ ಹೋಗ್ತಾಳೆ. ಶರಣಬಸಪ್ಪನವರು ದಾಸೋಹದ ಮಹಾಮನಿಯಲ್ಲಿ ಕುಂತಿರ್ತಾರೆ ಅಜ್ಜವರು, ಅಪ್ಪವರು. ಅತ್ಕೊಂತ ಹೋಗ್ತಾಳೆ. ಯಪ್ಪ, ಏನು ಮಾಡೋದು? ಸೌಂದರ್ಯ ಕೊಟ್ಟು, ಆದ್ರೆ ಸಂಶಯದ ಗಂಡನ ಕೊಟ್ಟು. ನಾವು ಏನು ಮಾಡೋದು? ಸೌಂದರ್ಯ ಏನೋ ಕೊಟ್ಟು, ಆದ್ರೆ ಅದನ್ನು ಅನುಭವಿಸುವಂಥ ಗಂಡ ಇರೋ ಬದಲಿ ಸಂಶಯ ಮಾಡೋ ಗಂಡನ ಕೊಟ್ಟು, ಇದ್ರ ಬದಲಿ ಕುರುಪಿಯಾಗಿ ಕುಂಟಿಯಾಗಿ ಹುಟ್ಟಿದ್ರೆ ಚಲೋ ಇತ್ತೇನೋ ಅಂತ ಅನ್ನಕತ್ಲು. ಹೋಗುವ ಅಲ್ಲಿ ದಾಸೋದ ಮನೆಗೆ ಹೋಗಲಿ, ಅಲ್ಲೆಲ್ಲರೂ ಅಡುಗೆ ಮಾಡಕತ್ತಾರ, ಹಸು ಮಾಡಕತ್ತಾರ, ಹೋಗಂದ್ರು. ಆಕೆ ಹೋಗಿ ದಾಸೋದ ಮನೆಯಾಗ ಹಸನು ಮಾಡ್ಕೊಂತ ಕುಂತ್ಲು. ಇವ ಬಂದು ಕೈಯಾಗ ಕತ್ತಿ ಹಿಡ್ಕೊಂಡ ಬಂದಿದ್ದೀವ ಕೊಯ್ಬೇಕಂತೇಳಿ. ನೋಡ್ರಿ, ಯಾರು? ಹಡಪಿಗ, ಮಕ್ತಂಪುರದ ಹಡಪಿಗ. ಶರಣಪ್ಪ, ನನ್ನ ಹೆಂಡತಿ ನಿನ್ನ ಮಠದ ಕಡೆ ಓಡಿ ಬಂದಾಳ, ನಿನ್ನ ದಾಸೋದ ಮನೆ ಕಡೆ ಬಂದದ್ದು ನಾನು ನೋಡೀನಿ, ಎಲ್ಲದಾಳ ನನ್ನ ಹೆಂಡತಿ ತೋರಿಸು, ಇಲ್ಲದಿದ್ರೆ ಈ ಚಾಕು ತೊಗೊಂಡಿಲ್ಲ ನಿನ್ನ ಮುಂದೆ ಚುಚ್ಕೊಂಡು ಸತ್ತು ಹೊಕ್ಕೇನೆ ಅಂತ ಹೇಳ್ತಾನೆ. ಎಲೆಯ ಹುಚ್ಚ, ಒಂದು ಹೆಣ್ಣಿಗಾಗಿ, ಒಂದು ಹೊನ್ನಿಗಾಗಿ, ಒಂದು ಮಣ್ಣಿಗಾಗಿ ಜೀವನ ಕಳ್ಕೊಳ್ಳೋದಾಗಿತ್ತಂದ್ರೆ ಪರಮಾತ್ಮ ಮನುಷ್ಯರನ್ನು ಭೂಮಿ ಮೇಲೆ ಸೃಷ್ಟಿಸುವ ಅವಶ್ಯಕತೆ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ ಶರಣಪ್ಪನವ್ರು. ನೋಡಿ,
ದಾಂಪತ್ಯ ಅನ್ನೋದು ಪರಮಾತ್ಮ ಕೊಟ್ಟ ಪ್ರಸಾದ. ಅದು ಶರಣ ಸತಿಯಾಗಿ ಲಿಂಗಪತಿಯಾಗಿ, ಶರಣ ಸತಿಯಾಗಿ ಲಿಂಗಪತಿಯಾಗಿ ಸತಿಪತಿಗಳು ಕೂಡಿ ಸಮರಸದಿಂದ ಪರಮಾತ್ಮನಿಗೆ ದಾಸೋಹ ಮಾಡೋದು ಬಿಟ್ಟು, ಜಂಗಮಕ್ಕೆ ದಾಸೋಹ ಮಾಡೋದು ಬಿಟ್ಟು ಹೆಂಡತಿ ಮೇಲೆ ಸಂಶಯ ಮಾಡಕತ್ತೀಯಲ್ಲೋ, ಎಂಥ ಮೂರ್ಖದಿ ನೀನು. ಹೋಗಿ ಕರ್ಕೊಂಡೋಗಲ್ಲ, ದಾಸೋಹದ ಮನೆಗೆ ಇರ್ಬೇಕು ನೋಡಂತಾರೆ. ಇವ ಹೋಗಿ ನೋಡ್ತಾನ, ದಾಸೋಹದ ಮನೆಯೊಳಗಿದ್ದ ಎಲ್ಲ ಹೆಣ್ಣು ಮಕ್ಕಳು ಅವನ ಹೆಂಡತಿ ಕಂಡಂಗೆ ಕಾಣ್ತಿರ್ತಾರೆ. ಅದು ಏನು ದೊಡ್ಡ ಆಗೋದಲ್ಲ ಬಿಡ್ರಿ, ನಡೀತಾವಂಥ ಘಟನೆಗಳಾಕ್ಕಾವ. ಆ ಸಿದ್ಧಿ, ಆ ಸಾಮರ್ಥ್ಯ, ಆ ತಪಸ್ಸಿದ್ದವ್ರಿಗೆ ಏನು ದೊಡ್ಡದಲ್ಲ. ಪವಾಡಗಳು 100ಕ್ಕೆ 100 ಅದಾವೆ, 100ಕ್ಕೆ 100 ಅದಾವೆ. ಸುಳ್ಳಲ್ಲ, ಸತ್ಯವೇ, ನಾವು ಒಪ್ಕೊಂತೀವಿ. ಇನ್ನು ಉಳಿದವ್ರು ವೈಚಾರಿಕರು ಒಪ್ಕೊಂತಾರೋ, ಉಳಿದು ಬಸವ ತತ್ವದವ್ರು ಒಪ್ಕೊಂತಾರೋ, ಅದು ಅವ್ರಿಗೆ ಬಿಟ್ಟದ್ದು. ನಾ ಮಾತ್ರ ಒಪ್ತೀನಿ. ಯಾಕಂದ್ರೆ ನಮ್ಮ ಜೀವನದಲ್ಲೇ ಎಷ್ಟೋ ಘಟನೆಗಳಾಗ್ಯಾವಂದ್ರೆ ಮತ್ತು ಪ್ರಾಮಾಣಿಕರಿಸಿ ಆಗ್ಯಾವಂದ್ರೆ ಅದನ್ನ ಇಲ್ಲ ಅಂತ ಅನ್ನಕ್ಕೆ ನಾವು ಹೆಂಗೆ ಆಕತಿ. ಸತ್ಯ ಐತೆ ಅದು. ಶರಣನಲ್ಲಿ ಬದುಕು ಪವಿತ್ರ ಇತ್ತು, ಶುದ್ಧಿತ್ತು, ಆತನ ತನು ಮನ ಭಾವ ಪರುಷ ಇತ್ತು ಅಂದ್ರೆ ಪವಾಡಗಳ ಅವನ ಬದುಕ ನಿತ್ಯ ಪವಾಡ ಆಗಿ ಹೋಗತಿ. ಏನು ದೊಡ್ಡ ಆಗದ, ಅವ ಕಲ್ಲು ಕೊಟ್ಟರು ಚಿನ್ನಾಗಿ ಹೋಗತಿ. ಅದನ್ನ ಆತನ ಶಕ್ತಿ ಅದು. ಮತ್ತು ಈಗ ನಡೆದಾಡೋ ದೇವರದಾರಲ್ಲಿ ಯುವಕರ ಶಕ್ತಿ ಅಲ್ಲದು, ಅವನು ಶರಣ. ಮತ್ತು ಅವ ಹೇಳ್ಕೊಳ್ಳೋದಿಲ್ಲ. ಅವ ಹೆಂಗಿರ್ತಾನಂದ್ರೆ ಶರಣ ಲೋಕದ ಕಣ್ಣಿಗೆ ಹುಚ್ಚಾಗಿರ್ತಾನಂತವ. ಷಣ್ಮುಖ ಶಿವ ಹೇಳ್ತಾರಲ್ಲ, ಜೇವರಿಗೆ ಅಪ್ಪ ಅವರು ಷಣ್ಮುಖ ಶಿವಿಗಳು, ಹುಚ್ಚನಾಗಿರಬೇಕು ಜನರ ಕಣ್ಣಲ್ಲಿ, ಮಚ್ಚನಾಗಿರಬೇಕು ಭವ ಸಂಸಾರದಲ್ಲಿ, ಎಚ್ಚರಿರಬೇಕು ನಡೆನುಡಿಗಳಲ್ಲಿ, ಮನ ಅಚ್ಚತ್ತಿರಬೇಕು ಲಿಂಗದಲ್ಲಿ, ಇಂತೀ ಗುಣ ಉಳ್ಳಡೆ ಅವನೇ ಶರಣ ನೋಡ ಅಖಂಡೇಶ್ವರ ಅಂತ ಹೇಳ್ತಾರೆ. ಹಂಗಿರ್ತಾನ ನಾವು ಶರಣ. ನಾ ಶರಣಾಗೇನಂತ ಹೇಳ್ಕೊಳಕ್ಕೂ ಬರೋದಿಲ್ಲ, ಹೇಳ್ಕೊಂತಿರ್ತಾವ ನೋಡಿ ಕೆಲವು, ನಾ ನಡೆದಾಡೋ ದೇವರಾಗೇನಂತೇಳಿ. ನಡೆದಾಡೋ ದೇವರೆಲ್ಲ ಅಡ್ನಾಡ್ಯಾಗಿ ಹೋದ್ರು, ಎಂದಾರ ಶರಣಾಗಕ್ಕೆ ಸಾಧ್ಯ ಐತೇನು? ಶರಣಾಗೋದಂದ್ರೆ ಏನು ಹುಡುಗಾಟಿಗೇನು? ಏನಾರ ಆಗ್ಬೋದಂತ. ಶರಣಾಗೋದು ಭಾಳ ಕಷ್ಟ ಐತಂತ. ಹಂಗೆ ಶರಣಾಗೋದ ಕಷ್ಟ. ಈ ಜಗತ್ತಿನೊಳಗೆ ಏನು ಬೇಕಾದ್ದಾಗಬಹುದು, ಶರಣಾಗೋದು ಭಾಳ ಕಷ್ಟ. ಒಮ್ಮೆ ನೀ ಶರಣಾದಿ ನಿನಗೆ ಮರಣವೇ ಇಲ್ಲ ಅಂತ ನೋಡು. ಅವ ಅದ್ಭುತ. ಶರಣಾದ್ರೆ ಮರಣನೇ ಇಲ್ಲ ಅವಂಗ, ಶಾಶ್ವತವ. ಪರಮಾತ್ಮ ಸತ್ತಿಲ್ಲ, ಶರಣನು ಎಂದು ಸಾಯುವುದಿಲ್ಲ. ಪರಮಾತ್ಮ ಹುಟ್ಟಿಲ್ಲ, ಶರಣ ಎಂದು ಹೊಳ್ಳಮಳ್ಳ ಹುಟ್ಟುವುದಿಲ್ಲ. ಅವನು ಇಚ್ಛಾ ಅದು, ಬೇಕಾದಾಗ ಭೂಮಿಗೆ ಬರ್ತಾನ, ಬೇಡಾದಾಗ ಹೊಕ್ಕನವ. ಅವನ ತಾಕತ್ತದು, ಶಿವಯೋಗದ ಶಕ್ತಿ ಅದು. ಅದನ್ನು ನಾವು ನೀವು ಪ್ರಶ್ನೆ ಮಾಡಕ್ಕೆ ಯಾರು? ನಾವೇ ಗಿಡದ ತಪ್ಪಲ್ಲ, ಅವನ ಸಾಮರ್ಥ್ಯ ಅದು. ಅವ ಗಳಿಸಿಕೊಂಡಾನ. ನೀ ದುಡಿದು ಸಂಪತ್ತು ನಿನ್ನಂತೆ ಗಳಿಸಿಕೊಂಡಿ ಅಂದ್ರೆ ಬೇಕಾದಂಗೆ ಖರ್ಚು ಮಾಡೋ, ನೀನು ಬೇಡ ನಾವು ಯಾವ ನಿನ್ನ ರೊಕ್ಕ ಅದು, ನೀ ಬೇಕಾದ ಮಾಡೋ, ನೀ ದುಡಿದು ಗಳಿಸಿಕೊಂಡಿ. ಹಂಗೆ ಶರಣ ತನ್ನ ಸಾಮರ್ಥ್ಯದಿಂದ ತಾನು ಗಳಿಸಿಕೊಂಡಿರ್ತಾನಂದ್ರೆ ಅವನ ಇಚ್ಛಾ ಅದು. ಶರಣನಿಗೆ ಲೋಕದ ಬಂಧನಗಳ ಇಲ್ಲ, ಅವನಿಗೆ ಹಂಗನ ಇಲ್ಲ, ಅವನಿಗೆ ಹಂಗು ಹರಿದು ಹೋಗದಂಥ ಲಿಂಗ ಅವ. ಪರಮಾತ್ಮ ಬೇರೆಲ್ಲ, ಅವ ಬೇರೆಲ್ಲ. ಸುಮ್ಮನೆ ಲೋಕದ ದೃಷ್ಟಿ ಒಳಗೆ ಎಲ್ಲರೂ ಹೊಕ್ಕಾರಂತ ಅವನು ಹೋಗ್ಯಾನ. ಖರೆ ಹೇಳ್ಬೇಕಂದ್ರೆ ಹೋಗಿಲ್ಲವ, ಇವತ್ತಿಗೂ ಅದಾನ. ಎಲ್ಲಿ ಆ ಸತ್ಕಾರ್ಯಗಳು ನಡೀತಾವ ಅಲ್ಲಿ ಜೀವಂತವ ಅದಾನ. ಸುಮ್ಮನೆ ಹೋಗ್ಯಾರಂತ ನಾವು ಅಂತೀವಿ. ಎಲ್ಲಿ ಹೋಗ್ಯಾರ? ಹೋಗಿದ್ರಿ ಇವೆಲ್ಲ ನಡೀತಿದ್ವೇನು? ಅನುಭವ ಮಂಟಪ, ಇವೆಲ್ಲ ಕಾರ್ಯಕ್ರಮಗಳು, ಇವೆಲ್ಲ ಎಲ್ಲರೂ ಎಂದಾರ ಸಾಧ್ಯನಾ? ಈ ಲೋಕದ ಮಂದಿ ತಿದ್ದಾಕಿ ಎಂದಾರ ಸಾಧ್ಯನಾ? ಯಾರ ಮಾತು ಯಾರು ಕೇಳ್ತಾರೆ ಈ ಭೂಮಿ ಮೇಲೆ? ಆದರೂ ಇವತ್ತು ನಡೆದಾವ್. ಅವರು ಇಲ್ಲ ಅಂದ್ರೂ 900 ವರ್ಷ ಕಾಣಾಕ ನಮ್ಮ ಕಣ್ಣಿಗಿಲ್ಲ, ಶರೀರ ಇಲ್ಲ, ಆದರೆ ಚೈತನ್ಯಗಳದಾವ್. ಅವೆಲ್ಲವೂ ಹಿಂದೆ ನಿಂತು ಕೆಲಸ ಮಾಡಿಸ್ತಾವೆ. ಸುಮ್ಮನೆ ನಾವು ಮಾಡ್ತೀವಿ ಅಂದಂಗಿಲ್ಲ. ಅದ ನಾವು ಒಳಗೆ ಹೇಳಿಲ್ಲ, ಮನದ ಮರೆಯಲ್ಲಿ ನಿಂತು ನೀನು ಆಡಿಸಿದಡಿ ನಾನು ಆಡಿದೆನಲ್ಲದೆ. ನೀ ಹಿಂದೆ ನಿಂತು ಆಡ್ಸಾಕತ್ತಿ ಅಂತ ನಾ ಆಡಕತ್ತೀನಿ. ನನಗೆ ಬೇರೆ ಸ್ವತಂತ್ರವೇ ಹೇಳ ಅಖಂಡೇಶ್ವರ. ನೀ ಅದಿ ಅಂತ ನಾ ಅದಿನೋ ಮರಯ. ನೀನ ಕೈ ಬಿಟ್ಟೆ ಅಂದ್ರೆ ನಾನು ಗಾಳಿಪಟ ಆಗಿ ಹೋಗಿಬಿಡ್ತೀನಿ, ಬಾಲಂಗಸಿ ಇಲ್ಲದ ಪಟ ಆಗಿ ಎಲ್ಲೋ ಹಾರಿ ಹೋಗಿಬಿಡ್ತೀನಿ. ಶಿವ ನೀನದ್ದೀಯ, ಅಂದೂ ಇದ್ದೀಯ, ಇಂದೂ ಇದ್ದೀಯ, ಎಂದೆಂದಿಗೂ ನೀ ಇದ್ದೀಯ. ಶಿವ ಶಾಶ್ವತ, ಶಿವನೊಂದಿಗೆ ಶರಣನೂ ಶಾಶ್ವತ, ಅವನಿಗೂ ಮರಣಿಲ್ಲ. ನೋಡಿ, ಇನ್ನು ಉಳಿದವ್ರಿಗೆ ಏನೈತೋ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತು. ಯಾಕಂದ್ರೆ ಅವ್ರ ಬಗ್ಗೆ ನಾ ಕಾಮೆಂಟ್ ಮಾಡಬಾರ್ದು, ಅವ್ರಿಗೆ ಬಿಟ್ಟದ್ದು. ಅವ್ರವ್ರ ಧರ್ಮದ್ದು, ಅವ್ರವ್ರ ಪರಂಪರೆ ಅವ್ರಿಗೆ ಬಿಟ್ಟದ್ದು. ಅವ್ರು ಅದ್ರ ಬಗ್ಗೆ ಹೇಳ್ಕೊಳ್ಳಿ, ಅದಾರೋ ಇಲ್ಲೋ ಅನ್ನೋದು ಅವ್ರಿಗೆ ಗೊತ್ತು. ನನಗೆ ಮಾತ್ರ ಸ್ಪಷ್ಟ ಐತಿ, ಶಿವ ಶಾಶ್ವತ, ಶರಣನೂ ಶಾಶ್ವತ. ಶಿವನಿಗೂ ಸಾವಿಲ್ಲ, ಶರಣನಿಗೂ ಸಾವಿಲ್ಲ. ಶಿವ ಎಂದೆಂದೂ ಇರ್ತಾನ, ಶರಣ ಎಂದೆಂದಿಗೂ ಇರುತ್ತಾನೆ. ಇದು ಶಾಶ್ವತ, ನನಗೆ ಗೊತ್ತಿದ್ದು ಸತ್ಯ ಇದು. ಅವನಿಗೆಲ್ಲರೂ ಹಂಗೆ ಕಾಣಕತ್ಬಿಟ್ರು. ಯಾರು ನನ್ನ ಹೆಂಡತಿ ಅಂತ ತಿಳ್ಕೊಳ್ಳಿ ಅಂದಿದ್ರಾಗ ಅವನು ಕೊನೆಗೆ ಹೊರಗೆ ಬಂದ. ಶರಣಪ್ಪನವ್ರ ಮುಂದೆ ಪಾದದ ಮೇಲೆ ಬಿದ್ದು ಅಳಕತ್ತ. ತಪ್ಪಾತು ನಂಗೆ ಶರಣಪ್ಪನವ್ರು ಅಂದರು, ರೂಪ ನೋಡಬಾರ್ದು ಹುಚ್ಚ, ರೂಪದ ಹಿಂದಿರುವಂಥ ನಿರೂಪವನ್ನು ನೋಡಬೇಕು, ಪರಮಾತ್ಮನನ್ನು ನೋಡ್ಬೇಕಂತ ಹೇಳ್ತಾರೆ. ರೂಪವನ್ನೇ ಕಂಡರು, ನಿರೂಪವನ್ನೇ ಕಾಣರು ಅಂತ. ಬರೀ ರೂಪನ ಕಂಡ್ರ ಅಂತೀವ್ರು, ನಿರೂಪ ಕಾಣಲಿಲ್ಲ ಅಂತ. ಜಗತ್ತಿನಲ್ಲಿ ರೂಪವನ್ನು ನೋಡಿ ಮಾಡಲಾದ್ರು, ರೂಪನ ಇಟ್ಟು ಚಂದ ಅದಾವು. ಈ ರೂಪವನ್ನು ಮಾಡಿದಂಥ ಪರಮಾತ್ಮನುವ ನಿರೂಪಕ ಎಷ್ಟು ಚಂದ ಅದಾನಂತ ಅವನು ನೋಡಿಬಿಟ್ಟಿದ್ರೆ ಜಗತ್ತು ಚಂದ ಇದ್ದು ಬಿಡ್ತಿತ್ತಂತ. ನಾವು ಮಾಡಿದವನು ನೋಡಲಿಲ್ಲ, ಇದನ್ನೆಲ್ಲ ಮಾಡಿದವನು ಬಿಟ್ಟಿವಿ, ಮೂಗು ಕೊಟ್ಟವನು ಬಿಟ್ಟಿವಿ ಅಂತ ಮುಕ್ತಿ ಕೊಟ್ಟವನು ನೆನೆಸಿದ್ವಿ ಅಂತ ಹೇಳ್ತಾರೆ ನೋಡ್ರಿ ಜವಾರಿ ತತ್ವಪದದಲ್ಲಿ. ಮೂಗು ಕೊಟ್ಟವ ಪರಮಾತ್ಮ, ಮೂಗಿದ್ದ ಮೇಲೆ ಮುಕ್ತಿ, ಮೂಗ ಇಲ್ಲಂದ್ರೆ ಮುಕ್ತಿ ಎಲ್ಲಿಂದ ಇಡವ್ರು ನೀವು. ಹಂಗೆ ಪರಮಾತ್ಮನವನೇ ಗಂಡವ, ಶಾಶ್ವತವ. ಅದಕ್ಕೆ ಅಕ್ಕಮಾದೇವರು ಹೇಳೋದಲ್ಲೇನು, ಜಗದ ಗಂಡರನ್ನೆಲ್ಲ ಹೆಂಡಿರನಾಗಿ ಆಳುವ ಗೌರವನ ಕಂಡೆ. ಅಬ್ಬಬ್ಬಬ್ಬ, ಜಗತ್ತಿನ ಎಲ್ಲ ಗಂಡರನ್ನೆಲ್ಲ ಹೆಂಡ್ರಾಗಿ ಆಳ್ಯಾನಂತವ. ಅವನ ಮುಂದೆ ಯಾರು ರಾಜನೂ ಇಲ್ಲಂತ, ಯಾವ ಮಂತ್ರಿನೂ ಇಲ್ಲಂತ. ಅವ ಮನಸ್ಸು ಮಾಡಿದ್ರೆ ಏನು ಬೇಕಾದ್ದಾಗ್ಯಾವಂತ. ಅನಾದಿ ಶಾಶ್ವತನಾದ ಪರಮಾತ್ಮ ಅವನ ಇಚ್ಛೆದಾಗಿದೆ ಐತಂತ. ಅದಕ್ಕೆ ಶರಣಪ್ಪನವ್ರು ಅಂತಾರ,
ರೂಪ ಕೊಟ್ಟಾನೋ ಪರಮಾತ್ಮ, ಅದನ್ನು ನೋಡಿ ಖುಷಿ ಪಡು, ಆನಂದ ಪಡು, ಅದರ ಮೇಲೆ ಸಂಶಯ ಮಾಡಬೇಡಪ್ಪ ಅಂಥೇಳಿ ಬುದ್ಧಿ ಹೇಳಿದ ಮೇಲೆ, ತಿಳುವಳಿಕೆ ಹೇಳಿದ ಮೇಲೆ, ತಪ್ಪಾತ್ರಿ ಕ್ಷಮಾ ಮಾಡ್ರಿ ನಾನು ಅಂದಮೇಲೆ, ಹೋಗಿ ನಿನ್ನ ಹೆಂಡತಿ ಅಂದಾಗ ಅವಾಗ ಮತ್ತೆ ಯಾರ್ಯಾರು ಯಾರ್ಯಾರ ರೂಪದಾಗಿದ್ರು ಹಂಗೆ ಇದ್ರು ಇವನು ಹೆಂಡತಿ ಮತ್ತೆ ಹೆಂಗೆ ಕಂಡ್ಲು ಹಂಗೆ ಕಂಡ್ಲು, ಅವಾಗ ಹೆಂಡತಿಯನ್ನು ಕರ್ಕೊಂಡು ಬಂದ, ಮುಂದೆ ಅವ ಯೋಗ್ಯ ಬದುಕನ್ನು ಬದುಕಿದ ಅಂತ ಶರಣಬಸವೇಶ್ವರರ ಜೀವನ ಚರಿತ್ರೆಯಲ್ಲಿ ಇಂಥದ್ದೊಂದು ಘಟನೆ ಬರ್ತದೆ. ಯಾಕೆ ಇದನ್ನು ಹೇಳಿದ್ನಿ ಅಂದ್ರೆ, ಇಲ್ಲಿ ಎಲ್ಲವೂ ಒಂದೇ ಥರದ ರೂಪಗಳನ್ನು ಯಾಕೆ ಇಟ್ಟಿಲ್ಲ ಅಂದ್ರೆ, ಅಲ್ಲಿ ಹೆಂಗೆ ದಾಸೋದ ಮನ್ಯಾಗ ಒಂದೇ ಥರದ ರೂಪದಾಗ ಎಲ್ಲರೂ ಕಂಡ್ರು ಹಂಗೆ ಎಲ್ಲ ರೂಪಗಳು ಒಂದೇ ಥರ ಕಂಡು ಬಿಟ್ಟಿದ್ರೆ ಅನಾಹುತಗಳಕ್ಕವಂತ ಸ್ವಲ್ಪ ರೂಪಗಳನ್ನು ವ್ಯತ್ಯಾಸ ಇಟ್ಟಾನಂತವ, ಚೇಂಜಸ್ ಇಟ್ಟಾನ. ಆದರೆ ರೂಪಗಳ ಬದಲಿರ್ಬೋದು. ಎಲ್ಲ ರೂಪಗಳ ಒಳಗೆ ಕುಂತಂತ ನಿರೂಪಕ ಯಾರು? ಇದನ್ನೆಲ್ಲವನ್ನು ಮಾಡಿದ, ನಿರ್ಮಾಣ ಮಾಡಿದ ಪರಮಾತ್ಮ ಒಬ್ಬನೇ ಒಬ್ಬನೇ ಒಬ್ಬನೇ. ಸಕಲ ದೇಹಿಗಳೊಳಗೆ ನೀ ಗುಣಭರಿತನೆಂದು ನಿನಗೆ ನಾ ಮಣಿಯುತ್ತಿದ್ದೆ ಕಾರಣ ರಾಮನಾಥ ಅಂತ ತಿಳ್ಕೊಂಡು ಜೇಡರದಾಶಿಮ ಹೇಳ್ತಾರೆ. ಹಂಗ ಆ ಒಳಗಿರುವಂಥ ಆ ಪರಮಾತ್ಮ ಅವ ಎದರಿಂದ ಕಾಣ್ತಾನಂತ, ಊಟದಿಂದ ನೋಟದಿಂದ ಕೂಟದಿಂದ ಅಲ್ಲ, ಅವ ಎದರಿಂದ ಕಾಣ್ತಾನಂತ, ಅನುಭಾವದಿಂದ ಕಾಣ್ತಾನಂತ. ಎದರಿಂದ? ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ಅರಿವಿನ ತೃಪ್ತಿ, ಅರಿವು ಹಸಿತಂತ. ಅರಿವು ಒಂದು ಎರಡು ಮಾತು ಹೇಳಿ ನಾವು ಮುಗಿಸ್ಬೇಕಾಗ್ತದೆ. ಅರಿವು ಈಗ ಮನುಷ್ಯರಿಗೆ ಹಸಿವಾದ್ರೆ ಉಣಿಸ್ಬೋದು, ಬೈಲ ಉಣ್ತೀನಿ ಅಂದ್ಬಿಟ್ರೆ ಇಡೀ ಭೂಮಿನ ನನಗೆ ಹಸಿದಿ ನನಗೆ ಉಣಿಸ್ರಿ ಅಂದ್ರೆ ಏಸು ಮನಿ ಅಡಿಗೆ ಉಣಿಸೋರು ನೀವು ಭೂಮಿಗೆ. ಪ್ರಭು ಹೇಳೋದಿಲ್ಲ, ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವರಯ್ಯ. ಮನುಷ್ಯರಿಗೆ ಚಳಿ ಆದ್ರೆ ಏನಾರ ಹೊಚ್ಚಬಹುದು. ನಮ್ಮೂರು ಮಗ್ಲಿರೋ ಗುಡ್ಡ ನಡಕತ್ತಂತ ನನಗೆ ಚಳಿ ಆಗಕತ್ತತಿ ತಂದು ಹೊಚ್ಚರಿ ಅಂದ್ರೆ ಗುಡ್ಡಕ್ಕೆ ಹೊಚ್ಚಾಕತ್ತೇನೆ ನಾವು. ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವರಯ್ಯ, ಬಯಲು ಬತ್ತಲೆಯಾದಡೆ ಏನ ಉಡಿಸುವರಯ್ಯ. ಮನುಷ್ಯರಿಗೋ ಕಲ್ಯಾಣ ಮಂಟಪಕ್ಕೋ ಉಡಿಸ್ಬೋದು ನಾವು, ಒಂದು ಚಲೋ ಕಲ್ಟನ್ ಅರಿಬಿ ತಂದು ಬಯಲಿಗೆ ಉಡಿಸ್ಬೇಕಂತ. ಇಡೀ ಬಯಲಿಗೆ ಎಲ್ಲಿಂದ ಉಡಿಸೋರು ನೀವು? ಅಜ್ಜನ ದೋತ್ರ ಮಡಚಲಾರೆ, ಅಮ್ಮನ ರೊಕ್ಕ ಎಣಸಲಾರೆ ಅಂದಂಗೆ ಆಕೈತಿ. ಒಂಥರ ಚುಟುಕ್ ಹೇಳ್ತಾರೆ ನೋಡಿ, ಹಂಗೆ ಆಕೈತಿ. ಇದನ್ನು ಎಂದೂ ಮಡ್ಸಕ್ಕೆ ಬರೋದಿಲ್ಲ. ಏನು ಉಡಿಸೋರಪ್ಪ ನೀವು ಆಕಾಶಕ್ಕೆ? ಇಡೀ ಬಯಲಂತ, ಬಯಲು ಹೇಳಕ್ಕತ್ತಂತ. ನಾನು ಬೆತ್ತಲೆ ಆಗೀನಿ, ನನಗೆ ಏನಾರ ಉಡಿಸ್ರಿ ಅಂದ್ರೆ ಯಾವ ಬಯಲಿಗೆ ಉಡಿಸೋರು ನೀವು? ಬಯಲು ಬೆತ್ತಲೆಯಾದಡೆ ಏನ ಉಡಿಸುವರಯ್ಯ, ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವರಯ್ಯ ನೋಡ್ರಿ. ಹಂಗೆ ಒಳಗಿನ ಅರಿವು ಹಸಿದು ಬಿಡುತ್ತಂಥದ್ದು. ಹಸಿವಾತಂತದಕ್ಕೆ, ಅಯ್ಯೋ ನನಗೆ ಹಸದೈತಿ, ನನಗೆ ಹಸಿವಾಗೈತಿ, ನನಗೇನಾದರೂ ಉಣಿಸ್ರಿ ಅಂದ್ರೆ ಹೊನ್ನು ಕೊಟ್ಟು ನೋಡಿದ್ರಂತ ತೃಪ್ತಿ ಆಗಲಿಲ್ಲ ಅಂತ. ಹೆಣ್ಣು ಕೊಟ್ಟು ನೋಡಿದ್ರು, ಹೆಣ್ಣಿಗೆ ಗಂಡು ಕೊಟ್ಟು ನೋಡಿದ್ರು, ಮಣ್ಣು ಕೊಟ್ಟು ನೋಡಿದ್ರು, ಹೊನ್ನು ಹೆಣ್ಣು ಮಣ್ಣು ಮುಗಿದು ತೃಪ್ತಿ ಆಗಲಿಲ್ಲ. ಮತ್ತು ಸಂಗೀತ ಕೊಟ್ಟು ನೋಡಿದ್ರು, ಶಾಸ್ತ್ರ ಕೊಟ್ಟು ನೋಡಿದ್ರು, ಪುರಾಣಗಳನ್ನು ಕೊಟ್ಟು ನೋಡಿದ್ರು, ವೇದಗಳನ್ನು ಕೊಟ್ಟು ನೋಡಿದ್ರು, ಶಾಸ್ತ್ರಗಳನ್ನು ಕೊಟ್ಟು ನೋಡಿದ್ರು, ಆಗಮಗಳನ್ನು ಕೊಟ್ಟು ನೋಡಿದ್ರು, ತರ್ಕಗಳನ್ನು ಕೊಟ್ಟು ನೋಡಿದ್ರು, ಸತ್ಸಂಗಗಳನ್ನು ಕೊಟ್ಟು ನೋಡಿದ್ರು. ಏನು ಕೊಟ್ಟರು, ಕಾದಂಬರಿ, ಕತೆ, ಕಾವ್ಯ, ನಾಟಕ ಎಲ್ಲ ಕೊಟ್ಟು ನೋಡಿದ್ರು, ಅರಿವಿಗೆ ತೃಪ್ತಿ ಆಗಲಿಲ್ಲ ಅಂತ. ಕೊನೆಗೆ ಇದು ಹಿಂಗ ತೃಪ್ತಿ ನನಗಿನ್ನೂ ತುಂಬಿಲ್ಲ ಅಂದಾಗ, ಹಂಗಾರೆ ಅರಿವು ತೃಪ್ತಿ ಆಗ್ಬೇಕಂದ್ರೆ ಇರೋದು ಒಂದೇ ದಾರಿ. ಇದಕ್ಕೆ ಅನುಭವವೇ ಆಶ್ರಯ ಅನ್ನೋದು ಗೊತ್ತಾತು. ಆ ಅನುಭವವನ್ನು ಕೊಡ್ಬೇಕಂದ್ರೆ ಅದಕ್ಕೆ ಅನುಭವ ಮಂಟಪ ಇರ್ಬೇಕಂತೇಳಿ ಬಸವಣ್ಣ ಅನುಭವ ಮಂಟಪವನ್ನು ಮಾಡಿದರು. ಆ ಅನುಭವ ಮಂಟಪದಲ್ಲಿ ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ. ಅನುಭವ ಅದಕ್ಕೆ ಲಿಂಗಾನುಭಾವಿಗಳ ಸಂಘದಿಂದ ನಿಮ್ಮನ್ನ ಕಂಡದೆರೆದ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳಬೇಕಾದ್ರೆ, ಇಲ್ಲಿ ಎಲ್ಲ ಅನುಭವಗಳ ಸಣ್ಣವ ಅಂಗ ಲಿಂಗ ಆಗುವ ಅನುಭವ, ಆತ್ಮ ಪರಮಾತ್ಮನಾಗುವ ಅನುಭವ, ಶರಣರೊಳಗೆ ಕೂಡಿ ಮಾಡುವ ಅನುಭವ ಏನೈತಲ್ಲ ಅದು ಜಗದ ಕಲ್ಯಾಣ, ಜನರ ಕಲ್ಯಾಣ, ಯುಗದ ಕಲ್ಯಾಣ, ತನ್ನ ಕಲ್ಯಾಣ, ಲೋಕ ಕಲ್ಯಾಣ, ಎಲ್ಲ ಕಲ್ಯಾಣಗಳನ್ನು ಒಳಗೊಂಡಂಥ ಅನುಭವ ಕಲ್ಯಾಣ. ಅದು ಕಲ್ಯಾಣದ ಅನುಭವ ಮಂಟಪ. ಅದನ್ನು ಬಸವಣ್ಣವರು ನಿರ್ಮಾಣವನ್ನು ಮಾಡಿದ ಉದ್ದೇಶ ಅದು ಜಗದ ಕಲ್ಯಾಣವಾಗಲಿ ಅಂತ ತಿಳ್ಕೊಂಡು, ಜೀವಿಗಳ ಕಲ್ಯಾಣವಾಗಲಿ ಅಂತ ತಿಳ್ಕೊಂಡು ಅಂಥ ಅನುಭವ ಮಂಟಪವನ್ನು ಕಟ್ಟಿದ ಬಸವರಾಜರು ಅನುಭವ ಮೂರ್ತಿಯಾಗಿ ಚನ್ನಬಸವಣ್ಣ, ಪ್ರಭು ಸಿದ್ದರಾಮರು 770 ಅಮರಗಣಗಳು, ಲಕ್ಷದ ಮೇಲೆ 96,000 ಗಣಗಳು ಕೂಡಿ ಕಟ್ಟಿದ ಅನುಭವ ಮಂಟಪ ಅದು ಸ್ಥಾವರವಾಗಿದ್ದಿಲ್ಲ, ಅದು ಜಂಗಮವಾಗಿದೆ, ಅದು ಚೈತನ್ಯಶೀಲವಾಗಿದೆ. ಅದು ಜಗವಿರುವವರೆಗೂ ನಾವು ಅದನ್ನು ಉಳಿಸಿದ್ರೆ ಉಳಿತೈತಿ ಅಂತಲ್ಲ, ಅದು ಉಳಿಬೇಕಂತ ನಿರ್ಮಾಣ ಆಗೈತಿ, ಅದು ಉಳಿತೈತಿ. ಪರಮಾತ್ಮನ ಇಚ್ಛೆ ಎಲ್ಲಿವರೆಗೂ ಐತಿ ಆ ಅನುಭವ ಇರ್ತದೆ, ಅನುಭವ ಮಂಟಪ ಇರ್ತದೆ, ಶರಣರಿರ್ತಾರೆ, ಶರಣರ ತತ್ವಗಳಿರ್ತಾವೆ. ಆ ಅಡಿಗೆ ಯಾವಾಗಲೂ ಇರ್ತೈತಿ. ಹಸದವರು ಬಂದು ಉಂಡ್ರೆ ಎಂದೆಂದಿಗೂ ಹಸಿವಾಗಲಾರದಂಥ ತೃಪ್ತಿ ಆಗ್ತೈತಿ. ಅದುವೇ ಅನುಭವ ಸಂಗಮ. ಅನುಭವದಡಿಗೆಯ ಮಾಡಿ ಅದಕ್ಕೆ ಅನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನ್ನುವಂಥ ಮಾತನ್ನು ಹೇಳ್ತಾ ಅಂಥ ಅನುಭವ ಮಂಟಪದ ಕಾರ್ಯಕಲಾಪಗಳನ್ನು ನೋಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಈ ಕಾರ್ಯಕ್ರಮ